press the bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಸ್ನೇಹಿತರೆ, ಇವಾಗ ನಾವು ತುಂಬಾ ದಿನಗಳ ನಂತರ ಮತ್ತೆ ಭೇಟಿಯಾಗಿದ್ದೀವಿ. ಇವತ್ತು ನಮ್ಮ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಯಾವ್ದದು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆನೆ ಕಾಣ್ತಾ ಇದೆ. ಇವತ್ತು ಎಲಿಮೆಂಟ್ಸ್ ವೆಲ್ನೆಸ್ ಅವರ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಇವರ ಈ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಏನೇನಿದೆ ಈ ಪ್ರಾಡಕ್ಟ್ ಅಲ್ಲಿ ಅಂತ ನಾವು ನೋಡೋಣ. ಯಾರ್ಯಾರು ಇದ್ರ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಕಡೆಯಿಂದ ಯಾವುದೇ ಒಂದು ಟ್ರೈನಿಂಗ್ ಆಗ್ಲಿ ಅಥವಾ ಅವರು ಏನೇ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಆ ಬೆಲ್ ಐಕಾನ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಅದ್ರದ್ದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಮತ್ತೆ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ಲಾಕ್ಡೌನ್ ಅಲ್ಲಿ ಕೂಡ ನಮ್ಗೆ ಯಾವುದೇ ಆದ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಮಿಸ್ ಆಗಬಾರ್ದು ಅಂತ ಹೇಳಿ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇವರು ಬಹಳಷ್ಟು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ಕನ್ನಡದಲ್ಲಿ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತು, ಬಹಳಷ್ಟು ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಗಳು ಅವೈಲೇಬಲ್ ಇದೆ, ಬಹಳಷ್ಟು ಬೇರೆ ಬೇರೆ ಆದಂತ ಪ್ರಾಡಕ್ಟ್ ಗಳು ಅವೈಲೇಬಲ್ ಇದೆ. ಬಟ್ ಯಾವುದೇ ಒಂದು ಕಂಪನಿಯವರಾಗ್ಲಿ ಯಾವುದೇ ತರಹದ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಕೊಡೋದಿಲ್ಲ. ಸೊ ಈ ವಿಷಯದಲ್ಲಿ ನಾವೆಲ್ಲರೂ ಲಕ್ಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಅವರ ಪ್ರಾಡಕ್ಟ್ ಗಳ ಬಗ್ಗೆ ನಾಲೆಡ್ಜ್ ನ ಕೊಡ್ತಾರೆ, ಅದ್ರ ಬಗ್ಗೆ ನಮ್ಗೆ ಕಲಿಕೆಯನ್ನ ಹೇಳ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ನಮ್ಮ ಹಣವನ್ನ ಈಸಿಯಾಗಿ ಸಂಪಾದನೆ ಮಾಡ್ಕೋಬಹುದು. ಸೊ ಈ ಎಲಿಮೆಂಟ್ಸ್ ವೆಲ್ನೆಸ್ ಅವರ ಎಲ್ಲಾ ಬ್ರ್ಯಾಂಡ್ ಗಳಲ್ಲಿ ಇರೋಂಥ ಒಂದು ಗುಡ್ನೆಸ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತ ಹರ್ಬಲ್ ನ್ಯೂಟ್ರಿಯೆಂಟ್ಸ್ ಅನ್ನ ಯೂಸ್ ಮಾಡಿ ಕೊಟ್ಟಿರುವಂತ ಪ್ರಾಡಕ್ಟೇ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್. ಹೇಗೆ ಇದು ಬಂದಿದೆ ಅಂತ ಹೇಳಿದ್ರೆ, ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಇವಾಗಿನ ಸೈಂಟಿಫಿಕ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಪುರಾತನ ಕಾಲದಲ್ಲಿ ಹೇಳಿರುವಂತ ಶಾಸ್ತ್ರದಲ್ಲಿ ಹೇಳಿರುವಂತ ಒಂದು ಜ್ಞಾನದಿಂದ ಇವಾಗ ಹ್ಯೂಮನ್ ಇಂಟೆಲಿಜೆನ್ಸ್ ಇಂದ ಬಂದಿರುವಂತದ್ದೇ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್. ಸೊ ಈ ಬ್ರ್ಯಾಂಡ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ ಗಳು ಅವೈಲೇಬಲ್ ಇದೆ. ಅದು ಯಾವ್ದ್ಯಾವ್ದು ಅಂತ ನಾವು ಆಲ್ರೆಡಿ ಬಹಳಷ್ಟು ಟ್ರೈನಿಂಗ್ ಅಲ್ಲಿ ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ದೇವೆ. ಬಟ್ ಇವತ್ತು ನಮ್ಮ ಟ್ರೈನಿಂಗ್ ಬಂದು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಬಗ್ಗೆ. ಯಾರು ಇದಾರೆ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರ್ಯಾಂಡ್ ಆಗಿದೆ, ಎಲ್ಲಾರ್ಗೂ ಗೊತ್ತು. ಈ ಬ್ರ್ಯಾಂಡ್ ನಂಬರ್ 1 ಆಗಿರೋದಕ್ಕೆ ಒಂದು ನಂಬರ್ 1 ಟೀಮ್ ಕೂಡ ಕೆಲಸ ಮಾಡ್ತಿದೆ. ಯಾರು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ DBA ನಾರಾಯಣ ಸರ್. ಎಲ್ಲಾರ್ಗೂ ಇವ್ರ ಬಗ್ಗೆ ಗೊತ್ತು. ಇವರಿಗೆ ಒಂದು 45 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಫಾರ್ಮಾ ಕಂಪನಿನಲ್ಲಿ. ಇವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಆಯುರ್ವೇದ, ಡಾಬರು, ಹಿಂದೂಸ್ತಾನ್ ಲಿವರು, ರ್ಯಾನ್ಬ್ಯಾಕ್ಸಿ ಅಂತ ಕಂಪನಿಗಳಲ್ಲೆಲ್ಲ ಇವರು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಪುರಸ್ಕಾರಗಳನ್ನ ಸ್ವೀಕರಿಸಿದ್ದಾರೆ. ಬಹಳಷ್ಟು ಪುಸ್ತಕಗಳನ್ನ ಕೂಡ ಇವರು ಬರೆದಿದ್ದಾರೆ. ಇವರು ಒಬ್ರು ಟ್ರೈನರ್ ಕೂಡ ಹೌದು. ಬೇರೆ ಬೇರೆ ಗವರ್ಮೆಂಟ್ ಕಮಿಟೀಸ್ಗೆ ಸೈಂಟಿಫಿಕ್ ಅಡ್ವೈಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲಾರ್ಗೂ ಗೊತ್ತು, ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ಅನ್ನ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಆಫ್ 2019 ಅಂತ ನಮ್ಗೆ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಬಹಳಷ್ಟು ಹೊಸ ಹೊಸ ಕಂಪನಿಗಳು ಮಾರ್ಕೆಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಬಟ್ ಅದು ಸ್ಟ್ಯಾಂಡ್ ಆಗ್ಲಿಕ್ಕೇನೆ ಬಹಳಷ್ಟು ಕಷ್ಟ ಪಡ್ತಾ ಇರುತ್ತೆ, ಹೌದಲ್ವಾ? ಸೊ ಇದ್ರಲ್ಲಿ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡಿಗೆ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಆಫ್ 2019 ಅಂತ ಸಿಕ್ಕಿರೋದು ಒಂದು ಹೆಮ್ಮೆಯ ವಿಷಯ. ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಆಫ್ ಕಂಪನೀಸ್ ಅವರು ನಮ್ಗೆ ಈ ರೆಕಗ್ನಿಷನ್ ಅನ್ನ ಕೊಟ್ಟು ಪುರಸ್ಕಾರವನ್ನ ಮಾಡಿದ್ದಾರೆ. ಇವತ್ತು ನನ್ನ ಟ್ರೈನಿಂಗ್ ಬಂದು ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಸೊ ಯಾವ್ದದು ಅಂತ ಹೇಳಿದ್ರೆ ಅದೇ ಪ್ರಾಡಕ್ಟು ಎಲಿಮೆಂಟ್ಸ್ ವೆಲ್ನೆಸ್ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಪ್ರಾಡಕ್ಟ್. ಏನಿದೆ ಇದ್ರಲ್ಲಿ ಅಂತ ನಾವು ನೋಡೋಣ. ಎಲ್ಲಾರ್ಗೂ ಗೊತ್ತು, ಇವಾಗ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಅಥವಾ ತುಂಬಾ ಜನ ಬಹಳಷ್ಟು ಎಲ್ಲಾರ್ ಬಾಯಲ್ಲೂ ನಾವು ಮಾತು ಕೇಳೋ ಅಂತದ್ ಹೇಳಿದ್ರೆ ಒಬೆಸಿಟಿ, ಇಲ್ಲ ಅಂದ್ರೆ ವೇಟ್ ಲಾಸ್.
ಈ ಎರಡು ವರ್ಡ್ ನಾವು ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜನರ ಬಾಯಲ್ಲಿ ನಾವು ಈ ವರ್ಡ್ಸ್ ನ ಕೇಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಟ್ರೆಂಡ್ ನಡೀತಿರೋದೇ ಅಷ್ಟು, ಡಯಟ್ ಅಂತೆ, ವೆಯ್ಟ್ ಲಾಸ್ ಅಂತೆ, ಒಬೆಸಿಟಿ ಅಂತೆ, ಯಾರ ಕೇಳಿದ್ರು ಇದೇ ಮಾತುಗಳನ್ನ ಆಡ್ತಾ ಇರ್ತಾರೆ. ಸೊ ಇದು ಒಂದು ಗ್ಲೋಬಲ್ ಪ್ಯಾಂಡಮಿಕ್ ಆಗೋಗಿದೆ, ಗ್ಲೋಬಲ್ ಎಪಿಡೆಮಿಕ್ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಬಹಳಷ್ಟು ಜನರಲ್ಲಿ ಇವಾಗ ವೇಟ್ ಗೇನ್ ಟೆಂಡೆನ್ಸಿನ ನೋಡ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಬಹಳ ವಯಸ್ಸಾಗಿರೋರಲ್ಲೂ ಕೂಡ ನಾವು ಬಹಳ ಜನ ತುಂಬಾ ಒಬೇಸ್ ಇರೋರು, ತುಂಬಾ ದಪ್ಪಗಿರೋರು, ಅವರ ಮೈ ತೂಕ ಜಾಸ್ತಿ ಇರೋರನ್ನ ನಾವು ನೋಡ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಇದು ಬರೀ ಒಂದೇ ದೇಶಕ್ಕೆ ಸೀಮಿತವಾಗಿದ್ದಲ್ಲ, ಇಡೀ ಪ್ರಪಂಚದಲ್ಲೇ ಇದು ಹರಡಿರೋ ಅಂತ ಒಂದು ಎಪಿಡೆಮಿಕ್ ಡಿಸೀಸ್ ಆಗಿದೆ. ಏನಕ್ಕೆ ನಮ್ಮ ಶರೀರದ ತೂಕ ಜಾಸ್ತಿ ಆಗುತ್ತೆ, ಯಾವ ಕಾರಣಕ್ಕೆ ನಮ್ಮ ಶರೀರದ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ ಒಬ್ಬ ಮನುಷ್ಯ ತುಂಬಾ ದಪ್ಪಗಾಗ್ತಾರೆ ಅಥವಾ ತುಂಬಾ ವೇಟ್ ಗೇನ್ ಆಗುತ್ತೆ, ಒಬೆಸಿಟಿ ಆಗುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ದಿನಚರ್ಯದಲ್ಲಿ ನಾವೇನ್ ಮಾಡ್ತೀವಿ, ಊಟ ತಿಂಡಿಯನ್ನ ನಾರ್ಮಲ್ ಆಗಿ ಮಾಡ್ತೀವಿ, ನಮ್ದು ಏನ್ ಕೆಲಸ ಇದೆ ಅದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಯಾವಾಗ ನಾವು ಆಹಾರ ಸೇವನೆಗಿನ್ನ ನಾವು ಖರ್ಚು ಮಾಡೋದು, ನಮ್ಮ ಎನರ್ಜಿಯನ್ನ ಖರ್ಚು ಮಾಡೋದು ಕಡಿಮೆ ಮಾಡ್ತೀವಿ, ಯಾವಾಗ ನಾವು ಆಹಾರ ಸೇವನೆಯನ್ನ ಜಾಸ್ತಿ ಮಾಡ್ತೀವಿ, ಅಂದ್ರೆ ಯಾವಾಗ ನಾವು ಕ್ಯಾಲರಿ ಇಂಟೇಕ್ ಮತ್ತೆ ಕ್ಯಾಲರಿ ಔಟ್ಪುಟ್ ಅಂತ ಹೇಳ್ತೇವೆ. ನಾವು ಸುಮ್ನೆ ಕುತ್ಕೊಂಡು ತಿಂತಾನೆ ಇರ್ತೀವಿ. ಇವಾಗ ಲಾಸ್ಟ್ ಇಯರ್ ಎಲ್ಲ ನಾವು ನೋಡಿದ್ವಿ, ಲಾಕ್ಡೌನ್ ಆಗಿತ್ತು, ಮನೆಯಲ್ಲೇ ಇರ್ತಾ ಇದ್ವಿ. ಸೊ ಅವಾಗ ನಾವು ನಮ್ಮ ಕೆಲಸಗಳನ್ನ ಕಡಿಮೆ ಮಾಡ್ತಾ ಇದ್ವಿ, ಯಾರು ವಾಕಿಂಗ್ ಹೋಗ್ತಾ ಇರ್ಲಿಲ್ಲ, ಎಕ್ಸಸೈಸಸ್ ಆಗ್ಲಿ ಆ ಥರದ್ ಯಾವ್ದು ಫಾಲೋ ಮಾಡ್ತಾ ಇರ್ಲಿಲ್ಲ. ಜಿಮ್ಮಿಗೆ ಹೋಗೋರಾಗ್ಲಿ ಅಥವಾ ಸ್ವಿಮ್ಮಿಂಗ್ ಹೋಗೋರಾಗ್ಲಿ ಅದನ್ನೆಲ್ಲ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶಗಳು ಇರ್ಲಿಲ್ಲ. ಅವಾಗ ಏನಾಗುತ್ತೆ, ಕ್ಯಾಲರಿ ಔಟ್ಪುಟ್ ಕಡಿಮೆ ಆಗ್ತಾ ಇತ್ತು, ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗ್ತಾ ಇತ್ತು. ಸುಮ್ನೆ ನಾವು ಆಹಾರ ಸೇವನೆ ಮಾಡ್ತಾ ಇದ್ವಿ ಮತ್ತೆ ಕೂತ್ಕೋತಾ ಇದ್ವಿ. ಅವಾಗ ಏನಾಗುತ್ತೆ, ಎನರ್ಜಿ ಎಕ್ಸ್ಪೆಂಡಿಚರ್ ಅಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಅವಾಗ ಜಾಸ್ತಿ ಎನರ್ಜಿ ನಮ್ಮ ಶರೀರಕ್ಕೆ ಸಿಕ್ಕಿ ವೇಟ್ ಗೇನ್ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ನಮ್ಮ ಶರೀರದ ತೂಕ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ನಾವು ಸಪೋಸ್ ಇವಾಗ ನಾನು 1 kg ಅಷ್ಟು ಊಟ ಮಾಡ್ತಾ ಇದ್ದೀನಿ ಇವತ್ತು ನಾನು ಅಂತ ಹೇಳಿದ್ರೆ, ಸೊ ಆ 1 kgಗೆ ಎಷ್ಟು ಎನರ್ಜಿ ಸಿಗುತ್ತೆ, ಆ ಎನರ್ಜಿನ ನಾನು ಬರ್ನ್ ಔಟ್ ಮಾಡಿದ್ರೆ ಯಾವುದೇ ತರಹದ ಶರೀರದ ತೂಕ ಗೇನ್ ಆಗೋದಿಲ್ಲ, ನಮ್ಮ ಶರೀರದ ತೂಕ ಜಾಸ್ತಿ ಆಗೋದಿಲ್ಲ. ಯಾವಾಗ ನಾವು ಕ್ಯಾಲರಿ ಇಂಟೇಕ್ ನ ಜಾಸ್ತಿ ಮಾಡ್ತೀವಿ, ನಾವು ಜಾಸ್ತಿ ಕುತ್ಕೊಂಡೇ ತಿಂತಾ ಇರ್ತೀವಿ ಅಥವಾ ಏನು ಕೆಲಸ ಮಾಡಲ್ಲ, ಸೋಮಾರಿತನ ಮಾಡ್ತಿರ್ತೀವಿ, ಅಥವಾ ಯಾವುದೇ ಒಂದು ಎಕ್ಸಸೈಸ್ ಆಗ್ಲಿ ವರ್ಕೌಟ್ ಆಗ್ಲಿ ಫಾಲೋ ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಕ್ಯಾಲರಿ ಔಟ್ಪುಟ್ ತುಂಬಾ ಕಡಿಮೆ ಇರುತ್ತೆ, ನಮ್ಮ ಎನರ್ಜಿ ಎಕ್ಸ್ಪೆಂಡಿಚರ್ ತುಂಬಾ ಕಡಿಮೆ ಇರುತ್ತೆ. ಆಗ ನಮ್ಗೆ ಯಾವುದೇ ತರಹದ ಒಂದು ವೆಯ್ಟ್ ಲಾಸ್ ಮಾಡ್ಲಿಕ್ಕಾಗ್ಲಿ ಅಥವಾ ನಮ್ಮ ವೆಯ್ಟ್ ಅನ್ನ ನಾರ್ಮಲ್ ಆಗಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಂತ ಪರಿಸ್ಥಿತಿಲಿ ನಮ್ಮ ಶರೀರದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಶರೀರದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಮ ವೇಸ್ಟ್ ರೀಜನ್ ಅಲ್ಲಿ, ಅಂದ್ರೆ ನಮಗೆ ಜಾಸ್ತಿ ಕೊಬ್ಬಿನ ಅಂಶ ಜಾಸ್ತಿ ನಮ್ಮ ಶರೀರದಲ್ಲಿ ಆಗಿ ತುಂಬಾ ದಪ್ಪಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಲಿಸ್ಟ್ ಆಫ್ ಡಿಸೀಸಸ್ ನ ಹೇಳಿದ್ದಾರೆ. ನಮ್ಮ ಒಬೇಸಿಟಿ ಜಾಸ್ತಿ ಆದ್ರೆ, ನಮ್ಮ ಶರೀರದ ತೂಕ ಜಾಸ್ತಿ ಆದ್ರೆ ನಮ್ಗೆ ಏನೆಲ್ಲ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಗೆ ಬರುವಂತ ಕಾಯಿಲೆಗಳು ಅಂತ ಹೇಳಿದ್ರೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಸು, ಲಿವರ್ ಪ್ರಾಬ್ಲಮ್ಸು, ನಮ್ಮ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸು, ಎಸ್ಪೆಷಲಿ ನೀ ಜಾಯಿಂಟ್ ಪ್ರಾಬ್ಲಮ್ ಆಗ್ಲಿ ಅಥವಾ ಮಂಡಿ ನೋವಾಗ್ಲಿ ಅಥವಾ ಆಂಕಲ್ ಜಾಯಿಂಟ್ ಅಲ್ಲಿ ಶರೀರದ ತೂಕ ಜಾಸ್ತಿ ಆಗಿ ನಮ್ಗೆ ಕಾಲ್ಗಳಲ್ಲಿ ನೋವನ್ನ ಕೂಡ ನಾವು ನೋಡ್ತೇವೆ. ಯಾಕೆ ನಮ್ಗೆ ಡಯಾಬಿಟಿಸ್ ಆಗ್ಲಿ ಹೈಪರ್ ಟೆನ್ಷನ್ ಆಗ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಯಾವಾಗ ನಾವು ಜಾಸ್ತಿ ಮಾಡ್ತೀವಿ ಅಥವಾ ಎಣ್ಣೆ ಪದಾರ್ಥಗಳು ಯಾವಾಗ ನಾವು ಜಾಸ್ತಿ ತಗೋತೀವಿ, ಅದು ನಮ್ಮ ಆರ್ಗನ್ಸ್ ಮೇಲೆ ಅಂದ್ರೆ ನಮ್ಮ ಅವಯವಗಳ ಮೇಲೆ ಅದು ಫ್ಯಾಟ್ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ನಮ್ಮ ಸ್ಕಿನ್ ಕೆಳಗಡೆ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಕೆಳಗಡೆ ಕೂಡ ಕೊಬ್ಬಿನ ಅಂಶ ಅಕ್ಯುಮುಲೇಟ್ ಆಗ್ತಾ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಪರಿಸ್ಥಿತಿಲಿ ಏನಾಗುತ್ತೆ, ನಮ್ಮ ಒಂದೊಂದೇ ಅವಯವಗಳ ವರ್ಕಿಂಗ್ ಕೂಡ, ಅವರ ಫಂಕ್ಷನಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ. ಜಾಸ್ತಿ ಆಹಾರ ಸೇವನೆಯಿಂದ ಲಿವರ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಅವಾಗ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ನಮ್ಮ ಶರೀರದ ಮೆಟಬಾಲಿಸಮ್ ರೇಟ್ ಕಡಿಮೆ ಆಗುತ್ತೆ. ಏನಿದು ಮೆಟಬಾಲಿಸಮ್ ರೇಟ್ ಅಂತ ಹೇಳಿದ್ರೆ, ನಾವು ಸೇವನೆ ಮಾಡುವಂತ ಆಹಾರದ ಎನರ್ಜಿ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ಕರೆಕ್ಟ್ ಆಗಿ ನಮ್ಮ ಶರೀರದಲ್ಲಿ ಯುಟಿಲೈಸ್ ಆಗ್ಬೇಕು. ಯಾವಾಗ ನಮ್ಮ ಶರೀರದ ಮೆಟಬಾಲಿಸಮ್ ಕರೆಕ್ಟ್ ಇರುತ್ತೆ, ಅದು ನಮ್ಗೆ ಯಾವುದೇ ತರಹದ ಒಂದು ತೂಕವನ್ನ ಹೆಚ್ಚು ಮಾಡ್ಲಿಕ್ಕೆ
ಹೆಲ್ಪ್ ಮಾಡೋದಿಲ್ಲ. ಸೊ ನಮ್ಮ ಎನರ್ಜಿ ಎಕ್ಸ್ಪೆಂಡಿಚರ್ ಕೂಡ ಸರಿಯಾಗಿ ಆಗ್ತಾ ಇರುತ್ತೆ, ನಮ್ಮ ಶರೀರದಲ್ಲಿ ಯಾವುದೇ ತರಹದ ತೂಕ ಕೂಡ ಜಾಸ್ತಿ ಆಗ್ತಾ ಇರಲ್ಲ. ಸೊ ಇದರಿಂದ ನಮ್ಗೆ ಗ್ಲೂಕೋಸ್ ಇಂಟಾಲರೆನ್ಸ್ ಶಕ್ತಿ ಬರುವಂಥದ್ದು, ಜಾಸ್ತಿ ಗ್ಲೂಕೋಸ್ ತಗೊಳ್ಳೋದ್ರಿಂದ ಡಯಾಬಿಟೀಸ್ ಆಗುವಂಥ ಚಾನ್ಸಸ್ ಆಗುವಂಥದ್ದು, ಹಾರ್ಟ್ ಡಿಸೀಸಸ್, ತುಂಬಾ ಎಣ್ಣೆಲಿ ಕರ್ತಿರೋಂಥ ಪದಾರ್ಥಗಳನ್ನ ಸೇವನೆ ಮಾಡಿದಾಗ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು, ಈ ಪ್ರಾಬ್ಲಮ್ಸ್ ಅನ್ನ ಕೂಡ ನಾವು ನೋಡ್ತೇವೆ. ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಇಷ್ಟೇ ಕಾಯಿಲೆಗಳು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಇದ್ರದ್ದು ರಿಲೇಟೆಡ್ ಯಾವುದೇ ತರಹದ ಒಂದು ಕಾಯಿಲೆ ಕೂಡ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನಾವು ಮೆಂಟಲಿ ಕೂಡ ಡಿಸ್ಟರ್ಬ್ ಆಗುವಂಥದ್ದನ್ನ ಜಾಸ್ತಿ ನೋಡಿರ್ತೀವಿ. ಯಾಕೆಂದ್ರೆ ಬಾಡಿ ಶೇಮಿಂಗ್ ನಡೀತಾ ಇರುತ್ತೆ, ಅವರಿಗೆ ತುಂಬಾ ಜನ ಅಣಗಿಸ್ಕೋತಾ ಇರ್ತಾರೆ ಜಾಸ್ತಿ ತೂಕ ಇದ್ದೀರಾ ಅಂತ, ಅಥವಾ ಬೇರೆಯವ್ರನ್ನ ಕಂಪೇರ್ ಮಾಡಿ ಕೂಡ ಮಾತಾಡ್ತಾರೆ ಸೊಸೈಟಿಲಿ. ಸೊ ಈ ತರಹದ ಮೆಂಟಲ್ ಡಿಸ್ಟರ್ಬೆನ್ಸಸ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಮ ಈ ಒಬೆಸಿಟಿನ ಅಥವಾ ತೂಕ ಜಾಸ್ತಿ ಇರೋದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನಿದೆ ಅಂತ ಹೇಳಿದ್ರೆ, ಎಲ್ಲಾರ್ಗು ಆಲ್ಮೋಸ್ಟ್ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಏನು ಅಂತ ಹೇಳಿದ್ರೆ, ಒಂದು ಮಾರ್ನಿಂಗ್ ವಾಕ್. ಯೂಶಲಿ ಬಹಳಷ್ಟು ಜನ ಕೆಲ್ಸಕ್ಕೆ ಹೋಗುವಂತವ್ರನ್ನ ನಾವು ನೋಡಿದೀವಿ, ಅರ್ಲಿ ಮಾರ್ನಿಂಗ್ ವಾಕ್ಸ್ ಅಲ್ಲಿ ಹೋಗ್ತಾರೆ. ಬಟ್ ಆ ಅರ್ಲಿ ಮಾರ್ನಿಂಗ್ ವಾಕ್ ನೀವು ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿಯಿಂದ ನೀವು ಸ್ವೆಟ್ ಆಗ್ಬೇಕು. ನೀವು ನಿಮ್ಮ ಬಾಡಿಯಿಂದ ನೀವು ಸ್ವೆಟ್ ಆದ್ರೇನೆ ನಿಮಗೆ ಅದು ವೆಯ್ಟ್ ಲಾಸ್ ಆಗ್ತಾ ಇದೆ ಅಥವಾ ನಿಮ್ಮ ಶರೀರದಿಂದ ಕ್ಯಾಲರಿ ಔಟ್ಪುಟ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ವಾಕಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಪೋಸ್ ನೀವಿವಾಗ ಒಂದು 45 ನಿಮಿಷಗಳ ಕಾಲ ವಾಕಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ 5 ಮಿನಿಟ್ಸ್ ನೀವು ಸ್ಲೋ ಆಗಿ ವಾಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ನೀವೇನು 30 ನಿಮಿಷ ಅಥವಾ 25 ನಿಮಿಷ ವಾಕಿಂಗ್ ಮಾಡ್ತಾ ಇದ್ದೀರಾ, ಅವಾಗ ನೀವು ಸರಿಯಾಗಿ ದಣಿಬೇಕು, ಕರೆಕ್ಟ್ ಆಗಿ ಸ್ವೆಟ್ ಆಗ್ಬೇಕು. ಸ್ವೆಟ್ ಆಗಿ ನಿಮ್ಮ ಹಾರ್ಟ್ ಬೀಟ್ ನಿಮ್ಗೆ ಕೇಳೋ ಅಷ್ಟು ನೀವು ಫಾಸ್ಟ್ ಆಗಿ ವಾಕ್ ಮಾಡ್ಬೇಕು. ಆಮೇಲೆ ನೀವು 10 ಮಿನಿಟ್ಸ್ ಏನಿದೆ ಮತ್ತೆ ಸ್ಲೋ ಡೌನ್ ಮಾಡೋದನ್ನ, ಅದೇ 45 ಮಿನಿಟ್ಸ್ ಅಲ್ಲಿ ನೀವು ನಿಮ್ಮ ಶರೀರವನ್ನ ಸ್ಲೋ ಡೌನ್ ಕೂಡ ಮಾಡ್ಕೋಬೇಕು. ಹಾರ್ಟ್ ವೇಟ್ ಅನ್ನ ನಾರ್ಮಲ್ಸಿಗೆ ತರ್ಲಿಕ್ಕೆ ಲಾಸ್ಟ್ 10 ಮಿನಿಟ್ಸ್ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಒಂದು ಬ್ರಿಸ್ಕ್ ವಾಕ್ ಮಾಡ್ಬೇಕು. ನೀವು ಸ್ವೆಟ್ ಆಗುವಷ್ಟು ನೀವು ವಾಕಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಕೆಲವೊಬ್ಬರಿಗೆ ಜಿಮ್ ಹೋಗೋ ಅಭ್ಯಾಸ ಇರುತ್ತೆ, ಕೆಲವೊಬ್ಬರಿಗೆ ಸ್ವಿಮ್ಮಿಂಗು, ಜಾಗಿಂಗು ಅಥವಾ ಸೈಕ್ಲಿಂಗ್ ಹೋಗೋ ಅಭ್ಯಾಸ ಇರುತ್ತೆ. ಯಾವುದೇ ತರಹದ ಒಂದು ಅಭ್ಯಾಸವನ್ನ ಅಳವಡಿಸ್ಕೊಂಡ್ರು ಅದನ್ನ ಕರೆಕ್ಟ್ ಆಗಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಕಂಟಿನ್ಯೂಟಿ ಇರ್ಲಿಲ್ಲ ಅಂತ ಹೇಳಿದ್ರೆ, ಯಾವುದೇ ತರಹದ ನೀವು ಕ್ರಾಶ್ ಡಯಟ್ ಮಾಡಿದ್ರು ಅಥವಾ ನಾರ್ಮಲ್ ಆಗಿ ಊಟ ತಿಂಡಿ ಬಿಟ್ಟು, ಅಥವಾ ಇವಾಗ ಬಹಳಷ್ಟು ಕೇಳಿದೀವಿ ಟ್ರೆಂಡ್ಸ್, ಊಟ ತಿಂಡಿ ಬಿಡೋ ಅಂಥದ್ದು, ಬರೀ ಬೇರೆ ತರಹದ ಫ್ರೂಟ್ಸ್ ಆಗ್ಲಿ, ಬರೀ ವೆಜಿಟೇಬಲ್ಸ್ ಆಗ್ಲಿ, ಅಥವಾ ಬರೀ ಯಾವುದೋ ಲೋ ಕಾರ್ಬ್ ಡಯಟ್ಸ್ ಆಗ್ಲಿ, ಈ ತರ ಫಾಲೋ ಮಾಡೋ ಅಂಥದ್ದನ್ನ ನಾವು ಬಹಳಷ್ಟು ಮಾರ್ಕೆಟ್ ಅಲ್ಲಿ ಕೇಳಿದೀವಿ. ನೀವು ಯಾವುದೇ ತರಹದ ಒಂದು ವರ್ಕೌಟ್ ಮೆಥಡ್ ಅನ್ನ ಫಾಲೋ ಮಾಡಿದ್ರು ಅದರಲ್ಲಿ ಕಂಟಿನ್ಯೂಟಿ ಇರಬೇಕು. ಅಟ್ ಲೀಸ್ಟ್ ನೀವು ಒಂದು ವಾರದಲ್ಲಿ 5 ದಿನಗಳ ಕಾಲ ಆದ್ರೂ ನೀವು ವರ್ಕೌಟ್ ಅನ್ನ ಮಾಡ್ಲೇಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ದೆ, ಬಹಳಷ್ಟು ಕ್ರಾಶ್ ಡಯಟ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಬೇರೆ ಬೇರೆ ತರಹದ ಟ್ರೆಂಡ್ಸ್ ಬರ್ತಾ ಇದೆ. ಯೂಟ್ಯೂಬ್ ಅಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಟ್ವಿಟರ್ ಅಲ್ಲಿ ಆಗ್ಲಿ ನೀವು ನೋಡ್ಬೋದು. ಬಹಳಷ್ಟು ಜನ ಬರೀ ವೆಯ್ಟ್ ಲಾಸ್ ಬಗ್ಗೆ, ಒಬೆಸಿಟಿ ಬಗ್ಗೆ, ಇಂಚ್ ಲಾಸ್ ಬಗ್ಗೆ, ಈ ತರ ಕ್ರಾಶ್ ಡಯಟ್ಸ್ ಬಗ್ಗೆ, ಇದ್ರ ಬಗ್ಗೆನೆ ಬಹಳಷ್ಟು ಟ್ರೆಂಡ್ ಆಗ್ತಾ ಇದೆ. ಬಟ್ ಅದೆಲ್ಲ ಟ್ರೆಂಡ್ಗಿನ ಏನು ನಮ್ಗೆ ನಮ್ಮ ಶರೀರಕ್ಕೆ ಉಪಯೋಗ ಆಗುವಂಥದ್ದು ಯಾವುದು ನಮ್ಮ ಶರೀರಕ್ಕೆ ಹಾನಿಕರ ಆಗುತ್ತೆ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡೋದನ್ನ ಕೂಡ ನಾವು ಕಲ್ತ್ಕೋಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, 1 kg ಅಷ್ಟು ಫ್ಯಾಟ್ ಅಕ್ಯುಮುಲೇಟ್ ಆಗಿದೆ ನಮ್ಮ ಶರೀರದಲ್ಲಿ ಅಂತ ಹೇಳಿದ್ರೆ, ಅದರಲ್ಲಿ ಸರಿಸಮಾನ 7700 ಅಷ್ಟು ಕ್ಯಾಲರೀಸ್ ಇರುತ್ತಂತೆ. ಅದೇ ನಾವು 1 kg ಅಷ್ಟು ಬರ್ನ್ಔಟ್ ಮಾಡಬೇಕು, ನಮ್ಮ ಶರೀರದಿಂದ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ದಿನಕ್ಕೆ ಆಲ್ಮೋಸ್ಟ್ 1100 ಕ್ಯಾಲರೀಸ್ ಅಷ್ಟು ಬರ್ನ್ ಮಾಡಬೇಕು. ಸಪೋಸ್ ನಾನು ಇವಾಗ 2000 ಕ್ಯಾಲರೀಸ್ ಅಷ್ಟು ಆಹಾರ ಸೇವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದರಲ್ಲಿ 900 ಕ್ಯಾಲರೀಸ್ ಅಷ್ಟು ನನ್ನ ಎನರ್ಜಿ ಎಕ್ಸ್ಪೆಂಡಿಚರ್ ಇರುತ್ತೆ. ಅದರಲ್ಲಿ ನಾನು ಆಲ್ಮೋಸ್ಟ್ 1100 ಕ್ಯಾಲರಿ ಅಷ್ಟು ಒಂದು ದಿನಕ್ಕೆ ಬರ್ನ್ಔಟ್ ಮಾಡ್ಕೋತಾ ಬಂದ್ರೆ, ಒಂದು ವಾರಕ್ಕೆ ನೀವು ಆಲ್ಮೋಸ್ಟ್ 1 kg ಅಷ್ಟು ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಇದು ಒಂದು ಮ್ಯಾಜಿಕ್ ಅಲ್ಲ, ಇದು ಒಂದು ಸೈನ್ಸ್. ಫಿಟ್ನೆಸ್ ಅನ್ನೋದು ಒಂದು ಸೈನ್ಸ್. ಹಾಗಾಗಿ ನಮ್ಮ ಶರೀರಕ್ಕೆ ಯಾವುದು ಹಾನಿಕರ, ನಮ್ಮ ಶರೀರಕ್ಕೆ ಯಾವುದು ಅನುಕೂಲಕರ, ಯಾವುದು ಕ್ರಾಶ್ ಡಯಟ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಎಕ್ಸರ್ಸೈಸ್ ಆಗ್ಲಿ, ವರ್ಕೌಟ್ ಮಾಡಿದ್ರೆ ನನ್ನ ಶರೀರಕ್ಕೆ ಅದು ಸೂಟ್ ಆಗತ್ತೆ ಅಥವಾ ನನ್ನ ಶರೀರಕ್ಕೆ ಅದು ಹೆಲ್ಪ್ ಆಗತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದನ್ನ ಕೂಡ ನಾವು ಕಲ್ತ್ಕೋಬೇಕಾಗತ್ತೆ.
ಈ ಪಿಕ್ಚರ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎರಡು ತರಹದ ಶರೀರವನ್ನ ನೀವು ನೋಡ್ಬೋದು. ಒಂದು ದಪ್ಪಗಿರೋದು ಫ್ಯಾಟ್ ಬಾಡಿ, ಇನ್ನೊಂದು ಫಿಟ್ ಬಾಡಿ ಅಂತ ಹೇಳ್ತೇವೆ. ಅಂದ್ರೆ ತುಂಬಾ ಸ್ಲಿಮ್ ಆಗಿ ಇದ್ರೂನು ನೀವು ಹೆಲ್ತಿ ಆಗಿ ಇರುವಂತದ್ದು ಬಹಳಷ್ಟು ಮುಖ್ಯ. ಸೊ ನಂಗೆ ಯಾವ ತರಹದ ಬಾಡಿ ಬೇಕು ಅಂತ ನಾವು ನಮ್ಮನ್ನ ನಾವು ಕೇಳ್ಕೊಂಡು ನಮ್ಗೆ ಶರೀರಕ್ಕೆ ಯಾವ್ದು ಅನುಕೂಲ, ಹೇಗ್ ಮಾಡಿದ್ರೆ ನಾನು ಹೆಲ್ದಿ ಆಗಿ ಇರ್ತೀನಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಬಹಳಷ್ಟು ಎಣ್ಣೆಲೆ ಕರ್ದಿರೋಂಥ ಪದಾರ್ಥಗಳನ್ನ ಸೇವನೆ ಮಾಡೋದು, ತುಂಬಾ ಹೊರಗಡೆ ಊಟ ಮಾಡೋದು, ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗ್ಲಿ, ಸ್ಮೋಕಿಂಗ್ ಆಗ್ಲಿ, ಅಥವಾ ತುಂಬಾ ಕ್ರಾಶ್ ಡಯಟ್ಸ್ ಮಾಡೋದು, ಯಾವುದೇ ತರಹದ ವರ್ಕೌಟ್ ಮಾಡೋದಿಲ್ಲ, ಲೇಟ್ ನೈಟ್ ಪಾರ್ಟೀಸ್ ಮಾಡೋದು, ಆಮೇಲೆ ಲೇಟ್ ನೈಟ್ ವರ್ಕ್ ಮಾಡೋ ಅಂಥದ್ದು, ಇದೆಲ್ಲ ನಮ್ಮ ಶರೀರಕ್ಕೆ ಬಹಳ ಹಾನಿಕರ. ಇದು ನಾವು ಸ್ವಲ್ಪ ದಿನದ ಮಟ್ಟಿಗೆ ಯೋಚನೆ ಮಾಡೋದಕ್ಕಿಂತ ಲಾಂಗ್ ಟರ್ಮ್ ನಮ್ಮ ಶರೀರಕ್ಕೆ ಯಾವುದು ಉಪಯೋಗ ಆಗುತ್ತೆ ಅಂತ ಕೂಡ ನಾವು ನೋಡ್ಬೋದು. ಈ ಒಬೆಸಿಟಿ ಅನ್ನೋದು ಬರೀ ಒಂದೇ ಜಾತಿಗಾಗ್ಲಿ ಅಥವಾ ಬರೀ ಇದು ಹೆಂಗಸರಲ್ಲೇ ನೋಡ್ತೀವಿ, ಗಂಡಸರಲ್ಲಿ ಬಹಳ ಕಡಿಮೆ ಇದೆ ಅಂತ ಕೂಡ ನಾವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಇದು ಒಬೆಸಿಟಿ, ಬೊಜ್ಜುತನ ಅಥವಾ ಇದು ಎಕ್ಸ್ಟ್ರಾ ವೇಟ್ ಗೇನ್ ಅನ್ನೋದು ಹೆಂಗಸರಲ್ಲೂ ನಾವು ನೋಡ್ತೀವಿ, ಗಂಡಸರಲ್ಲೂ ಕೂಡ ನಾವು ಇದನ್ನ ಸರಿಸಮಾನವಾಗಿ ನೋಡ್ತೀವಿ. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಜಪಾನ್ ಅಲ್ಲಿ ಒಂದು ರೆಗ್ಯುಲೇಷನ್ನೇ ಇದೆ. ಏನು ಅಂತ ಹೇಳಿದ್ರೆ, ಸಪೋಸ್ ಆ ದೇಶದಲ್ಲಿ ಕೆಲಸ ಮಾಡ್ತಿರುವಂತ ಜನರಿಗೆ ಯಾರಾದ್ರೂ ಒಬ್ರಿಗೆ ವೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಕೆಲ್ಸಕ್ಕೆ ಕರ್ಕೊಳ್ಳೋದಿಲ್ಲ ಅಂತೆ. ಅವರಿಗೆ ರಜಾ ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಡ್ತಾರೆ. ನಿಮ್ಮ ವೇಟ್ ನ ರೆಗ್ಯುಲರ್ ಮಾಡ್ಬಿಟ್ಟು ನೆಕ್ಸ್ಟ್ ನೀವು ಬನ್ನಿ ಕೆಲ್ಸಕ್ಕೆ ಅಂತ ಹೇಳಿ ಅವ್ರಿಗೆ ರಜಾ ಕೊಟ್ಟು ಕಳಿಸ್ತಾರಂತೆ. ಸೊ ಯಾಕೆ ಇದು ಅಂತ ಹೇಳಿದ್ರೆ, ಅವರಿಗೆ ಪ್ರೊಡಕ್ಟಿವಿಟಿ ಬೇಕು. ಒಂದು ಏಜ್ ರೇಂಜ್ ಇರುತ್ತೆ, ಎಷ್ಟು ಏಜ್ ನವರಿಗೆ, ಎಷ್ಟು ಹೈಟ್ ನವರಿಗೆ, ಎಷ್ಟು ವೆಯ್ಟ್ ಇರ್ಬೇಕು ಅಂತ ಒಂದು ರೇಂಜ್ ಇರುತ್ತೆ. ಆ ರೇಂಜ್ ಅಲ್ಲಿ ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ಇದು ಒಂದನ್ನ ಜಪಾನ್ ನವರು ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಯಾವುದೇ ದೇಶದಲ್ಲಿ ನಾವ್ ಇದನ್ನ ನೋಡಲ್ಲ. ಯಾಕೆ ಅವರು ಈ ತರ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಪ್ರೊಡಕ್ಟಿವಿಟಿ ಅವಶ್ಯಕತೆ ಜಾಸ್ತಿ ಇದೆ. ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಪ್ರೊಡಕ್ಷನ್ ಔಟ್ಪುಟ್ ಅವರಿಗೆ ಜಾಸ್ತಿ ಬೇಕು. ಅವರು ಹೆಲ್ದಿ ಆಗಿ ಇರ್ಬೇಕು ಅನ್ನೋದು ಅವ್ರದ್ದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಅವರು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಇದನ್ನ ನಾವು ಫಾಲೋ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಸಪೋಸ್ ಒಂದು 25 years ಆಫ್ ಮೇಲ್ ಇಷ್ಟು ವೆಯ್ಟ್ ಇರಬೇಕು, ಒಂದು 25 years ಆಫ್ ಫೀಮೇಲ್ ಹೆಂಗಸರು ಎಷ್ಟು ವೆಯ್ಟ್ ಇರಬೇಕು ಅಂತ ಒಂದು ಬಾಡಿ ರೇಂಜ್ ಅಲ್ಲಿ ಡಿವೈಡ್ ಆಗಿದೆ. ಎಷ್ಟು ಹೈಟ್ ಇರೋರಿಗೆ ಎಷ್ಟು ಐಡಲ್ ವೆಯ್ಟ್ ಇರಬೇಕು ಅಂತ ಕೂಡ ನಮ್ಮ ಸೈನ್ಸ್ ಅದನ್ನ ನಮ್ಗೆ ಹೇಳುತ್ತೆ. ಇದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಏನಿದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ, kg/m² ಅಂತ ಇದ್ರದ್ದು ಫಾರ್ಮುಲಾ. ಇವಾಗ ಸಪೋಸ್ 25 ವರ್ಷದ ಒಂದು ಹುಡುಗ, ಅವರು ಎಷ್ಟು ವೆಯ್ಟ್ ಇದ್ದಾರೆ, ಅವರ ಹೈಟ್ ಎಷ್ಟು ಅಂತ ನಾವು ಗೂಗಲ್ ಆಗ್ಲಿ ಅಥವಾ ನೀವು ಕ್ಯಾಲ್ಕುಲೇಟರ್ ಆಗ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಒಂದು ನಂಬರ್ ಸಿಗುತ್ತೆ. ಅವರು ಎಷ್ಟು ವೆಯ್ಟ್ ಇದ್ದಾರೆ, ಅವರ ಹೈಟ್ ಎಷ್ಟು ಅಂತ ನೀವು ಸೆಂಟಿಮೀಟರ್ ಅಲ್ಲಾಗ್ಲಿ ಅಥವಾ ಮೀಟರ್ಸ್ ಅಲ್ಲಾಗ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಒಂದು ನಂಬರ್ ಸಿಗುತ್ತೆ. ಸೊ ಈ ಬಾಡಿ ಮಾಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಒಂದು ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ದಾರೆ. ಸಪೋಸ್ ಆ ನಂಬರ್ ಏನು ಅಂತ ಹೇಳಿದ್ರೆ, 18.5 ಇಂದ 24.9 ತನಕ ಬಂದ್ರೆ ನಿಮ್ಮ ನಂಬರು, ನೀವು ಒಂದು ಹೆಲ್ತಿ ರೇಂಜ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಅಂದ್ರೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಇದೆ, ನಿಮ್ಮ ಏಜಿಗೆ, ನಿಮ್ಮ ಹೈಟಿಗೆ ನಿಮ್ಮ ವೇಟ್ ನಾರ್ಮಲ್ ಆಗಿದೆ ಅಂತ ಅರ್ಥ. ಸಪೋಸ್ ಆ ನಂಬರ್ಸ್ ಏನ್ ಬರುತ್ತೆ ಅದು 18.5ಗಿನ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಅಂಡರ್ ವೇಟ್ ಇದ್ದೀರಾ ಅಂತ ಅರ್ಥ. ಸಪೋಸ್ ಅದೇ ನಂಬರು 25ರಿಂದ 29.9 ತನಕ ಬಂದಿದೆ ಅಂತ ಹೇಳಿದ್ರೆ ನೀವು ಓವರ್ ವೇಟ್ ಇದ್ದೀರಾ ಅಂತ ಅರ್ಥ. ಸಪೋಸ್ ಅದೇ ನಂಬರು 30ರಿಂದ 34.9 ಮಧ್ಯ ಬಂತು ಅಂತ ಹೇಳಿದ್ರೆ ನೀವು ಒಬೇಸಿಟಿ ಕ್ಯಾಟಗರಿಗೆ ಬಂದಿದ್ದೀರಾ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂತ ಅರ್ಥ. ಅದೇ ನೀವು 35ಗಿನ ಜಾಸ್ತಿ ಬಂತು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ನಿಮ್ಗೆ ಅರ್ಜೆಂಟ್ ಆಗಿ ತುಂಬಾ ಬೇಗ ನಿಮ್ಮ ವೇಟ್ ನ ಲಾಸ್ ಮಾಡ್ಕೊಂಡು ಒಂದು ಹೆಲ್ತಿ ರೇಂಜ್ ಬಾಡಿ ಮಾಸ್ ಇಂಡೆಕ್ಸ್ಗೆ ಬರಬೇಕು ಅಂತ ಹೇಳಿ ಅಲ್ಲಿ ಇಂಡಿಕೇಟ್ ಮಾಡುತ್ತೆ. ಸೊ ಏನಿದು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಏಜಿಗೆ ತಕ್ಕ ಹಾಗೆ, ಆ ಹೈಟಿಗೆ ತಕ್ಕ ಹಾಗೆ ನಮ್ಮ ಬಾಡಿ ವೇಟ್ ಇದ್ರೆ ನಾವು ಆರೋಗ್ಯಕರವಾಗಿ ಇರ್ತೀವಿ. ಸಪೋಸ್ ನಮ್ಮ ಏಜಿಗೆ ತಕ್ಕ ಹಾಗೆ ಅಥವಾ ನಮ್ಮ ಹೈಟಿಗೆ ನಮ್ಮ ವೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಬೇರೆ ಬೇರೆ ತರಹದ ಕಾಯಿಲೆಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ MI ಲೈಫ್ ಸ್ಟೈಲ್ ಅವರು ನಿಮ್ಗೆ ಮುಂಚೆಯಿಂದಾನು ಗೊತ್ತು, ನಾವು ಬರೀ ವೆಲ್ನೆಸ್ಗೆ ಮತ್ತೆ ನಮ್ಮ ಶರೀರದಲ್ಲಿ ಯಾವುದೇ ತರಹದ ಕಾಯಿಲೆಗಳು ಬರ್ದಲೇ ಇರೋ ತರ
ಪ್ರಿವೆನ್ಷನ್ಗೆ, ನಮ್ಮ ವೆಲ್ನೆಸ್ಗೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದೀವಿ. ಹಾಗಾಗಿ ನಾವು ಈ ಸಲ ತಂದಿರುವಂತದ್ದು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಕೂಡ ಅದ್ರ ಬೇಸಿಸ್ ಮೇಲೆನೆ ಒಂದು ಇನೋವೇಟಿವ್ ಪ್ರಾಡಕ್ಟ್ ಆಗಿದೆ. ಇನ್ನೊಂದು ಟೆಸ್ಟ್ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಏನು ಅಂತ ಹೇಳಿದ್ರೆ ಅದನ್ನ ಸ್ಟ್ರಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಹೇಗೆ ಈ ಟೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಸ್ಟ್ರೈಟ್ ಆಗಿ ನಿಂತ್ಕೊಂಡು ಒಂದು ದಾರವನ್ನ ಅಥವಾ ಹಗ್ಗವನ್ನ ತಗೋಬೇಕಾಗತ್ತೆ. ಕಾಲಿಂದ ಕೆಳಗಡೆ, ಕಾಲಿಂದ ಮೇಲ್ಗಡೆ ನಿಮ್ಮ ತಲೆ ಭಾಗದ ತನಕ ನಿಮ್ಮ ಬಾಡಿ ಮೆಜರ್ಮೆಂಟ್ಗೆ ಒಂದು ದಾರವನ್ನ ಕಟ್ ಮಾಡ್ಕೊಳ್ಳಿ. ಆ ದಾರವನ್ನ ಕಟ್ ಮಾಡ್ಕೊಂಡ್ಮೇಲೆ ಅದನ್ನ 2 ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ನೀವು ನಿಮ್ಮ ವೇಸ್ಟ್ ರೀಜನ್ಗೆ, ನಾಭಿ ರೀಜನ್ಗೆ ಅದನ್ನ ನೀವು ಮೆಜರ್ ಮಾಡಿ ನೋಡ್ಬೋದು. ಸಪೋಸ್ ಆ 2 ಸ್ಟ್ರಿಂಗ್ಸ್ ಕೊಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಬಾಡಿ ವೇಟ್ ನಾರ್ಮಲ್ ಇದೆ, ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಇದೆ ಅಂತ ಅರ್ಥ. ಸಪೋಸ್ ಆ ಸ್ಟ್ರಿಂಗ್ 2 ಮೀಟ್ ಆಗ್ತಾ ಇಲ್ಲ, ಆ ಎಡ್ಜಸ್ 2 ಮೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶರೀರದ ತೂಕ ಜಾಸ್ತಿ ಇದೆ, ಸೊ ನೀವು ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ. ನೆಕ್ಸ್ಟ್, ಯಾಕೆ ನಮ್ಮ ಶರೀರದಲ್ಲಿ ವೇಟ್ ಗೇನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ನಾವು ಸರಿಯಾಗಿ ಆಹಾರ ಸೇವನೆ ಮಾಡ್ತಾ ಇರೋದಿಲ್ಲ, ತುಂಬಾ ಜಂಕ್ ಫುಡ್ ತಿನ್ನೋವಂಥದ್ದು, ತುಂಬಾ ಎಣ್ಣೆಲ್ ಕರ್ದಿರೋಂಥ ಪದಾರ್ಥಗಳು ತಿನ್ನೋವಂಥದ್ದು, ತುಂಬಾ ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳಿದ್ರೆ ಈ ಜ್ಯೂಸಸ್ ಆಗ್ಲಿ ಅಥವಾ ಬಾಟಲ್ಡ್ ಡ್ರಿಂಕ್ಸ್ ಆಗ್ಲಿ ಈ ತರ ಮಾಡುವಂಥದ್ರಿಂದ ಕೂಡ ನಮ್ಮ ಶರೀರದ ತೂಕ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ನಾವು ತುಂಬಾ ಸ್ಟಾರ್ಚ್ ಇರೋ ಅಂತ ಪದಾರ್ಥಗಳು, ತುಂಬಾ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಮಾಡ್ತೀವಿ, ಯಾವಾಗ ನಾವು ಎಣ್ಣೆಲ್ ಕರ್ದಿರೋಂಥ ಪದಾರ್ಥಗಳು ಅಥವಾ ಆಯಿಲಿ ಫುಡ್ಸ್, ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲ ಜಾಸ್ತಿ ತಿಂತೀವಿ, ಅವಾಗ ಕೂಡ ನಮ್ಮ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಇಂದ ಯಾಕೆ ನಮ್ಮ ವೇಟ್ ಗೇನ್ ಆಗುತ್ತೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ ಡೈಜೆಷನ್ ಆದ್ಮೇಲೆ ಅದು ನಮ್ಮ ಶರೀರದಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಗ್ಲೂಕೋಸ್ ಡೈರೆಕ್ಟ್ ಶುಗರ್ ಅಥವಾ ಗ್ಲೂಕೋಸ್ ಕಂಟೆಂಟ್ ಆದಾಗ ಏನಾಗುತ್ತೆ, ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಿ ಸ್ಟೋರ್ಡ್ ಆಗಿ ಆಗ್ತಾ ಹೋಗ್ತಾ ಜಾಸ್ತಿ, ಯಾವಾಗ ನಮ್ಮ ಕ್ಯಾಲರಿ ಔಟ್ಪುಟ್ ಜಾಸ್ತಿ ಇರಲ್ಲ ಅಥವಾ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇರೋದಿಲ್ಲ, ಅದು ಸ್ಟೋರ್ಡ್ ಫ್ಯಾಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಎಕ್ಸಸೈಸಸ್ ಕರೆಕ್ಟ್ ಆಗಿ ಮಾಡ್ತಾ ಇರೋದಿಲ್ಲ, ವರ್ಕೌಟ್ ಮಾಡ್ತಾ ಇರೋದಿಲ್ಲ, ಜಾಸ್ತಿ ಊಟ ಮಾಡ್ತೀವಿ ಬಟ್ ಏನೇ ವರ್ಕೌಟ್ ಫಾಲೋ ಮಾಡ್ತಾ ಇರಲ್ಲ ಅಂದ್ರೆ ಆಗ ಕೂಡ ನಮ್ಮ ವೇಟ್ ಗೇನ್ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಕ್ಯಾಲರಿ ಇನ್ಪುಟ್ ಅಲ್ಲಿ ಮತ್ತೆ ಕ್ಯಾಲರಿ ಔಟ್ಪುಟ್ ಅಲ್ಲಿ ಇಂಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಜಾಸ್ತಿ ಆಹಾರ ಸೇವನೆ ಮಾಡಿ ಎನರ್ಜಿ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿದಾಗ ಕೂಡ ನಮ್ಮ ಶರೀರದಲ್ಲಿ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಥೈರಾಯ್ಡ್ ಇಂಬ್ಯಾಲೆನ್ಸ್ ಇರೋರು, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಾಗುತ್ತೆ, ಅವರಿಗೆ ಏನಾದ್ರು ತಿಂತಾ ಇರ್ಬೇಕು ಅಂತ ಫುಡ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವರು ಜಾಸ್ತಿ ತಿನ್ನೋದ್ರಿಂದ ಅವಾಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಡೈಜೆಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ, ನಾವು ಸೇವನೆ ಮಾಡುವಂತ ಆಹಾರ ಯಾವಾಗ ಪಚನ ಆಗ್ತಾ ಇರೋದಿಲ್ಲ, ಆಗ ಕೂಡ ನಮ್ಗೆ ಡೈಜೆಷನ್ ಸರಿ ಆಗ್ತಾ ಇಲ್ಲ ಅಂದಾಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಏನು ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ನಾವು ಸೇವನೆ ಮಾಡಿರುವಂತ ಆಹಾರ ಏನು ಡೈಜೆಷನ್ ಆಗುತ್ತೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆ ಎನರ್ಜಿ ಯಾವಾಗ ನಾವು ಉಪಯೋಗಿಸ್ಕೊಳ್ಳಲ್ಲ, ಯಾವುದೇ ತರಹದ ಒಂದು ಕೆಲಸ ಮಾಡಿ ಆ ಎನರ್ಜಿನ ನಾವು ಯಾವಾಗ ಉಪಯೋಗಿಸ್ಕೊಳ್ಳೋದಿಲ್ಲ, ಅದು ನಮ್ಮ ಶರೀರದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಿಮ್ಮ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ನಿಮ್ಗೆ ನೀವು ತುಂಬಾ ಕೆಲಸ ಮಾಡ್ತೀರಾ ಅಥವಾ ನೀವು ತುಂಬಾ ಎನರ್ಜಿನ ಉಪಯೋಗಿಸ್ಕೋತೀರಾ ಅಂತ ಹೇಳಿದ್ರೆ ಯಾವುದೇ ತರಹದ ಒಂದು ಫ್ಯಾಟ್ ಸ್ಟೋರ್ ಆಗೋದಿಲ್ಲ ನಮ್ಮ ಶರೀರದಲ್ಲಿ. ಆ ಎನರ್ಜಿ ಎಲ್ಲ ಎಕ್ಸ್ಪೆಂಡಿಚರ್ ಆಗಿ ನಾವು ಸೇವನೆ ಮಾಡಿರುವಂತ ಆಹಾರ ಪೂರ್ತಿ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಹೋಗ್ಬಿಡುತ್ತೆ, ನಮ್ಮ ಶರೀರದಲ್ಲಿ ಯಾವುದೇ ತರಹದ ಒಂದು ಸ್ಟೋರ್ ಆಗ್ಲಿಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಕೂಡ ನಮ್ಮ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವೇಟ್ ಗೇನ್ ಆಗೋದಿಲ್ಲ. ಸಪೋಸ್ ನಮ್ಮ ಡೈಜೆಷನ್ ಮತ್ತೆ ಮೆಟಬಾಲಿಸಮ್ ಕಡಿಮೆ ಇದೆ, ನಮ್ಮ ಶರೀರದಲ್ಲಿ ಹಸಿವಾಗೋದಿಲ್ಲ ಅಥವಾ ಯೂರಿನ್ ಮೋಷನ್ ಸರಿಯಾಗಿ ಹೋಗೋದಿಲ್ಲ, ತುಂಬಾ ಸುಸ್ತು ಅಥವಾ ತುಂಬಾ ಕೆಲಸ ಮಾಡೋದಿಲ್ಲ, ಸೋಮಾರಿತನದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವರ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ಅವಾಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಲಿವರ್ದು ಡೈಜೆಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಲಿವರ್ ಮೇಲೆ ತುಂಬಾ ಆಹಾರ ಸೇವನೆ ಮಾಡಿ ಅಥವಾ ಆಯಿಲಿ ಫುಡ್ಸ್ ತಗೊಂಡು ತುಂಬಾ ಅದ್ರ ಮೇಲೆ ಪ್ರೆಷರ್ ಹಾಕಿ ಡೈಜೆಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಆಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
ಗ್ಲೂಕೋಸ್ ಇಂಟಾಲರೆನ್ಸ್ ಇರೋರಿಗೆ ಅಥವಾ ಡಯಾಬಿಟೀಸ್ ಇರೋರಿಗೆ ಆಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಬಾಡಿನಲ್ಲಿ ಆಲ್ರೆಡಿ ಗ್ಲೂಕೋಸ್ ಫಾರ್ಮೇಶನ್ ಇರುತ್ತೆ. ಸೊ ಅವರು ಸೇವನೆ ಮಾಡುವಂತ ಆಹಾರದಿಂದ ಕೂಡ ಗ್ಲೂಕೋಸ್ ಫಾರ್ಮೇಶನ್ ಆಗಿ ಸ್ಟೋರ್ಡ್ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸಪೋಸ್ ಹೆರಿಡಿಟರಿ ಫ್ಯಾಕ್ಟರ್ ಇಂದ ಕೂಡ ತಂದೆಗೆ, ತಾಯಿಗೆ, ಅಜ್ಜಗೆ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ಆಗ ಕೂಡ ಅದು ಮಕ್ಕಳಲ್ಲಿ ಅಥವಾ ಮೊಮ್ಮಕ್ಕಳಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಅಥವಾ ವೇಟ್ ಗೇನ್ ಆಗುವಂಥದ್ದು ಅಥವಾ ದಪ್ಪಗಿರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸಪೋಸ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ, ತುಂಬಾ ಸ್ಟ್ರೆಸ್ ಅಲ್ಲಿ ಇರುವಾಗ ಅಥವಾ ಡಿಪ್ರೆಷನ್ ಅಲ್ಲಿ, ಆಂಗ್ಸೈಟಿಲಿ ಇರುವಾಗ ಕೆಲವೊಬ್ರು ಪೇಷಂಟ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಂಜ್ ಈಟಿಂಗ್ ಮಾಡ್ತಾ ಇರ್ತಾರೆ. ಕೈಗೆ ಸಿಕ್ಕಿದೆಲ್ಲ ತಿನ್ಬೇಕು ಅನ್ಸುತ್ತೆ. ಡಿಪ್ರೆಷನ್ ಅಲ್ಲಿ ಇರುವಾಗ ತುಂಬಾ ಊಟ ಮಾಡುವಂಥದ್ದು ಅಥವಾ ಸಿಕ್ಕಿದೆಲ್ಲ ತಿನ್ನುವಂಥದ್ದು, ಆ ತರ ಅಭ್ಯಾಸ ಕೂಡ ಕೆಲವರಲ್ಲಿ ನಾವು ನೋಡ್ಬೋದು. ಆಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಂಗಸರಲ್ಲಿ ಮೆನೋಪಾಸಲ್ ಟೈಮ್ ಅಲ್ಲಿ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಕೂಡ ಅವರಿಗೆ ಫುಡ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಆಗ ಕೂಡ ವೇಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನಾದ್ರೂ ಒಂದ್ ಮಂತ್ರ ಇರ್ಬೇಕಲ್ಲ, ಈ ವೇಟ್ ಜಾಸ್ತಿ ಆಗ್ತಾ ಇದೆ, ಸೊ ಈ ವೇಟ್ ನ, ನಮ್ಮ ಶರೀರದ ತೂಕವನ್ನ ಹೆಲ್ತಿಯಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಏನಿದೆ ಮಂತ್ರ ಅಂತ ಹೇಳಿದ್ರೆ ಡೆಲ್ ಅಂತ ಹೇಳ್ತೇವೆ. ಏನಿದು ಡೆಲ್ ಅಂತ ಹೇಳಿದ್ರೆ ಡಿ ಇಸ್ ಫಾರ್ ಡಯಟ್. ಡಯಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ, ಯಾವುದೇ ತರಹದ ಒಂದು ಕ್ರಾಶ್ ಡಯಟ್ ಆಗ್ಲಿ ಅಥವಾ ಇವಾಗ ಮಾರ್ಕೆಟ್ ಅಲ್ಲಿ ಇರೋಂಥದ್ದು ಡಯಟ್ಸ್ ಆಗ್ಲಿ ಆ ತರ ಅಲ್ಲ. ನಾವು ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ ನ ತಗೋಬೇಕು. ತುಂಬಾ ಫೈಬರ್ ಕಂಟೆಂಟ್ ಇರೋವಂಥದ್ದು ಹಣ್ಣುಗಳಾಗ್ಲಿ, ತರಕಾರಿಗಳಾಗ್ಲಿ, ಸೊಪ್ಪುಗಳಾಗ್ಲಿ ಅದನ್ನ ನಾವು ಚೂಸ್ ಮಾಡ್ಕೋಬೇಕು. ಅದ್ರ ಬದಲು ನಾವು ಈ ಪಿಜ್ಜಾ, ಬರ್ಗರು, ತುಂಬಾ ಡೀಪ್ ಫ್ರೈಡ್ ಐಟಮ್ಸು, ಬಜ್ಜಿ, ಬೋಂಡಾ ಈ ತರದ್ದೆಲ್ಲ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ನಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ನಾವು ತುಂಬಾ ಹೆಲ್ದಿ ಫುಡ್, ಪ್ರೋಟೀನ್ ಜಾಸ್ತಿ ಇರೋವಂಥದ್ದು ಅಥವಾ ಫ್ಯಾಟ್ ಕಡಿಮೆ ಇರೋವಂಥದ್ದು, ಫೈಬರ್ ರಿಚ್ ಡಯಟ್, ಹೆಲ್ದಿ ಫುಡ್, ತುಂಬಾ ಹಣ್ಣುಗಳಾಗ್ಲಿ, ತರಕಾರಿಗಳಾಗ್ಲಿ ಈ ತರ ತಗೊಳ್ಳೋದ್ರಿಂದ ನಮ್ಮ ಶರೀರದ ತೂಕವನ್ನ ನಾವು ಹೆಲ್ತಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ ಎಕ್ಸಸೈಸಸ್. ನಾನು ಆಗ್ಲೇ ಹೇಳ್ದೆ, ಒಂದು ವಾರಕ್ಕೆ ಅಟ್ಲೀಸ್ಟ್ 5 to 6 days ಆದ್ರೂ ಎಕ್ಸಸೈಸಸ್, ಯಾವುದೇ ತರಹದ ಒಂದು ಎಕ್ಸಸೈಸಸ್ ರೂಟೀನ್ ಅನ್ನ ನೀವು ನಿಮ್ಮ ಶರೀರದ ನೀವು ಅಳವಡಿಸ್ಕೋಬೇಕು. ನಿಮ್ಮ ಡೈಲಿ ರೂಟೀನ್ ಅಲ್ಲಿ ನೀವು ಅಳವಡಿಸ್ಕೋಬೇಕು. ಇವಾಗ ನಾವು ಊಟ ಮಾಡ್ಲಿಕ್ಕಾಗ್ಲಿ ಅಥವಾ ತಿಂಡಿ ತಿನ್ಲಿಕ್ಕಾಗ್ಲಿ ಮರ್ತ್ ಹೋಗ್ತೀವಾ? ಖಂಡಿತ ಇಲ್ಲ, ಹೌದಲ್ವಾ? ಹಾಗೆ ನಮ್ಮ ಶರೀರಕ್ಕೆ ಕೂಡ ಎಕ್ಸಸೈಸಸ್ ಅನ್ನೋದು ಬಹಳ ಮುಖ್ಯ. ಯಾವುದೇ ತರಹದ ಒಂದು ಎಕ್ಸಸೈಸಸ್, ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಜಾಗಿಂಗು, ಜಿಮ್ಮು, ಯೋಗ, ಪ್ರಾಣಾಯಾಮ, ಯಾವುದೇ ತರಹದ ಒಂದು ಎಕ್ಸಸೈಸಸ್ ಡೈಲಿ 1 hour, ಅಟ್ಲೀಸ್ಟ್ 45 minutes ಇಂದ 1 hour, 1 ಗಂಟೆಗಳ ಕಾಲ ಕೂಡ ನೀವು ಯಾವುದೇ ತರಹದ ಒಂದು ಎಕ್ಸಸೈಸಸ್ ನ ಖಂಡಿತವಾಗ್ಲೂ ಫಾಲೋ ಮಾಡ್ಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ ಎಲ್ ಅಂದ್ರೆ ಲೈಫ್ ಸ್ಟೈಲ್. ಏನಿದು ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅಭ್ಯಾಸ ಇರುತ್ತೆ ತುಂಬಾ ನೈಟ್ ಡ್ಯೂಟೀಸ್ ಮಾಡುವಂಥದ್ದು, ರಾತ್ರಿ ಕೆಲಸ ಮಾಡ್ತಾರೆ, ಬೆಳಗ್ಗೆ ನಿದ್ದೆ ಮಾಡುವಂಥದ್ದು, ಅಥವಾ ಯಾವ್ದ್ಯಾವ್ದೋ ಟೈಮಿಗೆ ಊಟ ತಿಂಡಿ ಮಾಡುವಂಥದ್ದು, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡೋದಿಲ್ಲ. ಕೆಲವೊಬ್ಬರಿಗೆ ತಿಂಡಿ ತಿನ್ನೋ ಅಭ್ಯಾಸನೇ ಇರೋದಿಲ್ಲ, 12 ಗಂಟೆಗೆ ತಿಂಡಿ ತಿನ್ನೋವಂಥದ್ದು, ಮನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅದೇ ಟೈಮ್ನ ರೂಢಿ ಮಾಡ್ಕೊಳ್ಳುವಂಥದ್ದು, 3:30-4 ಗಂಟೆಗೆ ಊಟ ಮಾಡುವಂಥದ್ದು. ಹೀಗೆ ಯಾವುದೇ ಒಂದು ಪ್ರಾಪರ್ ಟೈಮಿಂಗ್ ಇರೋದಿಲ್ಲ ಮೀಲಿಂಗ್ದು, ಅಥವಾ ಯಾವಾಗ್ಲೂ ಮಲ್ಗೋದು, ಯಾವಾಗ್ಲೂ ಹೇಳೋದು, ತುಂಬಾ ಸ್ಟ್ರೆಸ್ ತಗೊಳ್ಳೋ ಅಂಥದ್ದು. ಎಲ್ಲಾರ್ಗು ಇವಾಗ ಸ್ಟ್ರೆಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ, ಹೌದಲ್ವಾ? ಸೊ ಈ ತರ ಲೈಫ್ ಸ್ಟೈಲ್ ಲೀಡ್ ಮಾಡುವಾಗ ಏನಾಗುತ್ತೆ, ನಮ್ಗೆ ಟೆನ್ಷನ್ ಇಂದ, ಆಂಗ್ಸೈಟಿಯಿಂದ, ಡಿಪ್ರೆಷನ್ ಇಂದ, ಯಾವುದೇ ಒಂದು ಕರೆಕ್ಟ್ ಆಗಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಶರೀರದ ತೂಕ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಒಂದು ಪ್ರಾಪರ್ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ಬೇಕು. ಬೇಗ ಮಲ್ಕೋಬೇಕು, ಆಮೇಲೆ ಬೇಗ ಏಳ್ಬೇಕು. ಬೇಗ ಎದ್ದಾಗ ಏನಾಗುತ್ತೆ, ನಮ್ಮ ದಿನಚರ್ಯದಲ್ಲಿ ಬಹಳಷ್ಟು ಟೈಮ್ ಕೂಡ ಸಿಗುತ್ತೆ ನಮ್ಗೆ ಯಾವುದೇ ತರಹದ ವರ್ಕೌಟ್ ಮಾಡ್ಲಿಕ್ಕೆ, ವಾಕಿಂಗ್ ಮಾಡ್ಲಿಕ್ಕೆ. ನಮ್ಮ ಮೂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಕೆಲ್ಸಗಳು ಕೂಡ ಆರಾಮಾಗಿ ಬೇಗ ಬೇಗ ಸಾಗ್ತಾ ಇರುತ್ತೆ, ಹೌದಲ್ವಾ? ಸೊ ಒಂದು ಪ್ರಾಪರ್ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಶರೀರದ ತೂಕವನ್ನ ನಾವು ಹೆಲ್ದಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬರೀ ಇಷ್ಟು ಮಾಡಿದ್ರೆ ಸಾಕಾಗುತ್ತಾ? ನಾನು ಇಷ್ಟು ಮಾಡ್ತಾನೆ ಇದ್ದೀನಿ ಮೇಡಮ್, ಆದ್ರೂ ನನ್ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ನನ್ ವೆಯ್ಟೇ ಕಡಿಮೆ ಆಗ್ತಾ ಇಲ್ಲ, ಯಾವುದೇ ತರಹದ ಕೆಟ್ಟ ಅಭ್ಯಾಸ ಆಗಿಲ್ಲ, ನಾವು ನಾನ್ ವೆಜ್ ತಿನ್ನಲ್ಲ, ಆದ್ರೂ ನಮ್ ವೆಯ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಒಂದು ಆಚೆದು ಏನು ತಿನ್ನೋದೇ ಇಲ್ಲ, ಮನೆಯಲ್ಲೇ ಊಟ ಮಾಡ್ತಿರ್ತೀವಿ, ಆದ್ರೂ ನಮ್ ವೆಯ್ಟ್ ಮ್ಯಾನೇಜ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಬಹಳಷ್ಟು ಜನ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ನಾನು ಯಾವುದೇ ತರಹದ ಒಂದು ಅಭ್ಯಾಸ ಮಾಡ್ತಾ ಇಲ್ಲ, ಆದ್ರೂ ನನ್ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅವ್ರಿಗೆಲ್ಲ ಏನು ಅಂತ ಹೇಳಿದ್ರೆ, ಈ ಡೆಲ್ ಜೊತೆ ನಾವು ಎಫ್ ನ ಕೂಡ ಸೇರಿಸ್ಬೇಕಾಗುತ್ತೆ. ಏನಿದು ಎಫ್ ಅಂತ ಹೇಳಿದ್ರೆ
ಫುಡ್ ಬೇಸ್ಡ್ ಸೊಲ್ಯೂಷನ್ ಫಾರ್ ಡಯಟ್ರಿ ಮ್ಯಾನೇಜ್ಮೆಂಟ್. ಏನಿದು ಅಂತ ಹೇಳಿ ನಾವು ನೋಡೋಣ. ನಿಮ್ಗೆಲ್ಲ ಇವಾಗ FAST ಫಿಟ್ ಅಂಡ್ ಸ್ಲಿಮ್ ಥೆರಪಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇದು ಒಂದು ಪ್ರಾಡಕ್ಟ್ ಅಲ್ಲ, ಇದು ಒಂದು ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲಿಮೆಂಟ್ಸ್ ವೆಲ್ನೆಸ್ ಅವರ ಕಡೆಯಿಂದ ಬಂದಿರೋ ಅಂತ ಒಂದು ಸೊಲ್ಯೂಷನ್ ಇದು. ವೇಟ್ ಕಡಿಮೆ ಮಾಡ್ಲಿಕ್ಕೆ, ನಮ್ಮ ವೇಟ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿರೋ ಅಂತ ಒಂದು ಸೊಲ್ಯೂಷನ್, ಫುಡ್ ಬೇಸ್ಡ್ ಸೊಲ್ಯೂಷನ್ ಇದು. ಏನಂತ ಹೇಳಿದ್ರೆ ಇದರಲ್ಲಿ ನಾವು ಫುಡ್ ಅಂಡ್ ಸೈನ್ಸ್ ನ್ಯೂಟ್ರಿಷನ್ ಬೇಸ್ಡ್ ಎಕ್ಸ್ಪರ್ಟ್ಸ್ ಇಂದ, ಅವರ ಇನ್ಪುಟ್ಸ್ ಇಂದ ಕೊಟ್ಟಿರೋ ಅಂತದ್ದೇ ಇದು ಸೊಲ್ಯೂಷನ್. ಇದು ನಮ್ಗೆ ಒಂದು ಪ್ರಾಡಕ್ಟ್ ಗಳ ಜೊತೆಗೆ ನಮ್ಗೆ ಒಂದು ಎಜುಕೇಶನ್ ಕೂಡ ಸಿಗ್ತಿದೆ. ನಮ್ಮ ವೇಟಿನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ನಮ್ಮ ವೇಟ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕೂಡ ನಮ್ಗೆ ಒಂದು ನಾಲೆಜ್ ಸಿಗ್ತಿದೆ. ಅದಕ್ಕೆ ಇದನ್ನ ನಾವು ಸೊಲ್ಯೂಷನ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇವೆ. ಈ ಥೆರಪಿ ಕಿಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ 3 ಬೇರೆ ಬೇರೆ ಫಾರ್ಮುಲಾಸ್ ಇದೆ. 3 ಬೇರೆ ಬೇರೆ ಕಿಟ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಒಂದು ವೇಟ್ ಮ್ಯಾನೇಜ್ಮೆಂಟ್ ಶೇಕ್, ಎರಡನೇದು ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾ, ಮೂರನೇದು ವೇಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸೂಲ್. ಈ 3 ಕಾಂಬಿನೇಷನ್ ಇಂದ ಬಂದಿರೋ ಅಂತದ್ದೇ ಈ ಕಿಟ್. ಏನಿದು ಅಂತ ಹೇಳಿದ್ರೆ ಇದು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಇಂದ ಒಂದು ಕೊಟ್ಟಿರುವಂತ ಆಫರಿಂಗ್ಸ್. ಇದರಲ್ಲಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ವೇಟ್ ಲಾಸ್ಗೆ ಅಥವಾ ವೇಟ್ ಮ್ಯಾನೇಜ್ಮೆಂಟ್ಗೆ ಬಹಳಷ್ಟು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಬಟ್ ಆದ್ರೆ ಆ ಪ್ರಾಡಕ್ಟ್ಸ್ ಗಳಿಗಿಂತ ಇದು ಬಹಳಷ್ಟು ಡಿಫ್ರೆಂಟ್ ಆಗಿ ಇರುವಂತದ್ದು, ತುಂಬಾ ಯುನೀಕ್ ಆಗಿ ಇರುವಂತದ್ದು. ಇದು ಫಸ್ಟ್ ಟೈಮ್ ಫುಡ್ ಬೇಸ್ಡ್ ಅಪ್ರೋಚ್ ಇಂದ ಕೊಟ್ಟಿರುವಂತ ಒಂದು ಫಾರ್ಮ್ಯುಲೇಷನ್. ನಮ್ಮ ಫುಡ್ ಅಂಡ್ ಸೈನ್ಸ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಇಂದ ಬಂದಿರುವಂತ ಒಂದು ಕಾಂಬಿನೇಷನ್. ಈ 3 ಥೆರಪಿ ಕಿಟ್ ಜೊತೆಗೆ ನಾವು ಲೈಫ್ ಸ್ಟೈಲ್ ರೆಕಮೆಂಡೇಶನ್ ಕೂಡ ನಾವು ಕೊಡ್ತಾ ಇದ್ದೇವೆ. ಏನಿದೆ ಇದರಲ್ಲಿ ಅಂತ ನೋಡೋಣ. ಫಸ್ಟ್ ವೇಟ್ ಮ್ಯಾನೇಜ್ಮೆಂಟ್ ಶೇಕ್. ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಬಂದ್ಬಿಟ್ಟು ನ್ಯೂಟ್ರಿಷನ್ ಸೈನ್ಸ್ ಬೇಸ್ಡ್, ನಾನು ಆಗ್ಲೇ ಹೇಳಿದೆ ಇದು ಫುಡ್ ಬೇಸ್ಡ್ ಇರುವಂತ ಒಂದು ಸೊಲ್ಯೂಷನ್. ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಇಂದ, ಬಹಳಷ್ಟು ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಅವರ ನಾಲೆಡ್ಜ್ ಇಂದ ಕೊಟ್ಟಿರುವಂತ ಒಂದು ಸೊಲ್ಯೂಷನ್ ಇದು. FSDU ಗೈಡ್ಲೈನ್ಸ್ ಇಂದ ಕೊಟ್ಟಿರುವಂತದ್ದು ಫುಡ್ ಫಾರ್ ಸ್ಪೆಷಲ್ ಡಯಟ್ರಿ ಯೂಸೇಜ್. ಸೊ ಯೂಸಸ್ ಅವರಿಂದ ಬಂದಿರುವಂತ ಗೈಡ್ಲೈನ್ಸ್ ಅನ್ನ ನಾವು ಫಾಲೋ ಮಾಡಿಕೊಂಡು ಕೊಟ್ಟಿರುವಂತ ಒಂದು ಸೊಲ್ಯೂಷನ್ ಇದು. ಸೊ ಏನಿದು ಅಂತ ಹೇಳಿದ್ರೆ ಇದು ಒಂದು ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಫಾರ್ಮ್ ಅಲ್ಲಿ ಬರುತ್ತೆ. ಇದು ಸ್ಯಾಚೆಟ್ ಅಲ್ಲಿ ಫಾರ್ಮ್ ಅಲ್ಲಿ ಬರುತ್ತೆ. ಈ ಸ್ಯಾಚೆಟ್ ಅಲ್ಲಿ ಪೌಡರ್ ಫಾರ್ಮ್ ಅಲ್ಲಿ ಇರುವಂತ ಒಂದು ಶೇಕ್ ಪೌಡರ್ ಇದೆ. ಇದರಲ್ಲಿ 35 grams ಆಫ್ ಪೌಡರ್ ಇದೆ ಇದು ಒಂದು ಸ್ಯಾಚೆಟ್ ಅಲ್ಲಿ. ಏನ್ ಮಾಡ್ಬೇಕು ಇದನ್ನ ಅಂತ ಹೇಳಿದ್ರೆ, ನೀವು ಈ ಪೌಡರ್ ಅನ್ನ ಒಂದು ಗ್ಲಾಸಿಗೆ ಹಾಕಿ ಅದರಲ್ಲಿ ನೀರ್ ಮಿಕ್ಸ್ ಮಾಡಿ, ಅಥವಾ ಇದಕ್ಕೆ ಹನಿ, ನೀರಿನ ಜೊತೆ ಹನಿ ಮಿಕ್ಸ್ ಮಾಡಿ ತಗೊಳ್ಳುವಂಥದ್ದು. ಹೇಗೆ ತಗೊಳ್ಳೋದು ಅಂತ ನಾನು ಮುಂದೆ ಹೇಳ್ತೇನೆ. ಏನ್ ಮಾಡುತ್ತೆ ಇದು ಅಂತ ಹೇಳಿದ್ರೆ, ಯೂಶಲಿ ಇದು ಒಂದು ಮೀಲ್ ನ ನೀವು ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಸಪೋಸ್ ಇದನ್ನ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ನ ನೀವು ಮಾರ್ನಿಂಗ್ ತಗೋತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಬ್ರೇಕ್ಫಾಸ್ಟ್, ನಾರ್ಮಲ್ ಬ್ರೇಕ್ಫಾಸ್ಟ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ನೀವು ರಿಪ್ಲೇಸ್ ಮಾಡಿ ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ನ ತಗೋಬೇಕಾಗತ್ತೆ. ಸೊ ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ನಮ್ಗೆ ದಿನನಿತ್ಯಕ್ಕೆ ಬೇಕಾಗಿರುವಂತಹ ಕಾರ್ಬೋಹೈಡ್ರೇಟ್ ಆಗ್ಲಿ, ಪ್ರೋಟೀನ್ ಆಗ್ಲಿ, ಫ್ಯಾಟ್ ಆಗ್ಲಿ, ಅದಕ್ಕೆ ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಗೆ ಎಷ್ಟು ಬೇಕು ಅಷ್ಟು ಖಂಡಿತವಾಗ್ಲೂ ಇದರಲ್ಲಿ ಇದೆ. ಸಪೋಸ್ ನಮ್ಗೆ 20% ಆಫ್ ರೆಕಮೆಂಡೆಡ್ ಡೋಸೇಜ್ ಅಲೋವೆನ್ಸ್, ಎಷ್ಟು ಹೇಳಿದ್ದಾರೆ ನಮ್ಮ ಶರೀರಕ್ಕೆ ಬೇಕು, ಇಷ್ಟು ವಿಟಮಿನ್ಸ್ ಬೇಕು, ಇಷ್ಟು ಮಿನರಲ್ಸ್ ಬೇಕು, ದಿನನಿತ್ಯಕ್ಕೆ ನಾವು ಇಷ್ಟು ಕಾರ್ಬೋಹೈಡ್ರೇಟ್ಸ್ ತಗೋಬೇಕು ಅಂತ ಹೇಳಿದ್ರೆ ಅದರಲ್ಲಿ 20% ಆಫ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅನ್ನ ನಮ್ಮ ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕು ಕವರ್ ಮಾಡುತ್ತೆ. ತುಂಬಾ ಟೇಸ್ಟಿಯಾಗಿ ಇದೆ. ಇದೇ ಒಂದು ಕಂಪ್ಲೀಟ್ ಮೀಲ್ ಅಂತ ಹೇಳಿದ್ರೆ, ನೀವು ಯಾವ ಮೀಲ್ ನ ರೀಪ್ಲೇಸ್ ಮಾಡ್ತೀರಾ, ಸಪೋಸ್ ಬ್ರೇಕ್ಫಾಸ್ಟ್ ನ ರೀಪ್ಲೇಸ್ ಮಾಡ್ತಾ ಇದ್ದೀರಾ ಅಥವಾ ಲಂಚ್ ನ ರೀಪ್ಲೇಸ್ ಮಾಡ್ತಾ ಇದ್ದೀರಾ, ದಿಸ್ ಇಟ್ ಸೆಲ್ಫ್ ಇಸ್ ಅ ಕಂಪ್ಲೀಟ್ ಮೀಲ್. ಇದನ್ನ ತಗೊಂಡು ನೀವು ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ ಅಥವಾ ಲಂಚ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ಯಾವ್ದಾದ್ರೂ ಒಂದು ಟೈಮ್ ಅನ್ನ ನೀವು ಇದರಲ್ಲಿ ರೀಪ್ಲೇಸ್ ಮಾಡಬಹುದು. ಏನಿದೆ ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ಅಂತ ಹೇಳಿದ್ರೆ, ಇದರಲ್ಲಿ ಪ್ರೋಟೀನ್ಸ್ ಒಂದು ಬ್ಲೆಂಡ್ ಇದೆ. ಪಿ ಪ್ರೋಟೀನು, ವೇ ಪ್ರೋಟೀನ್ ಮತ್ತೆ ಸೋಯಾ ಪ್ರೋಟೀನ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತದ್ದೇ ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್. ಸೊ ಇದರಲ್ಲಿ ಪ್ರೋಟೀನ್ ಏನ್ ಮಾಡುತ್ತೆ, ನಮ್ಮ ಶರೀರಕ್ಕೆ ಪ್ರೋಟೀನ್ ಏನಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಮಸಲ್ ಗ್ರೋತ್ಗೆ, ನಮ್ಮ ಬಾಡಿ ಬಿಲ್ಡಿಂಗ್ ಗೆ ಈ ಪ್ರೋಟೀನ್ ಅವಶ್ಯಕತೆ ತುಂಬಾ ಇದೆ. ಸೊ ಈ
3 ತರದ ವೆಜಿಟೇರಿಯನ್ ಪ್ರೋಟೀನ್ ಇಂದ ಮಾಡಿರುವಂತದ್ದು ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕು. ಸೊ ಈ ಸೋಯಾ ಪ್ರೋಟೀನ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ ಹೈ ಕ್ವಾಲಿಟಿ ಆಫ್ ಪ್ರೋಟೀನ್ ಇದೆ. ಸೊ ಇದರಲ್ಲಿ ನೀವು ತಗೊಂಡಾಗ ನಿಮ್ಗೆ ಯಾವುದೇ ತರಹದ ಒಂದು ಸ್ಮೆಲ್ ಆಗ್ಲಿ ಅಥವಾ ಯಾವುದೇ ತರಹದ ಒಂದು ವಾಸನೆ ಆಗ್ಲಿ ಸಿಗೋದಿಲ್ಲ. PDCAAS ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಪ್ರೋಟೀನ್ ಡೈಜೆಸ್ಟಿಬಿಲಿಟಿ ಕರೆಕ್ಟೆಡ್ ಅಮೈನೋ ಆಸಿಡ್ ಸ್ಕೋರ್ ಅಂತ ಹೇಳ್ತೀವಿ. ಈ PDCAS ಅನ್ನೋವಂಥದ್ದು ಸಪೋಸ್ 1ಗಿನ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಥವಾ 1ಗಿನ ಕಡಿಮೆ ಇದೆ ಅಂತ ಹೇಳಿದ್ರೆ ನಮ್ಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ಅದು ಹೆಲ್ಪ್ ಮಾಡುತ್ತೆ, ನಮ್ಮ ಶರೀರದಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗತ್ತೆ ಅಂತ ಒಂದು ಸೈಂಟಿಫಿಕ್ ರೆಕಮೆಂಡೇಶನ್ ಕೂಡ ಇದೆ NABL ಕಡೆಯಿಂದ. ಸೊ ನಮ್ಮ ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ಪೆಡಿಕ್ಯಾಸ್ ಬಂದ್ಬಿಟ್ಟು 0.9ಗಿನ ಜಾಸ್ತಿ ಇದೆ. ಸೊ ಹಾಗಾಗಿ ಇದು ನಮ್ಗೆ ವೇಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ನಾನು ಆಗ್ಲೇ ಹೇಳಿದೆ, ಇಟ್ಸ್ ಅ ಬ್ಲೆಂಡ್ ಆಫ್ ಪ್ರೋಟೀನ್ ಅಂತ. ಪ್ರೋಟೀನ್ ಡೈಜೆಷನ್ ಆದ್ಮೇಲೆ ಏನಾಗುತ್ತೆ ನಮ್ಮ ಶರೀರದಲ್ಲಿ ಅಂತ ಹೇಳಿದ್ರೆ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಅಮೈನೋ ಆಸಿಡ್ಸ್ ಬಂದು ನಮ್ಗೆ ಬಿಲ್ಡಿಂಗ್ ಬ್ಲಾಕ್ಸ್, ನಮ್ಮ ಮಾಂಸಪೇಶಿಗಳಾಗಿರುವಂತದ್ದೇ ಈ ಪ್ರೋಟೀನ್ ಅಂಶದಿಂದ. ಸೊ ಯಾವುದೇ ತರಹದ ಒಂದು ಎನರ್ಜಿ ಪ್ರೊವೈಡ್ ಮಾಡ್ಬೇಕು ನಮ್ಮ ಶರೀರಕ್ಕೆ, ನಮ್ಮ ಶರೀರದಲ್ಲಿ ಟಿಶ್ಯೂ ಡೆವಲಪ್ ಆಗ್ಬೇಕು, ಮಸಲ್ ಗ್ರೋತ್ ಆಗ್ಬೇಕು, ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕು ಶರೀರದಲ್ಲಿ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ, ನಮ್ಮ ಶರೀರದ ಬೋನ್ಸ್ ಹೆಲ್ತಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಅಮೈನೋ ಆಸಿಡ್ಸ್ ಪ್ರೋಟೀನ್ ಅವಶ್ಯಕತೆ ಬಹಳಷ್ಟು ಇದೆ. ಸೊ ಹಾರ್ಮೋನ್ಸ್ ರೆಗ್ಯುಲೇಟ್ ಆಗಿ ಕೆಲಸ ಮಾಡಬೇಕು, ರೆಗ್ಯುಲರೈಸ್ಡ್ ಆಗಿರ್ಬೇಕು ನಮ್ಮ ಶರೀರದಲ್ಲಿ, ಅಥವಾ ನಮ್ಮ ನರ್ವ್ ಫಂಕ್ಷನಿಂಗ್, ಬ್ರೈನ್ಸ್ ನರ್ವ್ಸ್ ಫಂಕ್ಷನಿಂಗ್ ಚೆನ್ನಾಗ್ ಆಗ್ಬೇಕು. ಯಾವುದೇ ತರಹದ ಒಂದು ಟಿಶ್ಯೂ ಡ್ಯಾಮೇಜ್ ಆಯ್ತು ನಮ್ಮ ಶರೀರದಲ್ಲಿ ಅಂತ ಹೇಳಿದ್ರೆ ಅದ್ರದ್ದು ರಿಪೇರ್, ಅದು ಬೇಗ ಕರೆಕ್ಟ್ ಆಗಿ ವಾಸಿಯಾಗಿ ಅದು ರಿಪೇರ್ ಆಗಿ ನಾರ್ಮಲ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಈ ಅಮೈನೋ ಆಸಿಡ್ಸ್ ಅವಶ್ಯಕತೆ ಬಹಳಷ್ಟು ಇದೆ. BCAA ಅಂತ ಹೇಳ್ತೀವಿ, ಬ್ರಾಂಚ್ಡ್ ಚೈನ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಇದು ನಮ್ಗೆ ನಮ್ಮ ಗಟ್ ಅಂತ ಹೇಳಿದ್ರೆ ಇಂಟೆಸ್ಟೈನ್ಸ್ ಇರೋ ಅಂತ ಹೆಲ್ತ್ ನ, ಅದ್ರದ್ದು ಆರೋಗ್ಯವನ್ನ ಕಾಪಾಡ್ಲಿಕ್ಕೆ, ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ, ನಮ್ಮ ಶರೀರದಲ್ಲಿ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ, ಮತ್ತೆ ನ್ಯೂಟ್ರಿಯೆಂಟ್ಸ್ ನ ಒಂದು ಅವಯವದಿಂದ ಇನ್ನೊಂದು ಅವಯವಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆಲ್ಲ ಈ BCAA ಅವಶ್ಯಕತೆ ಬಹಳಷ್ಟು ಇದೆ. ಸೊ ಈ BCAA ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಮೈನೋ ಆಸಿಡ್ಸ್, ಬ್ರಾಂಚ್ಡ್ ಚೈನ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಸೈಸಸ್ ಮಾಡ್ಲಿಕ್ಕೆ ಕೂಡ ಇದು ಬಹಳಷ್ಟು ಇಂಪಾರ್ಟೆಂಟ್. ನಮ್ಮ ಶರೀರದಲ್ಲಿ 2 ತರದ ಅಮೈನೋ ಆಸಿಡ್ಸ್ ಇದೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ, ಇನ್ನೊಂದು ನಾರ್ಮಲ್ ಅಮೈನೋ ಆಸಿಡ್ಸ್ ಇದೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ 9 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇದೆ. ಸೊ ಏನ್ ಮಾಡುತ್ತೆ ಅಥವಾ ಏನ್ ಅವಶ್ಯಕತೆ ಇದೆ ಈ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳಿದ್ರೆ ಇದು ನಮ್ಮ ಶರೀರದಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ ಈ ಅಮೈನೋ ಆಸಿಡ್ಸ್. ಸೊ ನಾವು ದಿನನಿತ್ಯದ ಆಹಾರ ಸೇವನೆಯಿಂದ ನಾವು ಈ 9 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅನ್ನ ನಮ್ಮ ಶರೀರಕ್ಕೆ ಕೊಡ್ಬೇಕಾಗತ್ತೆ. ಸೊ ಯಾವಾಗ ನಾವ್ ಈ 9 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅನ್ನ ನಮ್ಮ ಶರೀರಕ್ಕೆ ಕೊಡ್ತೀವಿ, ನಮ್ಮ ಡೈಲಿ ರೂಟೀನ್ ಅಥವಾ ಈಗ ಏನೇನ್ ಹೇಳ್ದೆ ನಮ್ಮ ಶರೀರ ಹೆಲ್ಪ್ ಮಾಡುತ್ತೆ ಈ ಅಮೈನೋ ಆಸಿಡ್ಸ್ ಅಂತ, ಅದ್ರದ್ದು ಫಂಕ್ಷನಿಂಗ್ ಎಲ್ಲ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಯಾವಾಗ ನಾವು ಈ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಹೊರಗಡೆ ಫುಡ್ ಇಂದ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಶರೀರಕ್ಕೆ, ನಮ್ಗೆ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುವಂತದ್ದು. ನೆಕ್ಸ್ಟ್ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಬಾಜ್ರಾ. ಎಲ್ಲಾರ್ಗು ಕೇಳಿರ್ತೀರಾ, ಬಹಳಷ್ಟು ಜನ ಉಪಯೋಗಿಸ್ತಿರ್ತೀರಾ ಕೂಡ ನಿಮ್ಮ ಮನೆಯಲ್ಲಿ. ಏನಿದು ಬಾಜ್ರಾ ಅಂತ ಹೇಳಿದ್ರೆ ಇದು ಒಂದು ಇಟ್ ಇಸ್ ರಿಚ್ ಸೋರ್ಸ್ ಆಫ್ ಫೈಬರ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇದೆ. ವೆಯ್ಟ್ ಲಾಸ್ಗೆ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಹೇಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು ಮತ್ತೆ ವೆಯ್ಟ್ ಗೇನ್, ಜಾಸ್ತಿ ಶರೀರದ ತೂಕ ಆಗದಲ್ಲೇ ಇರೋಂಗೆ ಕೂಡ ಇದು ನಮ್ಮನ್ನ ನೋಡ್ಕೊಳ್ಳುತ್ತೆ, ಕಾಪಾಡ್ಕೊಳ್ಳುತ್ತೆ. ಹೇಗೆ ಅಂತ ಹೇಳಿದ್ರೆ ಇದು ನಾವು ತಗೊಂಡ್ಮೇಲೆ ಬಾಜ್ರಾ ಕಂಟೆಂಟ್ ನಮ್ಮ ಶರೀರಕ್ಕೆ ಹೋದ್ಮೇಲೆ ಅದು ಸ್ವೆಲ್ ಆಗುವಂಥದ್ದು. ಸ್ವಲ್ಪ ಸ್ವೆಲ್ ಆದಾಗ ಏನಾಗುತ್ತೆ, ಅದು ನಮ್ಗೆ ಫಿಲ್ನೆಸ್ ಅನ್ನ ಕೊಡುತ್ತೆ, ನಮ್ಗೆ ಯಾವುದೇ ತರಹದ ಹಸಿವಾಗೋದಿಲ್ಲ, ಹೊಟ್ಟೆ ತುಂಬಿದ ಹಾಗೆ ಕೂಡ ಆಗತ್ತೆ. ಯಾವಾಗ ನಾವು ಆಹಾರ ಸೇವನೆಯಲ್ಲಿ ಕ್ವಾಂಟಿಟಿನ ಕಡಿಮೆ ಮಾಡ್ಕೋತೀವಿ, ಹೌದಲ್ಲ? ಸೊ ಹಾಗಾಗಿ ಕೂಡ ನಮ್ಗೆ ಇದು ವೆಯ್ಟ್ ಲಾಸ್ಗೆ ಮತ್ತೆ ಎಕ್ಸೆಸ್ ವೆಯ್ಟ್ ಗೇನ್ ಆಗೋದ್ರಿಂದ ಕೂಡ ಇದು ಪ್ರಿವೆಂಟ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಅನ್ನ ನಮ್ಮ ಶರೀರದಿಂದ ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಲ್ಲಿ 2 ತರಹದ ಕೊಲೆಸ್ಟ್ರಾಲ್ ಇದೆ, HDL ಮತ್ತೆ LDL. ಅಂದ್ರೆ ಕೊಲೆಸ್ಟ್ರಾಲ್ ಅಲ್ಲಿ 2 ವಿಧವಾದ ಕೂಡ ಕೊಲೆಸ್ಟ್ರಾಲ್ ಇದೆ, ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಒಂದು ನಮ್ಮ ಶರೀರಕ್ಕೆ ಬಹಳ ಅವಶ್ಯಕತೆ ಇರುವಂತದ್ದು, ನಮ್ಗೆ ಡೈಜೆಷನ್ಗಾಗ್ಲಿ ಅಥವಾ ನಮ್ಮ ಬಾಡಿ ಫಂಕ್ಷನಿಂಗ್ ಪ್ರಾಪರ್ ಆಗ್ಲಿಕ್ಕೆ ಕೂಡ ನಮ್ಗೆ ಗುಡ್ ಕೊಲೆಸ್ಟ್ರಾಲ್ ಅವಶ್ಯಕತೆ ಇದೆ.
ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಅದು ನಮ್ಮ ಶರೀರಕ್ಕೆ ಹಾನಿ ಉಂಟು ಮಾಡುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಸೊ ಬಾಜ್ರದಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ ಶರೀರದಲ್ಲಿ. ನಮ್ಮ ಡಯಾಬಿಟೀಸ್ ನ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಅದನ್ನ ಬಿಟ್ಟು ಇದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ ಬಾಜ್ರಾ ಫ್ಲೋರ್ ಇಂದ ಅಂತ ಹೇಳಿದ್ರೆ, ಜಿಂಕ್ ನಮ್ಗೆ ಶರೀರಕ್ಕೆ ಸಿಗುವಂಥದ್ದು. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಂಟೆಂಟ್. ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ, ನಮ್ಮ ಶರೀರದಲ್ಲಿ ನಾವು ಜಿಂಕ್ ಇದ್ರೇನೆ ಫೋಲಿಕ್ ಆಸಿಡ್ ಕೂಡ ಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಕೂಡ ಜಿಂಕ್ ಹೆಲ್ಪ್ ಮಾಡುವಂಥದ್ದು. ಸೊ ಹೀಗೆ ನಮ್ಗೆ ಈ ಬಾಜ್ರಾ ಫ್ಲೋರ್ ಇಂದ ಒಂದು ಫುಲ್ನೆಸ್ ಅನ್ನ ಸಿಗುತ್ತೆ, ಬೇಗ ಹಸಿವಾಗೋದಿಲ್ಲ, ಮತ್ತೆ ನಮ್ಗೆ ಊಟ ತಿಂಡಿ ಜಾಸ್ತಿ ಸೇವನೆ ಮಾಡೋದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯಂಟ್ ಅಂತ ಹೇಳಿದ್ರೆ ಇನುಲಿನ್ ಅಂತ ಹೇಳ್ತೇವೆ. ಈ ಇನುಲಿನ್ ಅನ್ನೋದು ಫರ್ಮೆಂಟೆಡ್ ಮೆಂತೆ ಸೀಡ್ಸ್ ಇಂದ ಬಂದಿರೋ ಅಂಥದ್ದು. ಇದರಲ್ಲಿ ಬೇರೆ ವೆಜಿಟೇಬಲ್ಸ್ ಕೂಡ ಕಂಟೆಂಟ್ ಇರುವಂತದ್ದು. ಇದು ಒಂದು ಪ್ರಿಬಯೋಟಿಕ್ ಬ್ಯಾಕ್ಟೀರಿಯಾ ಅಂತ ಕೂಡ ನಾವು ಹೇಳ್ತೇವೆ. ಇದು ಯೂಶಲಿ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಹೆಲ್ತ್ ನ ಮೇಂಟೈನ್ ಮಾಡ್ಲಿಕ್ಕೆ, ನಮ್ಮ ಗಟ್ ಇಂಟೆಸ್ಟೈನಲ್ ಹೆಲ್ತ್ ನ ಮೇಂಟೈನ್ ಮಾಡ್ಲಿಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಏನೇನ ಹೆಲ್ಪ್ ಮಾಡುತ್ತೆ ಇದು ಅಂತ ಹೇಳಿದ್ರೆ, ನಾವು ಸೇವನೆ ಮಾಡುವಂತ ಕ್ಯಾಲ್ಸಿಯಂ ಡೈಜೆಷನ್ ಗೆ ಹೆಲ್ಪ್ ಮಾಡುವಂಥದ್ದು, ನಮ್ಮ ಶರೀರದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅನ್ನ ಇಂಪ್ರೂವ್ ಮಾಡುವಂಥದ್ದು, ನಮ್ಮ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾ ಹೆಲ್ತ್ ನ ಕಾಪಾಡುವಂಥದ್ದು, ಬ್ಯಾಕ್ಟೀರಿಯಾ ಡೆತ್ ಆಗದಲ್ಲೇ ಇರೋ ತರ ಗಟ್ ಹೆಲ್ತ್ ನ ಕಾಪಾಡ್ಲಿಕ್ಕೆ ಕೂಡ ಈ ಇನುಲಿನ್ ಹೆಲ್ಪ್ ಮಾಡುವಂಥದ್ದು. ಮತ್ತೆ ಬೇಗ ಹಸಿವಾಗೋದನ್ನ ಕೂಡ ಇದು ನಮ್ಗೆ ತಡೆಯುತ್ತೆ. ಸೊ ಬೇಗ ಹಸಿವು ಯಾವಾಗ ಆಗೋದಿಲ್ಲ, ನಾವು ಜೀರ್ಣ ಆಗಿರಲ್ಲ, ನಮ್ಮ ಊಟ ಸೇವನೆ ಮಾಡಿರೋಂತ ಡೈಜೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಆಹಾರ ಸೇವನೆ ಕೂಡ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ ಈ ಇನುಲಿನ್ ಫೈಬರ್ಸ್ ನಮ್ಗೆ ವೆಯ್ಟ್ ಲಾಸ್ಗೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುವಂಥದ್ದು. ಬೇರೆ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ, ಇದರಲ್ಲಿ ಬ್ಯಾಲೆನ್ಸ್ಡ್ ಫ್ಯಾಟ್ ಕೂಡ ಇದೆ. ಸೊ 3 ಟೈಪ್ಸ್ ಆಫ್ ಫ್ಯಾಟ್ಸ್ ಬರುತ್ತೆ. ಒಂದು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಒಂದು ಮೋನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಮತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಸೊ ಇದೆಲ್ಲ ಏನ್ ಮಾಡುತ್ತೆ, ಈ ಬ್ಯಾಲೆನ್ಸ್ಡ್ ಫ್ಯಾಟ್ ಕೂಡ ನಮ್ಮ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ಇದೆ. ಯೂಶಲಿ ನಾವು ತಿನ್ನುವಂತ ಪ್ರತಿಯೊಂದು ಆಹಾರದಲ್ಲಿ ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಯಾವುದೇ ತರದ ಫ್ರೂಟ್ಸ್ ಆಗ್ಲಿ, ವೆಜಿಟೇಬಲ್ಸ್ ಆಗ್ಲಿ, ಫ್ಯಾಟ್ ಅಲ್ಲಿ 2 ತರದ ಫ್ಯಾಟ್ ಬರುತ್ತೆ. ಒಂದು ವಿಸಿಬಲ್ ಫ್ಯಾಟು, ಒಂದು ಇನ್ವಿಸಿಬಲ್ ಫ್ಯಾಟು. ನಮ್ಗೆ ಕಣ್ಣಿಗೆ ಡೈರೆಕ್ಟ್ ಆಗಿ ಕಾಣುವಂಥದ್ದು ಡೀಪ್ ಫ್ರೈಡ್ ಐಟಮ್ಸ್ ಆಗ್ಲಿ, ಅಥವಾ ಎಣ್ಣೆ, ತುಪ್ಪ, ಡಾಲ್ಡಾ, ಈ ತರದೆಲ್ಲ ನಮ್ ಕಣ್ಣಿಗೆ ಡೈರೆಕ್ಟ್ ಆಗಿ ಕಾಣುತ್ತೆ. ಇನ್ವಿಸಿಬಲ್ ಫ್ಯಾಟ್ ಅಂದ್ರೆ ನಾವು ಫ್ರೂಟ್ಸ್ ಅಲ್ಲಿ ಇರೋವಂಥದ್ದು, ಅಥವಾ ಯಾವುದೇ ಒಂದು ತರಕಾರಿನಲ್ಲಿ, ಅಕ್ಕಿಯಲ್ಲಿ ಆಗ್ಬೋದು, ಜೋಳದಲ್ಲಾಗ್ಬೋದು, ಗೋಧಿನಲ್ಲಾಗ್ಬೋದು. ಸೊ ಇನ್ವಿಸಿಬಲ್ ಫಾರ್ಮ್ ಅಲ್ಲಿ ಫ್ಯಾಟ್ ಇರುವಂಥದ್ದು. ಸೊ ಈ 3 ಟೈಪ್ ಆಫ್ ಫ್ಯಾಟಿ ಆಸಿಡ್ಸ್ ಅನ್ನ ನಮ್ಮ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಕವರ್ ಮಾಡುತ್ತೆ. ನಮ್ಮ ಶರೀರಕ್ಕೆ ಎಷ್ಟು ಬ್ಯಾಲೆನ್ಸ್ಡ್ ಫ್ಯಾಟ್ ಅವಶ್ಯಕತೆ ಇದೆ ಅದ್ರದ್ದು ತಕ್ಕ ಹಾಗೆ ನಾವು ಇದರಲ್ಲಿ ಬ್ಯಾಲೆನ್ಸ್ಡ್ ಫ್ಯಾಟ್ ಅನ್ನ ನಾವು ಆಡ್ ಮಾಡಿರುವಂಥದ್ದು. ನೆಕ್ಸ್ಟ್ ಇನ್ನ ಬೇರೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ವಿಟಮಿನ್ಸ್ ಇದೆ. ವಿಟಮಿನ್ಸ್ ಅಲ್ಲಿ ಎಲ್ಲಾರ್ಗೂ ಗೊತ್ತು, ವಿಟಮಿನ್ B1, B2, B3 ಮತ್ತೆ B12 ಬರುತ್ತೆ. ಸೊ ಇದೇನ್ ಮಾಡುತ್ತೆ, ನಮ್ಗೆ ಥೈಮಿನ್, ರಿಬೋಫ್ಲೆವಿನ್ ಎಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರದ ಮೆಟಬಾಲಿಸಮ್ ನ ಚೆನ್ನಾಗಿಡ್ಲಿಕ್ಕೆ ಇದು ವಿಟಮಿನ್ಸ್ ಹೆಲ್ಪ್ ಮಾಡುತ್ತೆ. ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ, ನಮ್ಮ ಶರೀರದಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ, ಕರೆಕ್ಟ್ ಆಗಿ ನಮ್ಗೆ ವರ್ಕ್ ಮಾಡ್ಲಿಕ್ಕೆ ಕೂಡ, ಎನರ್ಜಿ ಕೂಡ ಕೊಡುತ್ತೆ ಇದು ನಮ್ಗೆ. ಸೊ ಹೆಲ್ದಿಯಾಗಿ ಇರ್ಲಿಕ್ಕೆ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ವಿಟಮಿನ್ ಬಂದು ವಿಟಮಿನ್ B9, ಫೋಲಿಕ್ ಆಸಿಡ್. ಎಲ್ಲಾರ್ಗೂ ಗೊತ್ತು ಫೋಲಿಕ್ ಆಸಿಡ್ ಎಷ್ಟು ಅವಶ್ಯಕತೆ ಇದೆ ನಮ್ಮ ಶರೀರದಲ್ಲಿ. ಐರನ್ ಅಬ್ಸಾರ್ಪ್ಷನ್ ಗೆ ಹೆಲ್ಪ್ ಮಾಡುತ್ತೆ. ವಿಮೆನ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಐರನ್ ಅನ್ನೋದು ಕೂಡ ನಮ್ಗೆ ಗೊತ್ತು. ಪ್ರೆಗ್ನೆನ್ಸಿನಲ್ಲಿ ಅಥವಾ ತುಂಬಾ ವೀಕ್ ಇರೋರಲ್ಲಿ ನಾವು ಯೂಶಲಿ HB ಟೆಸ್ಟ್ ಮಾಡಿಸ್ತೀವಿ. ಸೊ ಫೋಲಿಕ್ ಆಸಿಡ್ ಐರನ್ ಅಬ್ಸಾರ್ಪ್ಷನ್ ಅಲ್ಲಿ ವಿಮೆನ್ ಅಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾವ್ದಾದ್ರು ಒಂದು ಟಿಶ್ಯೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅದು ರಿಪೇರಿಂಗ್ ಗೆ ಕೂಡ ಇದು ನಮ್ಗೆ ಫೋಲಿಕ್ ಆಸಿಡ್ ಬಹಳ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ವಿಟಮಿನ್ ಸಿ, ಆಸ್ಕಾರ್ಬಿಕ್ ಆಸಿಡ್ ಅಂತ ಹೇಳ್ತೇವೆ. ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಸೆಲ್ ಡ್ಯಾಮೇಜ್. ಯಾವುದೇ ತರಹದ ಒಂದು ಸೆಲ್ ಡ್ಯಾಮೇಜ್ ಆಗೋದ್ರಿಂದ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ವಿಟಮಿನ್ಸ್ ಆದ್ಮೇಲೆ ಮಿನರಲ್ಸ್ ಕೂಡ ಇದೆ ನಮ್ಮ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ. ಜಿಂಕು, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಅನ್ನುವಂತ ಮಿನರಲ್ಸ್ ನ ಕೂಡ ಆಡ್ ಮಾಡಿದೀವಿ. ಇದು ಕೂಡ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಲಿಕ್ಕೆ, ಯಾವುದೇ ತರಹದ ಒಂದು ಸೆಲ್ ರಿಪೇರಿಂಗ್ ಗೆ, ಸೆಲ್ ಡ್ಯಾಮೇಜ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಅಲ್ಲಿ, ಆಮೇಲೆ ನಮ್ಮ ಶರೀರದ ಬೋನ್ಸ್, ಮೂಳೆಗಳು ಹೆಲ್ದಿಯಾಗಿ ಇರ್ಲಿಕ್ಕೆ ಕೂಡ ಮೆಗ್ನೀಷಿಯಂ ಅವಶ್ಯಕತೆ ಬಹಳಷ್ಟು ಇದೆ. ನಮ್ಮ ಫ್ಲೂಯಿಡ್ಸ್ ಬ್ಯಾಲೆನ್ಸ್ ಅಲ್ಲಿ ಇರ್ಲಿಕ್ಕೆ ಮತ್ತೆ ಡಿಹೈಡ್ರೇಷನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಪೊಟ್ಯಾಷಿಯಂ ನಮ್ಗೆ ಹೆಲ್ಪ್ ಮಾಡುವಂಥದ್ದು.
ಇದು ಬಿಟ್ಟು ಬೇರೆ ವಿಟಮಿನ್ಸ್ ಮಿನರಲ್ಸ್ ಆಯ್ತು, ಇವಾಗ ಬ್ಯಾಲೆನ್ಸ್ಡ್ ಫ್ಯಾಟ್ ಆಡ್ ಮಾಡಿದೀವಿ, ಪ್ರೋಟೀನ್ಸ್ ಆಡ್ ಮಾಡಿದೀವಿ, ಅದು ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಗಾರ್ಸಿನಿಯಾ ಕಂಬೋಜಿಯಾ ಇದೆ, ಮತ್ತೆ ಜಿಂಜರ್ ಡ್ರೈ ಎಕ್ಸ್ಟ್ರಾಕ್ಟ್ ಇದೆ. ಗಾರ್ಸಿನಿಯಾ ಕಂಬೋಜಿಯಾ ಅನ್ನೋದು ಒಂದು ಬಹಳ ಸರ್ವೇ ಸಾಮಾನ್ಯವಾಗಿ ಇರುವಂತಹ ಒಂದು ಇಂಗ್ರೀಡಿಯೆಂಟ್. ಹೈಡ್ರಾಕ್ಸಿಲ್ ಸಿಟ್ರಿಕ್ ಆಸಿಡ್ ಬಹಳಷ್ಟು ಜಾಸ್ತಿ ಇದೆ ಇದರಲ್ಲಿ. ಇದರಿಂದ ನಮ್ಗೆ ಮೆಟಬಾಲಿಸಮ್ ಬಹಳ ಚೆನ್ನಾಗಾಗುವಂಥದ್ದು, ನಮ್ಮ ಶರೀರದಲ್ಲಿ ಎನರ್ಜಿ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಸೊ ಫ್ಯಾಟ್ ಕೂಡ ಬೇಗ ಮೆಟಬಾಲಿಸಮ್ ಆಗುವಂಥದ್ದನ್ನ ಕೂಡ ನಾವು ಇದರಲ್ಲಿ ನೋಡ್ತೇವೆ. ನೆಕ್ಸ್ಟ್ ಜಿಂಜರ್ ಡ್ರೈ ಎಕ್ಸ್ಟ್ರಾಕ್ಟ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಥರ್ಮೋಜೆನಿಸಿಸ್ ಎಫೆಕ್ಟ್ ನ ನಾವ್ ಇದ್ರಲ್ಲಿ ನೋಡ್ತೀವಿ. ಸೆಲ್ಯುಲಾರ್ ಲೆವೆಲ್ ಅಲ್ಲಿ ನಮ್ಮ ಬಾಡಿ ಶರೀರದ ಸೆಲ್ಸ್ ಅಲ್ಲಿ ಇದು ಮೆಟಬಾಲಿಸಮ್ ನ ಜಾಸ್ತಿ ಮಾಡುವಂಥದ್ದು. ಸೊ ಅಲ್ಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುವಂಥದ್ದಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಹೇಗೆ ತಗೋಬೇಕು ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳಿದೆ ಇದು ಸ್ಯಾಚೆಟ್ ಫಾರ್ಮ್ ಅಲ್ಲಿ ಬರುತ್ತೆ. ಒಂದು ಸ್ಯಾಚೆಟ್ ಅಲ್ಲಿ 35 ಗ್ರಾಮ್ ಅಷ್ಟು ಪೌಡರ್ ಇರುತ್ತೆ. ಸೊ ಆ ಒಂದು ಸ್ಯಾಚೆಟ್ ನ ನೀವು 250 ml ಆಫ್ ಸ್ಕಿಮ್ಡ್ ಮಿಲ್ಕ್ ಅಲ್ಲಾದ್ರೂ ತಗೋಬಹುದು. ಸಪೋಸ್ ಯಾರಿಗಾದ್ರು ಗ್ಲೂಕೋಸ್ ಇಂಟಾಲರೆನ್ಸ್ ಇದೆ, ಹಾಲಲ್ಲಿ ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದೇ ನೀವು ಒಂದು ಸರ್ವಿಂಗ್ ಅನ್ನ 35 ಗ್ರಾಮ್ ಪೌಡರ್ ಅನ್ನ ಒಂದು ಸ್ಯಾಚೆಟ್ ಅನ್ನ 250 ml ಆಫ್ ವಾಟರ್ ನ ಮಿಕ್ಸ್ ಮಾಡ್ಬೋದು. ಅದ್ರ ಜೊತೆಗೆ 2 ಚಮಚ ಅಷ್ಟು ಹನಿ ಅಂತ ಹೇಳಿದ್ರೆ 20 ಗ್ರಾಮ್ ಅಷ್ಟು ಹನಿಯನ್ನ ಕೂಡ ನೀವು ಮಿಕ್ಸ್ ಮಾಡ್ಬೋದು. ಯಾಕೆ ನಾವು ನೀರಿನ ಜೊತೆ ಹನಿನ ಮಿಕ್ಸ್ ಮಾಡ್ಲಿಕ್ಕೆ ಹೇಳಿದೀವಿ ಅಂತ ಹೇಳಿದ್ರೆ, ಹಾಲಲ್ಲಿ ಯಾವಾಗ ನೀವು ಈ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ತಗೋತೀರಾ ಅದು ನಿಮ್ಗೆ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಆಗಿ ಸಿಗುವಂಥದ್ದು, ಒಂದು ಕಂಪ್ಲೀಟ್ ಮೀಲ್ ಆಗಿ ಸಿಗುವಂಥದ್ದು. ಯಾಕೆಂದ್ರೆ ಹಾಲಲ್ಲೇ ಆಲ್ರೆಡಿ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಕಂಪ್ಲೀಟ್ ಮೀಲ್. ಅದೇ ನೀವು ನೀರಲ್ಲಿ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ಎನರ್ಜಿ ಲೆವೆಲ್ ಕಡಿಮೆ ಆಗುವಂಥದ್ದು. ಸೊ ಆ ಎನರ್ಜಿನ ಎನ್ಹ್ಯಾನ್ಸ್ ಮಾಡ್ಲಿಕ್ಕೆ ನಾವು ಇಲ್ಲಿ 2 ಚಮಚ ಅಷ್ಟು ಹನಿನ ಮಿಕ್ಸ್ ಮಾಡಿ ಅಂತ ಹೇಳಿದ್ದೇವೆ. ಸೊ ಇದನ್ನ ನೀವು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ಕೊಡ್ಬೋದು, ಅವ್ರಿಗೂ ಕೂಡ ಇದು ಸೇಫ್. ನಾ ಆಗ್ಲೇ ಹೇಳ್ದೆ, ಯಾವ್ದಾದ್ರೂ ಒಂದು ಮೀಲ್ನ ನೀವು ಇದರಲ್ಲಿ ರಿಪ್ಲೇಸ್ ಮಾಡ್ಬೇಕು ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ. ಐದರ್ ಬ್ರೇಕ್ಫಾಸ್ಟ್ ಆರ್ ಲಂಚ್ ಎರಡನ್ನ ಕೂಡ ರಿಪ್ಲೇಸ್ ಮಾಡ್ಬೋದು. ಸಪೋಸ್ ನೀವು ನಾರ್ಮಲ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಲಂಚಿಗೆ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅನ್ನ ತಗೊಳ್ಳಿ. ಸಪೋಸ್ ನೀವು ಬ್ರೇಕ್ಫಾಸ್ಟಿಗೆ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಮಧ್ಯಾಹ್ನ ನೀವು ಏನ್ ಲಂಚ್ ಮಾಡ್ತೀರಾ ನಾರ್ಮಲ್ ಆಗಿ ಆ ಲಂಚ್ ನ ಫಾಲೋ ಮಾಡಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯ್ತು, ಡಿನ್ನರ್ ಆಯ್ತು, ನೆಕ್ಸ್ಟ್ ಲಂಚ್ ಆಯ್ತು, ನೆಕ್ಸ್ಟ್ ಡಿನ್ನರ್ ಏನ್ ತಗೋಬೇಕು, ಹೆಲ್ದಿಯಾಗಿ ಹೇಗ್ ತಗೋಬೇಕು, ನಾವಿಷ್ಟು ಎಲ್ಲ ಹೇಳ್ತಾ ಇದೀವಿ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ. ಮಧ್ಯಾಹ್ನ ಮತ್ತೆ ರಾತ್ರಿ ಸರಿಯಾಗಿ ಸಿಕ್ಕಿದ್ದೆಲ್ಲ ತಿಂತೀವಿ ಅಥವಾ ಕಂಟ್ರೋಲ್ಡ್ ಡಯಟ್ ಇಲ್ಲ ಅಂತ ಹೇಳಿದ್ರೆ ವೇಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದಕ್ಕೆನೆ ನಮ್ಮ ಕಂಪನಿಯವರು ಇನ್ನೊಂದು ಪ್ರೀ ಡಿನ್ನರ್ ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಿದು ಅಂತ ನೋಡೋಣ. ಇದು ಕಾಂಬಿನೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವೆಜಿಟೇಬಲ್ಸ್ ಮತ್ತೆ ಸ್ಪೈಸಸ್ ಇಂದ ಬಂದಿರುವಂತ ಒಂದು ಪ್ರೀ ಡಿನ್ನರ್ ಸ್ನಾಕ್. ಏನಿದೆ ಇದರಲ್ಲಿ ಅಂತ ನೋಡೋಣ. ಸೆಕೆಂಡ್ ಕಾಂಬಿನೇಷನ್ ಥೆರಪಿ ಕಿಟ್ ಅಲ್ಲಿ ಇರುವಂತದ್ದು ಸೆಕೆಂಡ್ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾ. ಪ್ರೀ ಕುಕ್ಡ್ ಮೂಂಗ್ ದಾಲ್ ಫ್ಲೋರ್ ಇದೆ ಇದರಲ್ಲಿ. ಈ ಪ್ರೀ ಕುಕ್ಡ್ ಮೂಂಗ್ ದಾಲ್ ಫ್ಲೋರ್ ಏನಿದೆ, ಮೂಂಗ್ ದಾಲ್ ಅನ್ನೋದು ನಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಒಂದು ಸ್ಟಡಿ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕೋಲಿಸಿಸ್ಟೋಕಿನಿನ್ ಹಾರ್ಮೋನ್ ಇದೆ, ಅದು ನಮ್ಮ ಬಾಡಿಲಿ ವೆಯ್ಟ್ ಗೇನ್ ಆಗೋದನ್ನ ಪ್ರಿವೆಂಟ್ ಮಾಡಿ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ತುಂಬಾ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ವಿಟಮಿನ್ ಎ, ಬಿ, ಸಿ ಇ ಇದೆ, ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಇದೆ, ಮತ್ತೆ ಇಟ್ ಇಸ್ ಅ ವೆರಿ ಗುಡ್ ವೆಜಿಟೇರಿಯನ್ ಪ್ರೋಟೀನ್. ಇದು ಕೂಡ ಒಂದು ವೆಜಿಟೇರಿಯನ್ ಪ್ರೋಟೀನ್ ಅಂತ ನಾವು ಮರಿಬಾರ್ದು. ಸೊ ಹಾಗಾಗಿ ಇದು ನಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ಮ ಶರೀರದಲ್ಲಿ ಪೊಟ್ಯಾಷಿಯಂ ಮತ್ತೆ ಐರನ್ ಅನ್ನ ಕೂಡ ಇದು ನಾರ್ಮಲ್ಸ್ ಇಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾದಲ್ಲಿ ಇರುವಂತದ್ದಂತ ಹೇಳಿದ್ರೆ ಪಿ ಪ್ರೋಟೀನು, ವೇ ಪ್ರೋಟೀನು ಮತ್ತೆ ಡೆಕ್ಸ್ಟ್ರಿನ್. ನಾವ್ ಆಗ್ಲೇ ಹೇಳಿದ್ವಿ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ಕೂಡ ಇದೆ ಪಿ ಪ್ರೋಟೀನು, ವೇ ಪ್ರೋಟೀನು. ನಮ್ಮ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾದಲ್ಲಿ ಕೂಡ ಇದೆ. ಯಾಕೆ ಪ್ರೋಟೀನ್ ನಮ್ಮ ಶರೀರಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಸಲ್ ಬಿಲ್ಡಿಂಗಿಗೆ. ಅಮೈನೋ ಆಸಿಡ್ಸ್ ನಮ್ಮ ಶರೀರದಲ್ಲಿ ಎಲ್ಲಾ ತರಹದ ಒಂದು ಹೆಲ್ಪ್ ಅನ್ನ ಮಾಡುತ್ತೆ, ಹೌದಲ್ವಾ? ರೋಗ ನಿರೋಧಕ ಶಕ್ತಿಯನ್ನ, ಮಸಲ್ ಬಿಲ್ಡಿಂಗಿಗೆ, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಲಿಕ್ಕೆ, ಶರೀರದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು.
ಐರನ್ ತುಂಬಾ ಜಾಸ್ತಿ ಇರುವಂತದ್ದು ಪಿ ಪ್ರೋಟೀನ್ ಅಲ್ಲಿ, ಈ ಬಟಾಣಿ ಪಿ ಅಂತ ಏನ್ ಹೇಳಿದ್ರೆ ಬಟಾಣಿನಲ್ಲಿ ಇರುವಂತದ್ದು. ಸೊ ಇದ್ರಲ್ಲೂ ಕೂಡ BCAA ಇದೆ, ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಸ್ ಇದೆ. ಸೊ ಮಸಲ್ ಗ್ರೋತ್ಗೆ ಇದು ಹೆಲ್ಪ್ ಮಾಡುವಂತದ್ದು. ಬೇಗ ಈಸಿಲಿ ಡೈಜೆಸ್ಟ್ ಕೂಡ ಆಗುತ್ತೆ, ಮತ್ತೆ ಡೈಜೆಸ್ಟ್ ಆಗಿದ್ದು ನಮ್ಮ ಶರೀರದಲ್ಲಿ ಎಬ್ಸಾರ್ಬ್ ಕೂಡ ಬಹಳ ಬೇಗ ಆಗುವಂತದ್ದನ್ನ ಕೂಡ ನಾವು ನೋಡಿದೀವಿ. ವೇ ಪ್ರೋಟೀನ್ ಅಲ್ಲೂ ಕೂಡ ಹೌದು, ಇದು ಕೂಡ ಬಹಳ ಬೇಗ ಅಬ್ಸಾರ್ಬ್ ಆಗುತ್ತೆ. ಬೇರೆ ಪ್ರೋಟೀನ್ ಕಂಪೇರ್ ಮಾಡಿದ್ರೆ ಇದು ಕೂಡ ನಮ್ಮ ಶರೀರದಲ್ಲಿ ಬಹಳಷ್ಟು ಬೇಗ ಅಬ್ಸಾರ್ಬ್ ಆಗುವಂಥದ್ದು. ನೆಕ್ಸ್ಟ್ ಡೆಕ್ಸ್ಟ್ರಿನ್ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾಗೆ ಒಂದು ಥಿಕ್ನೆಸ್ ಅನ್ನ ಕೊಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಬೇರೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಸ್ಕಿಮ್ಡ್ ಮಿಲ್ಕ್ ಪೌಡರ್ ಇದೆ, ಇದರಲ್ಲಿ ಕಾರ್ನ್ ಫೈಬರ್ ಇದೆ. ಫೈಬರ್ಸ್ ಬಹಳ ಇಂಪಾರ್ಟೆಂಟ್ ನಮ್ಮ ಶರೀರದಲ್ಲಿ, ನಮ್ಗೆ ವೆಯ್ಟ್ ಲಾಸ್ಗೆ ಅದು ಹೆಲ್ಪ್ ಮಾಡುವಂಥದ್ದು, ಫುಲ್ನೆಸ್ ಅನ್ನ ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ತರಹದ ಫೈಬರ್ಸ್ ತಗೊಂಡಾಗ ಅದ್ರದ್ದು ಡೈಜೆಷನ್ ಸ್ವಲ್ಪ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಲೇಟ್ ಆಗಿ ಆಗುವಂಥದ್ದು. ಸೊ ಯಾವಾಗ ನಮ್ಮ ಡೈಜೆಷನ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ ಅವಾಗ ನಮ್ಗೆ ಆ ಫುಲ್ನೆಸ್ ಅನ್ನ ಕೊಡುತ್ತೆ, ಬೇಗ ಬೇಗ ಹಸಿವಾಗೋದಿಲ್ಲ, ನಾವು ಬೇಗ ಬೇಗ ತಿನ್ನೋದನ್ನ ಕೂಡ ಕಡಿಮೆ ಮಾಡ್ತೀವಿ. ನಮ್ಗೆ ಶರೀರಕ್ಕೆ ಬೇಕಾಗಿರುವಂತಹ ಎಡಿಬಲ್ ವೆಜಿಟೇಬಲ್ ಆಯಿಲ್ಸ್ ಕೂಡ ಇದರಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಸೇವನೆ ಮಾಡುವಂತಹ ಆಹಾರವನ್ನ ಪಚನ ಮಾಡ್ಲಿಕ್ಕೆ ಆಯಿಲ್ ಅವಶ್ಯಕತೆ ಕೂಡ ಬಹಳಷ್ಟು ಇದೆ. ವಿಟಮಿನ್ ನ ಪಚನ ಮಾಡ್ಲಿಕ್ಕೆ ADEK ಅಂತ ಹೇಳ್ತೀವಿ, ಈ ವಿಟಮಿನ್ಸ್ ಡೈಜೆಷನ್ ಆಗ್ಲಿಕ್ಕೆ ನಮ್ಗೆ ಫ್ಯಾಟ್ ಅವಶ್ಯಕತೆ ಕೂಡ ಇದೆ. ಈ ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾ ಒಂದು ಪ್ರೀ ಡಿನ್ನರ್ ಸ್ನಾಕ್ ಆಗಿ ಕೊಡ್ತಾ ಇದೀವಿ. ಹಾಗಾಗಿ ಇದರಲ್ಲಿ ಸ್ವಲ್ಪ ಸ್ಪೈಸಸ್, ಆನಿಯನ್ ಪೌಡರು, ಕಸೂರಿ ಮೇಥಿ ಕೂಡ ನಾವು ಆಡ್ ಮಾಡಿದೀವಿ. ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ, ತರಕಾರಿಗಳನ್ನ ಕಟ್ ಮಾಡಿ ಅದರಲ್ಲಿ ಇರುವಂತಹ ವಾಟರ್ ಕಂಟೆಂಟ್ ಅನ್ನ ಡ್ರೈ ಮಾಡಿ, ಸೊ ಅದನ್ನ ಕೂಡ ನಾವ್ ಇದ್ರಲ್ಲಿ ಮಿಕ್ಸ್ ಮಾಡಿದೀವಿ. ಯಾವಾಗ ನೀವು ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿ ತಗೋತೀರಾ ಅದು ಸ್ವೆಲ್ ಆಗುವಂಥದ್ದು. ಸೊ ನಿಮ್ಗೆ ಆ ಇನ್ಸ್ಟೆಂಟ್ ಆಗಿ ವೆಜಿಟೇಬಲ್ಸ್ ತಗೊಳ್ಳೋಂಗೆ ಕೂಡ ನಿಮ್ಗೆ ಒಂದು ಫೀಲ್ ಆಗುವಂಥದ್ದು. ಸೊ ಇದ್ರಲ್ಲಿ ಈರುಳ್ಳಿ ಹಾಕಿದೀವಿ, ಆಮೇಲೆ ಕೆಂಪು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಆಮೇಲೆ ಫೆನುಗ್ರಿಕ್ ಸೀಡ್ಸು, ಮೇಥಿ ಸೀಡ್ಸು, ಇದನ್ನೆಲ್ಲ ಕೂಡ ನಾವ್ ಇದ್ರಲ್ಲಿ ಆಡ್ ಮಾಡಿರುವಂಥದ್ದು. ಹೇಗೆ ತಗೋಬೇಕು ಈ ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾ ಅಂತ ಹೇಳಿದ್ರೆ ಇದು ಕೂಡ ಒಂದು ಸ್ಯಾಚೆಟ್ ಫಾರ್ಮ್ ಅಲ್ಲಿ ಬರುತ್ತೆ. ಒಂದು ಸ್ಯಾಚೆಟ್ ಅಲ್ಲಿ ಅರೌಂಡ್ 20 grams ಆಫ್ ಪೌಡರ್ ಇದೆ. ಇದರಲ್ಲಿ ಒಂದು ಮಿಕ್ಸ್ ಫಾರ್ಮುಲಾ ಇದೆ. ಸೊ ಕುದಿಯೋ ನೀರು, ಕುದಿರೋ ಅಂತ ನೀರು 150 ml ಅಷ್ಟು ನೀರನ್ನ ತಗೊಳ್ಳಿ. ಆ ನೀರನ್ನ ಒಂದು ಬೌಲ್ ಅಲ್ಲಿ ಹಾಕಿರುವಂತ ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡಿ. 1-2 minutes ಬಿಟ್ಟ ಮೇಲೆ ಅದು ನೀವು ಇನ್ಸ್ಟೆಂಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಸಪೋಸ್ ಹಾಗೆ ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಇನ್ಸ್ಟೆಂಟ್ ಮಿಕ್ಸ್ ಫಾರ್ಮುಲಾನ ನೀವು ಲೋ ಸಿಮ್ ಅಲ್ಲಿ ಕೂಡ 1-2 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಕೂಡ ಅದನ್ನ ಕುದಿಸ್ಕೊಂಡು ಕೂಡ ತಗೋಬಹುದು. ಇದನ್ನ ಡಿನ್ನರ್ ಮುಂಚೆ ತಗೋಬೇಕಾಗುತ್ತೆ. ಇದನ್ನ ಒಂದು ಪ್ರೀ ಡಿನ್ನರ್ ಸ್ನಾಕ್ ಅಂತ ನಾವು ಕರಿತಿದ್ದೇವೆ. ಸೊ ಏನ್ ಮಾಡ್ಬೇಕು, ಇವಾಗ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು, ಪ್ರೀ ಡಿನ್ನರ್ ಸ್ನಾಕ್ ತಗೋತಿದೀವಿ. ಆಮೇಲೆ ನಾವು ಮಲ್ಗೋ ಮುಂಚೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ತಂದಿರೋ ಅಂಥದ್ದು ವೆಯ್ಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸ್ಯೂಲ್. ಏನಿದೆ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸ್ಯೂಲು ಅಂತ ನಾವು ನೋಡೋಣ. ಸೊ ಈ ಕಾಂಬಿನೇಷನ್ ಕಿಟ್ ಅಲ್ಲಿ ಬರ್ತಿರೋ ಅಂತ 3ನೇ ಕಾಂಬಿನೇಷನ್ ಅಂತ ಹೇಳಿದ್ರೆ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸ್ಯೂಲ್. ಸೊ ಏನಿದು ಅಂತ ಹೇಳಿದ್ರೆ ನೋಡೋಣ ಏನೇನಿದೆ ಇದ್ರಲ್ಲಿ ಅಂತ ಹೇಳಿದ್ರೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ, ಕ್ಯಾಟೆಚಿನ್ಸ್ಗೆ ಈಕ್ವಿವೆಲೆಂಟ್ ಆಗಿರುವಂತದ್ದು, ಲೈಪೇಸ್ ಇದೆ, ಫಂಗಲ್ ಡಯಾಸ್ಟೇಸ್ ಇದೆ, ಜಿಂಜರ್, ಆಮೇಲೆ ಪಿಪ್ಪಲಿ ಎಕ್ಸ್ಟ್ರಾಕ್ಟ್, ಕ್ಯಾಪ್ಸಿಕಿನ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ನೆನ್ಪಿಟ್ಕೋಬೇಕಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಈ ಇಂಗ್ರೀಡಿಯೆಂಟ್ಸ್ ನೆಲ್ಲ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಶಾರ್ಟ್ ಫಾರ್ಮ್ ಅಂತ ಹೇಳಿದ್ರೆ ACE ಅಂತ ಹೇಳ್ತಾರೆ. ಏನದು ACE ಅಂತ ಹೇಳಿದ್ರೆ ಆಯುರ್ವೇದಿಕ್ ಹರ್ಬ್ಸ್ ಇದೆ, ಕ್ಯಾಟೆಚಿನ್ಸ್ ಇದೆ, ಮತ್ತೆ ಎನ್ಸೈಮ್ಸ್ ಕೂಡ ಇದ್ರಲ್ಲಿ ಇದೆ. ಸೊ ಆಯುರ್ವೇದಿಕ್ ಹರ್ಬ್ಸ್ ಅಲ್ಲಿ ನಾವು 3 ಹರ್ಬ್ಸ್ ಅನ್ನ ಇದ್ರಲ್ಲಿ ನೋಡ್ಬೋದು. ಒಂದು ಜಿಂಜರ್ ಡ್ರೈ ಎಕ್ಸ್ಟ್ರಾಕ್ಟ್, ಪಿಪ್ಪಲ್ಲಿ ಎಕ್ಸ್ಟ್ರಾಕ್ಟ್, ಕ್ಯಾಪ್ಸಿಕನ್ ಎಕ್ಸ್ಟ್ರಾಕ್ಟ್. ಜಿಂಜರ್ ಡ್ರೈ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಜಿಂಜಿರಾಲ್ ಅನ್ನೋ ಒಂದು ಕಂಟೆಂಟ್ ಇದೆ. ಏನ್ ಮಾಡುತ್ತೆ ಇದು ಅಂತ ಹೇಳಿದ್ರೆ ನಮ್ಗೆ ಡೈಜೆಷನ್ ನ ಇಂಪ್ರೂವ್ ಮಾಡ್ಲಿಕ್ಕೆ, ನಮ್ಮ ಶರೀರದಲ್ಲಿ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ಶರೀರದಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಇದು ಹೆಲ್ಪ್ ಮಾಡುವಂಥದ್ದು. ಸೊ ನಮ್ಮ ಶರೀರದಲ್ಲಿ ವೆಯ್ಟ್ ಲಾಸ್ ಆಗ್ಲಿಕ್ಕೆ, ಫ್ಯಾಟ್ ಕಡಿಮೆ ಆಗ್ಲಿಕ್ಕೆ ನಮ್ಮ ಶರೀರದಲ್ಲಿ, ಆಮೇಲೆ HDL ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡ್ಲಿಕ್ಕೆ, ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡ್ಲಿಕ್ಕೆ, ಇನ್ಸುಲಿನ್ ಲೆವೆಲ್ ನ ನಾರ್ಮಲೈಸ್ ಮಾಡ್ಲಿಕ್ಕೆ ಕೂಡ ಈ ಜಿಂಜರ್ ಡ್ರೈ ಎಕ್ಸ್ಟ್ರಾಕ್ಟ್ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಪಿಪ್ಪಲಿ ಎಕ್ಸ್ಟ್ರಾಕ್ಟ್. ಸೊ ಪಿಪರಿನ್
ಅನ್ನೋ ಒಂದು ಕಾಂಪೌಂಡ್ ಇದೆ ಇದರಲ್ಲಿ. ಪಿಪ್ಪಲ್ಲಿ ನಾವು ಬಹಳಷ್ಟು ನಮ್ಮ ಬೇರೆ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲೂ ನಾವು ನೋಡಿದೀವಿ. ಇದು ಒಂದು ಯೋಗವಾಹಿ ತರ ಕೆಲಸ ಮಾಡುವಂಥದ್ದು. ಸೊ ಇದು ನಮ್ಗೆ ಥರ್ಮೋಜೆನಿಕ್ ಎಫೆಕ್ಟ್ ಅನ್ನ ಕೊಡುತ್ತೆ. ನಮ್ಮ ಶರೀರದಲ್ಲಿ ಬಾಡಿ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಗೆ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಶರೀರದಲ್ಲಿ ನಾವು ಸೇವನೆ ಮಾಡಿರುವಂತಹ ಆಹಾರದ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಗೆ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಕ್ಯಾಪ್ಸಿಕನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಇದು ಕೂಡ ನಮ್ಗೆ ಒಂದು ಥರ್ಮೋಜೆನಿಕ್ ಎಫೆಕ್ಟ್ ಅನ್ನ ಕೊಡುತ್ತೆ. ರೆಡ್ ಚಿಲ್ಲಿಯಿಂದ, ಕೆಂಪು ಮೆಣಸಿನಕಾಯಿಂದ ಬಂದಿರುವಂತ ಒಂದು ಎಕ್ಸ್ಟ್ರಾಕ್ಟ್. ಇದು ಮೆಟಬಾಲಿಸಮ್ ನ ಬೇಗ ಮಾಡುತ್ತೆ, ಸ್ಪೀಡ್ ಅಪ್ ಮಾಡುತ್ತೆ. ಅಪಟೈಟ್ ನ ಅಂದ್ರೆ ಹಸಿವಾಗದನ್ನ, ಬೇಗ ಹಸಿವಾಗದನ್ನ ಕೂಡ ಇದು ಕಮ್ಮಿ ಮಾಡುತ್ತೆ. ನ್ಯೂಟ್ರಿಯೆಂಟ್ಸ್ ಅನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸ್ಟೋರ್ಡ್ ಫ್ಯಾಟ್ ಆಗಿರೋ ಅಂತದನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕ್ಯಾಟಚಿನ್ಸ್ ಅಂತ ನಾ ಹೇಳಿದೆ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇಂದ ಬಂದಿರುವಂಥದ್ದು. 45% ಆಫ್ EGCG ಇದೆ ಇದರಲ್ಲಿ ಅಂತ ಹೇಳ್ತೀವಿ. ಎಪಿಗ್ಯಾಲೋ ಕೆಟಚಿನ್ ಗ್ಯಾಲೇಟ್ ಅಂತ ಹೇಳ್ತೀವಿ. ಏನಿದು ಅಂತ ಹೇಳಿದ್ರೆ ಯೂಶಲಿ ಇದು ಒಂದು ಯುನೀಕ್ ಪ್ಲಾಂಟ್ ಕಾಂಪೌಂಡ್ ಇಂದ ಬಂದಿರುವಂತದ್ದು. ಗ್ರೀನ್ ಟೀ ನಲ್ಲಿ ನಾವು ಇದನ್ನ ಜಾಸ್ತಿ ನೋಡ್ತೀವಿ. ಬಹಳಷ್ಟು ಜನ, ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್, ಗ್ರೀನ್ ಟೀ ತಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೇಳಿರ್ತೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಈ 45% ಆಫ್ EGCG ಇರೋದ್ರಿಂದ ನಮ್ಗೆ ವೆಯ್ಟ್ ಲಾಸ್ ಆಗುವಂಥದ್ದು. ಏನ್ ಮಾಡುತ್ತೆ ಇದು ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ನ, ಯಾವುದೇ ತರಹದ ಒಂದು ಊತ ಆಗ್ತಿದೆ ಶರೀರದಲ್ಲಿ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಗೆ ಹೆಲ್ಪ್ ಮಾಡುತ್ತೆ. ಯಾವುದೇ ತರಹದ ಒಂದು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಬ್ರೈನ್ ಡಿಸೀಸ್ ಆಗ್ತಾ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಈ ಒಂದು ಕ್ಯಾಪ್ಸ್ಯೂಲ್ ಅಲ್ಲಿ ಅರೌಂಡ್ 400 mg ಆಫ್ ಕ್ಯಾಟಚಿನ್ಸ್ ಇದೆ. ಆಲ್ಮೋಸ್ಟ್ 400 mg ಆಫ್ ಕ್ಯಾಟಚಿನ್ಸ್ ಒಂದು ಕ್ಯಾಪ್ಸ್ಯೂಲ್ ಅಲ್ಲಿ ಇರುವಂತದ್ದು. ಏನ್ ಮಾಡುತ್ತೆ ಇದು? ನಮ್ಮ ಶರೀರದ ಮೆಟಬಾಲಿಸಮ್ ನ, ಆಹಾರ ಜೀರ್ಣ ಶಕ್ತಿಯನ್ನ ಇನ್ಕ್ರೀಸ್ ಮಾಡಿ ಎನರ್ಜಿ ಕನ್ಸಂಪ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಫ್ಯಾಟ್ ಆಕ್ಸಿಡೇಷನ್ ಆಗೋದನ್ನ, ಸ್ಟೋರ್ ಆಗೋದನ್ನ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಇದು ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಏನಿದೆ, 2 ಎನ್ಸೈಮ್ಸ್ ಇದೆ ನಮ್ಮ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸ್ಯೂಲ್ ಅಲ್ಲಿ. ಎನ್ಸೈಮ್ಸ್ ಯಾಕೆ ಬೇಕು ನಮ್ಮ ಶರೀರಕ್ಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಆಹಾರ ಸೇವನೆ ಮಾಡಿದಾಗ ಅದು ಜೀರ್ಣ ಆಗ್ಲಿಕ್ಕೆ ನಮ್ಮ ಶರೀರದಲ್ಲಿ ಎನ್ಸೈಮ್ಸ್ ಅವಶ್ಯಕತೆ ತುಂಬಾ ಇದೆ. ಸೊ ಈ ಲೈಪೇಸ್ ಏನ್ ಮಾಡುತ್ತೆ, ಫ್ಯಾಟ್ ಸಾಲ್ಯೂಷನ್ಗೆ ಅಥವಾ ಫ್ಯಾಟ್ ಅನ್ನ ಬರ್ನ್ ಮಾಡ್ಲಿಕ್ಕೆ ಅಥವಾ ಡೈಜೆಸ್ಟ್ ಮಾಡ್ಲಿಕ್ಕೆ ಈ ಲೈಪೇಸ್ ಅವಶ್ಯಕತೆ ಬಹಳಷ್ಟು ಇದೆ. ಸೊ ಯಾವಾಗ ನಮ್ಮ ಶರೀರದಲ್ಲಿ ಫ್ಯಾಟ್ ಬಹಳ ಬೇಗ ಡೈಜೆಷನ್ ಆಗುತ್ತೆ, ಅದು ಗ್ಲಿಸರಾಲ್ ಮತ್ತೆ ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸ್ಟೋರ್ಡ್ ಮಾಲಿಕ್ಯೂಲ್ಸ್ ಆಗೋದಿಲ್ಲ, ಬೇಗ ಯುಟಿಲೈಸ್ ಆಗ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫಂಗಲ್ ಡಯಾಸ್ಟೇಸ್ ಏನ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಡೈಜೆಷನ್ ಗೆ, ಆಮೇಲೆ ಪ್ರೋಟೀನ್ ಡೈಜೆಷನ್, ಸ್ಟಾರ್ಚಿ ಫುಡ್ಸ್ ಡೈಜೆಷನ್ ಗೆ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಸೊ ಈ 2 ಎನ್ಸೈಮ್ಸ್ ಇಂದ ನಮ್ಗೆ ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಡೈಜೆಸ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಇದು ನಮ್ಮ ಶರೀರದಲ್ಲಿ ಕರಣ್ ಅರ್ಜುನ್ ತರ ಕೆಲಸ ಮಾಡುವಂಥದ್ದು. ಹೇಗೆ ತಗೋಬೇಕು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸ್ಯೂಲ್ ಅಂತ ಹೇಳಿದ್ರೆ, ಡೈಲಿ ನೈಟ್ ಊಟ ಆದ್ಮೇಲೆ 1 ಕ್ಯಾಪ್ಸ್ಯೂಲ್ ತಗೋಬೇಕು. ನೀರಿನ ಜೊತೆಗೆ ತಗೋಬಹುದು. ನಿಮ್ಮ ಡಿನ್ನರ್ ಆದ್ಮೇಲೆ, ರಾತ್ರಿ ಊಟ ಆದ್ಮೇಲೆ ನೀವು ಇದನ್ನ ತಗೋಬಹುದು. ಪರ್ ಡೇ 1 ಕ್ಯಾಪ್ಸ್ಯೂಲ್. ಇದು ಕ್ಯಾಪ್ಸ್ಯೂಲ್ಸ್ ಒಂದು ಬಾಟಲ್ ಫಾರ್ಮ್ ಅಲ್ಲಿ ಬರುತ್ತೆ. ಒಂದು ಬಾಟಲ್ ಅಲ್ಲಿ 30 ಕ್ಯಾಪ್ಸ್ಯೂಲ್ಸ್ ಇರುವಂತದ್ದು. ಸೊ 1 ಮಂತಿಗೆ ಆಗುವಷ್ಟು ಕ್ಯಾಪ್ಸ್ಯೂಲ್ಸ್ ಇರುತ್ತೆ. ಸೊ ಡೈಲಿ 1 ತಗೋಬಹುದು. ಸೊ ವಿತೌಟ್ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಹೇಗಿರುತ್ತೆ ನಿಮ್ಮ ಮಾರ್ನಿಂಗ್ ಯೂಶಲಿ ಅಂತ ಹೇಳಿದ್ರೆ, ಡೈಲಿ ತಿಂಡಿ ತಿಂತೀವಿ, ಕಾಫಿ ಟೀ ಕುಡಿತೀವಿ. ಕೆಲವೊಬ್ರಿಗೆ ಎದ್ದ ತಕ್ಷಣ ತಗೊಳ್ಳೋ ಅಭ್ಯಾಸ ಇರುತ್ತೆ. ಕೆಲವೊಬ್ರು ತಿಂಡಿ ಆದ್ಮೇಲೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಆಫ್ಟರ್ನೂನ್ ಊಟ, ಸಂಜೆ ಸ್ನಾಕ್ಸು, ಮಿಡ್ ಮೀಲ್ ಸ್ನಾಕ್ಸು, ನೈಟ್ ಊಟ, ಇದು ನಮ್ಮ ಯೂಶುವಲ್ ಡೇಸ್ ಅಲ್ವಾ. ನಾವು ಯೂಶಲಿ ಇದನ್ನೇ ಫಾಲೋ ಮಾಡ್ತಿರ್ತೀವಿ. ಬಟ್ ಯಾವಾಗ ನಾವು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಅಪ್ಲೈ ಮಾಡ್ತೀವಿ ಅಥವಾ ತಗೋತೀವಿ, ಕನ್ಸಂಪ್ಷನ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ನೀವು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಇಂದ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಅವಾಗ ನೀವು ನಿಮ್ಮ ನಾರ್ಮಲ್ ಲಂಚ್ ನ ಫಾಲೋ ಮಾಡ್ಬೋದು. ಯಾವಾಗ ನೀವು ಬ್ರೇಕ್ಫಾಸ್ಟ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಆಗ ಆಫ್ಟರ್ನೂನ್ ಮೀಲ್ ನ ಫಿಟ್ ಅಂಡ್ ಸ್ಲಿಮ್ ಥೆರಪಿ ವೇಟ್ ಮ್ಯಾನೇಜ್ಮೆಂಟ್ ಶೇಕ್ ಜೊತೆ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ನೈಟ್ ಅಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾ ಪ್ರೀ ಡಿನ್ನರ್ ಸ್ನಾಕ್ ನ ತಗೋಬೇಕು. ಅದಾದ್ಮೇಲೆ ಡಿನ್ನರ್ ಆದ್ಮೇಲೆ ವೇಟ್ ಮ್ಯಾನೇಜ್ಮೆಂಟ್ ಕ್ಯಾಪ್ಸ್ಯೂಲ್ ಅನ್ನ ತಗೋಬೇಕು. ಸೊ ಇದು ಒಂದು ನಮ್ಮ ಡೈಲಿ ರೂಟೀನ್ ಆಗುತ್ತೆ.
ಸ್ನೇಹಿತರೆ, ಇದು ಬಹಳ ಕನ್ವೀನಿಯಂಟ್ ಆಗಿದೆ ಡೈಲಿ ಯೂಸೇಜ್ಗೆ. ಬಹಳಷ್ಟು ಜನ ಟ್ರಾವೆಲರ್ಸ್ ಇರ್ತಾರೆ. MI ಲೈಫ್ ಸ್ಟೈಲ್ ಅವರೇ ಬಹಳಷ್ಟು ಜನ ಟ್ರಾವೆಲರ್ಸ್ ಇರ್ತಾರೆ, ಬೇರೆ ಬೇರೆ ಸ್ಟೇಟ್ಸಿಗೆ ಓಡಾಡ್ತಿರ್ತಾರೆ, ಅಥವಾ ಬೇರೆ ಬೇರೆ ಟ್ರಾವೆಲಿಂಗ್ ಬಹಳಷ್ಟು ಮಾಡ್ತಾ ಇರ್ತಾರೆ, ಹೌದಲ್ವಾ? ಸೊ ಅಂತವರಿಗೆ ಇದು ಯೂಸರ್ ಫ್ರೆಂಡ್ಲಿ ಇದೆ, ನೀವು ಟ್ರಾವೆಲಿಂಗ್ ಫ್ರೆಂಡ್ಲಿ ಇದೆ, ಬಹಳ ಈಸಿಯಾಗಿ ಇದನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾ ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಎರಡೂನು ಸ್ಯಾಚೆಟ್ ಫಾರ್ಮ್ ಅಲ್ಲಿ ಬರುತ್ತೆ. ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಾಂಬೋ ಕಿಟ್ ಅಲ್ಲಿ ನಿಮ್ಗೆ 1 ಮಂತ್ಗೆ ಆಗುವಷ್ಟು ಸ್ಯಾಚೆಟ್ಸ್ ಮತ್ತೆ ಕ್ಯಾಪ್ಸೂಲ್ಸ್ ಇದೆ. ಸೊ 30 ಸ್ಯಾಚೆಟ್ಸ್ ಆಫ್ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಇದೆ, 30 ಸ್ಯಾಚೆಟ್ಸ್ ಆಫ್ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾ ಇದೆ. ಕ್ಯಾಪ್ಸೂಲ್ ಬಾಟಲ್ ಫಾರ್ಮ್ ಅಲ್ಲಿ ಬರುತ್ತೆ, ಅದರಲ್ಲೂ ಕೂಡ 30 ಕ್ಯಾಪ್ಸೂಲ್ಸ್ ಇರೋವಂಥದ್ದು. ಸೊ ಇದು ಟ್ರಾವೆಲಿಂಗ್ ಫ್ರೆಂಡ್ಲಿ ಕೂಡ ಇರೋವಂಥದ್ದು. ಸೊ ಹೇಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಜರ್ನಿನ ನಾವು ಇನ್ನಷ್ಟು ಆಕ್ಸಿಲರೇಟ್ ಮಾಡ್ಬೋದು, ಹೇಗೆ ನಾನು ಇನ್ನೂ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಅಥವಾ ವೆಯ್ಟ್ ನ ಮ್ಯಾನೇಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳ್ದೆ, ನಮ್ಮ ಡೈಲಿ ರೂಟೀನ್ ನಾವು ನಾರ್ಮಲ್ ಮಾಡ್ಕೋಬೇಕು. ಬೇಗ ಮಲ್ಗೋ ಅಭ್ಯಾಸ ಮಾಡ್ಕೋಬೇಕು, ಬೇಗ ಏಳೋ ಅಭ್ಯಾಸ ಮಾಡ್ಕೋಬೇಕು. ಸೊ ಯಾವಾಗ ನಾವು ಬೇಗ ಹೇಳ್ತೀವಿ, ಬೇಗ ಮಲ್ಕೋತೀವಿ, ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕೂಡ ಆಗೋದು ಕಮ್ಮಿ ಆಗುತ್ತೆ. ನಮ್ಮ ಶರೀರದ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗಿ ಇರುತ್ತೆ. ಎಲ್ಲದು ಎನ್ಸೈಮ್ಸ್, ಹಾರ್ಮೋನ್ಸ್ ನಾರ್ಮಲ್ ಆಗಿ ರೆಗ್ಯುಲರೈಸ್ ಆಗಿ ಕೆಲಸ ಮಾಡುವಂಥದ್ದು. ಬೇಗ ಎದ್ದಾಗ ನಮ್ಮ ಮೂಡ್ ಕೂಡ ತುಂಬಾ ಚೆನ್ನಾಗಿರುವಂಥದ್ದು, ಟೈಮ್ ಕೂಡ ಸಿಗುವಂಥದ್ದು ನಮ್ಮ ಬೇರೆ ದಿನನಿತ್ಯದ ಆಕ್ಟಿವಿಟೀಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ, ಯಾವುದೇ ತರಹದ ಒಂದು ವರ್ಕೌಟ್ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ನಾವು ನೀರ್ ಚೆನ್ನಾಗಿ ಕುಡಿಯುವಂಥದ್ದು. ಯಾವಾಗ ನಾವು ನಮ್ಮ ಶರೀರದಲ್ಲಿ ನೀರನ್ನ ತಗೊಳ್ಳೋದಿಲ್ಲ, ನಾವು ಸೇವನೆ ಮಾಡಿರುವಂತಹ ಆಹಾರ ಆಗ್ಲಿ ಹೆಲ್ದಿಯಾಗಿ ಇರ್ಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಸೊ ನಾವು ಯಾವಾಗ ನೀರ್ ಚೆನ್ನಾಗಿ ಕುಡಿತೀವಿ, ನಾವು ಸೇವನೆ ಮಾಡಿರುವಂತಹ ಆಹಾರ, ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುವಂಥದ್ದು. ಎಲ್ಲಾರ್ಗೂ ಗೊತ್ತು, ನಮ್ಮ ಬಾಡಿ ಆಗಿರೋ ಅಂತದ್ದೇ 70% ಆಫ್ ವಾಟರ್ ಇಂದ, ಹೌದಲ್ವಾ? ಸೊ ನಾವು ಯಾವುದೇ ಒಂದು ಗಿಡಕ್ಕೆ ನೀರ್ ಸರಿಯಾಗಿ ಹಾಕ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ಅದು ಸತ್ ಹೋಗುತ್ತೆ, ಹೌದಲ್ವಾ? ಬತ್ತಿ ಹೋಗಿ ಹೋಗಿ ಸತ್ತೋಗುತ್ತೆ. ಹಾಗಾಗಿ ನಾವು ಬತ್ತಿ ಹೋಗಿ ಹೋಗೋದು ಅಂತ ಹೇಳಿದ್ರೆ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಬರೋದು, ಡೈಜೆಷನ್ ಆಗಲ್ಲ, ಯೂರಿನ್ ಔಟ್ಪುಟ್ ಸರಿ ಇರೋದಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುವಂತದ್ದು, ಹೇರ್ ಫಾಲ್ ಆಗುವಂಥದ್ದು. ಸೊ ಚಿಕ್ಕ ಪ್ರಾಬ್ಲಮ್ ಇಂದ ಬಹಳಷ್ಟು ಚೈನ್ ಆಫ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುವಂಥದ್ದು. ಸೊ ನಾ ಆಗ್ಲೇ ಹೇಳ್ದೆ, ಯಾವುದೇ ತರಹದ ಒಂದು ಎಕ್ಸಸೈಸಸ್ ನ ಕೂಡ ನಾವು ಫಾಲೋ ಮಾಡ್ಬೇಕಾಗತ್ತೆ. ಎಕ್ಸಸೈಸಸ್ ಮಾಡೋದ್ರಿಂದ ನಮ್ಮ ಮೂಡ್ ಕೂಡ ಚೆನ್ನಾಗಿರುವಂತದ್ದು, ಒಂದು ರೂಟೀನ್ ನ ಸೆಟ್ ಮಾಡ್ಕೋತೀವಿ. ಸೊ ಎನರ್ಜಿ ಎಕ್ಸ್ಪೆಂಡಿಚರ್ ಕೂಡ ಇರುತ್ತೆ. ನಾವು ಎಷ್ಟು ಕ್ಯಾಲರೀಸ್ ಆಹಾರ ಸೇವನೆ ಮಾಡ್ತೀವಿ, ಅಷ್ಟು ಕ್ಯಾಲರಿ ಔಟ್ಪುಟ್ ಕೂಡ ಇರುವಂತದ್ದು. ಈಟ್ ಮೈಂಡ್ಫುಲ್ಲಿ ಅಂತ ಹೇಳ್ತೇವೆ. ಹೇಗೆ ಅಂತ ಹೇಳಿದ್ರೆ, ಇವಾಗ ಯೂಶಲಿ ಟ್ರೆಂಡ್ ಆಗಿದೆ ಮೊಬೈಲ್ ನೋಡ್ಕೊಂಡು ತಿನ್ನೋವಂಥದ್ದು, ಟಿವಿ ನೋಡ್ಕೊಂಡು ತಿನ್ನೋವಂಥದ್ದು, ಲ್ಯಾಪ್ಟಾಪ್ ನೋಡ್ಕೊಂಡು ತಿನ್ನೋವಂಥದ್ದು. ಸೊ ಇದನ್ನೆಲ್ಲ ಕಟ್ ಡೌನ್ ಮಾಡ್ಕೋಬೇಕು. ಸೊ ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಎಲ್ಲಾರು ಹ್ಯಾಪಿಯಾಗಿ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನಾವು ಎಷ್ಟು ತಿಂತಾ ಇದೀವಿ, ನಮ್ಮ ಹೊಟ್ಟೆಗೆ ಎಷ್ಟು ಆಹಾರ ಬೇಕು, ಹೊಟ್ಟೆ ತುಂಬಿದ್ಯಾ ಇಲ್ವಾ, ಅದು ಕೂಡ ನಮ್ಗೆ ಗೊತ್ತಾಗುತ್ತೆ. ಯಾವಾಗ ನಾವು ಸುಮ್ನೆ ಟಿವಿ ನೋಡ್ಕೊಂಡು ತಿಂತಾ ಇರ್ತೀವಿ, ತಟ್ಟೆಗೆ ಏನ್ ಹಾಕಿದ್ರು ತಿಂತಾನೆ ಇರ್ತೀವಿ, ನಮ್ ಹೊಟ್ಟೆ ತುಂಬಿದ್ಯಾ, ಆ ಫುಲ್ನೆಸ್ ಫೀಲಿಂಗ್ ಕೂಡ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ನಾವು ಮೈಂಡ್ಫುಲ್ ಆಗಿ ತಿನ್ಬೇಕಾಗತ್ತೆ. ನೀರನ್ನ ಎಷ್ಟು ಕುಡಿಬೇಕು, ಆಮೇಲೆ ಆಹಾರ ಸೇವನೆ ಎಷ್ಟು ಮಾಡ್ಬೇಕು, ಅದ್ರ ಮೇಲೂ ಕೂಡ ನಮ್ಗೆ ಒಂದು ಕಂಟ್ರೋಲ್ ಇರುವಂತದ್ದು, ಹೌದಲ್ವಾ? ಸೊ ನಾವು ನಿದ್ದೆ ಕೂಡ ಚೆನ್ನಾಗಿ ಮಾಡ್ಬೇಕು, ಸ್ಲೀಪ್ ಸೈಕಲ್ ಕೂಡ ಚೆನ್ನಾಗಿರ್ಬೇಕು. ಯಾವಾಗ ನಮ್ಮ ನಿದ್ದೆ ಸರಿ ಇರೋದಿಲ್ಲ, ನಮ್ಮ ಶರೀರದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುವಂಥದ್ದು, ಅದರಿಂದ ಕೂಡ ನಮ್ಗೆ ಬೇರೆ ಬೇರೆ ತರಹದ ಕಾಯಿಲೆ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾ ಆಗ್ಲೇ ಹೇಳ್ದೆ, ನಮ್ಮ ಡಯಟ್ ಅಲ್ಲಿ ಐದರ್ ಬ್ರೇಕ್ಫಾಸ್ಟ್, ಲಂಚ್ ಆಗ್ಲಿ, ಡಿನ್ನರ್ ಆಗ್ಲಿ, ಯಾವುದೇ ತರದ ಆಹಾರ ಸೇವನೆ ಮಾಡುವಾಗ ಫೈಬರ್ ಕಂಟೆಂಟ್ ಇರುವಂತ ಆಹಾರ, ನ್ಯೂಟ್ರಿಯೆಂಟ್ಸ್ ರಿಚ್ ಫುಡ್ ನ ನಾವು ತಗೋಬೇಕಾಗುತ್ತೆ. ತುಂಬಾ ಫೈಬರ್ ಇರುವಂತ ಆಹಾರ ಸೇವನೆ ಮಾಡಿದ್ರೆ ನಮ್ಮ ಶರೀರದಲ್ಲಿ ಫುಲ್ನೆಸ್ ಅನ್ನ ಕೊಡುತ್ತೆ, ಸ್ಟಮಕ್ ಅಲ್ಲಿ ಫುಲ್ನೆಸ್ ಅನ್ನ ಕೊಡುತ್ತೆ. ಮತ್ತೆ ಫೈಬರ್ ನಮ್ಗೆ ಡೈಜೆಷನ್ ಪ್ರೋಸೆಸ್ ನ ಕೂಡ ಡಿಲೇ ಮಾಡುತ್ತೆ. ಹಾಗಾಗಿ ನಾವು ಜಾಸ್ತಿ ಸೇವನೆ ಮಾಡೋದು ಅಥವಾ ಪದೇ ಪದೇ ತಿನ್ನೋದನ್ನ ಕೂಡ ಇದು ನಮ್ಗೆ ಕಂಟ್ರೋಲ್ ಮಾಡುವಂಥದ್ದು. ಫೈಬರ್ ಇಂದ ನಮ್ಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುವಂಥದ್ದು. ನಾವು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಯಾರಿಗೆ ಕೊಡ್ತಾ ಇದ್ದೀವಿ, ಅಥವಾ ನಾವು ಏನೇನ್ ವಿಷಯಕ್ಕೆ ಗಮನ ಹರಿಸ್ಬೇಕು ಅಂತ ಹೇಳಿದ್ರೆ, ಇದನ್ನ ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡಬಾರ್ದು. ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್, ಯಾರು ಹಾಲು ಕುಡಿಸ್ತಾ ಇದ್ದಾರೆ, ಮಗು ಆಗಿ ಡೆಲಿವರಿ ಆಗಿ ರೀಸೆಂಟ್ ಆಗಿ ಹಾಲು ಕುಡಿಸ್ತಾ ಇದ್ದಾರೆ ಮಕ್ಳಿಗೆ, ಅಂತವ್ರಿಗೆ ಇದನ್ನ ಕೊಡ್ಬೇಡಿ. ತುಂಬಾ ಚಿಕ್ಕ ಮಕ್ಳಿಗೆ, 15 ವರ್ಷಗಿನ ಕಡಿಮೆ ಇರೋ ವಯಸ್ಸಿನವ್ರಿಗೆ, ಅಡೋಲೆಸೆನ್ಸ್ಗೆ, ತುಂಬಾ ಚಿಕ್ಕ ಮಕ್ಳಿಗೆ 4-5 ವರ್ಷ ಅಥವಾ 10 ವರ್ಷಗಿನ ಕಡಿಮೆ ಇದ್ದಾರೆ, ತುಂಬಾ ದಪ್ಪ ಇದ್ದಾರೆ ಅಂದ್ರೆ ಅವರಿಗೆ ಖಂಡಿತವಾಗ್ಲೂ ರೆಕಮೆಂಡ್ ಮಾಡಬೇಡಿ. 65 ಮೇಲ್ಪಟ್ಟ ಎಲ್ಡರ್ಸ್ಗೆ ಕೂಡ ಒಂದ್ಸಲ ಅವರು ಮೆಡಿಕಲ್ ಅಡ್ವೈಸ್ ತಗೊಳ್ಳೋದು ಉಪಯೋಗಕಾರಿಯಾಗುತ್ತೆ.
ಇದು ಯಾವುದೇ ತರಹದ ಒಂದು ಪ್ರಾಬ್ಲಮ್ ಅಥವಾ ಡಯಾಗ್ನೋಸಿಸ್ ಆಗಿರುವಂತ ಪ್ರಾಬ್ಲಮ್ಗೆ ಅಥವಾ ಡಿಸೀಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಥವಾ ಟ್ರೀಟ್ ಮಾಡ್ಲಿಕ್ಕೆ ಇರುವಂತ ಒಂದು ಕಿಟ್ ಅಲ್ಲ, ಆ ತರ ಬಂದಿರುವಂತ ಒಂದು ಕಾಂಬಿನೇಷನ್ ಕಿಟ್ ಅಲ್ಲ. ಸೊ ಹೆಲ್ದಿ ಆಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಹೆಲ್ದಿ ಡಯಟ್ ನ ಫಾಲೋ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೇಂಜಸ್ ನ ಮಾಡ್ಕೊಂಡ್ರೆ ನಿಮ್ಗೆ ಇದು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಕೂಡ ಹೆಲ್ಪ್ ಮಾಡುವಂತದ್ದು. ಯಾವಾಗ ನೀವು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ನ ಪ್ರಿಪೇರ್ ಮಾಡಿ ಕನ್ಸ್ಯೂಮ್ ಮಾಡ್ತೀರಾ, ಅದು ಪ್ರಿಪೇರ್ ಮಾಡಿದ್ದು 15 ಮಿನಿಟ್ಸ್ ಗೆನೆ ಇದನ್ನ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಮಧ್ಯಾಹ್ನ ಪ್ರಿಪೇರ್ ಮಾಡಿ ಸ್ವಲ್ಪ ಹೊತ್ತು ಹಾಫ್ ಅನ್ ಅವರ್ 1 ಅವರ್ ಬಿಟ್ಟು ತಗೊಳ್ಳುವಂಥದ್ದು, ಅಥವಾ ಬೆಳಿಗ್ಗೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಮಧ್ಯಾಹ್ನ ಹೋಗಿ ಕನ್ಸ್ಯೂಮ್ ಮಾಡುವಂಥದ್ದನ್ನೆಲ್ಲ ಮಾಡಬೇಡಿ. ಯಾವಾಗ ನೀವು ಕನ್ಸ್ಯೂಮ್ ಮಾಡ್ತೀರಾ ಅದ್ರದ್ದು 15 ಮಿನಿಟ್ಸ್ ಒಳಗಡೆನೆ ಇದನ್ನ ನೀವು ಕನ್ಸ್ಯೂಮ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ಸೇಫ್ ಫಾರ್ ಡಯಾಬಿಟಿಸ್ ಪೇಷಂಟ್ಸ್ ಅವರಿಗೂ ಕೂಡ ನೀವು ಇದನ್ನ ಕೊಡ್ಬೋದು. ಸಪೋಸ್ ಇದನ್ನ ತಗೊಂಡು ಯಾರಿಗಾದ್ರೂ ಯಾವ್ದಾದ್ರು ಇಂಗ್ರೀಡಿಯೆಂಟ್ ಇಂದ ಹೈಪರ್ ಸೆನ್ಸಿಟಿವಿಟಿ ಆಗ್ತಾ ಇದೆ, ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಾ ಇದೆ, ಸ್ಕಿನ್ ರ್ಯಾಷಸ್ ಅಥವಾ ಯಾವುದೇ ಒಂದು ಸಿಂಪ್ಟಮ್ಸ್ ನ ನೀವು ನೋಡಿದ್ರೆ ಇದನ್ನ ಡಿಸ್ಕಂಟಿನ್ಯೂ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಸಪೋಸ್ ಆಗ್ಲೂ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಫಿಸಿಷಿಯನ್ ಅನ್ನ ಕನ್ಸಲ್ಟ್ ಮಾಡೋದು ಬಹಳ ಉಪಯೋಗ ಆಗುತ್ತೆ. ಸೊ ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಬಂದು ಇಟ್ ಇಸ್ ನಾಟ್ ಅನ್ ಆಂಟಿ ಒಬೆಸಿಟಿ ಡ್ರಗ್. ಇದನ್ನ ಆಂಟಿ ಒಬೆಸಿಟಿ ಡ್ರಗ್, ಇದನ್ನ ತಗೊಂಡ್ರೆ ನೀವು ಸ್ಲಿಮ್ ಆಗ್ತೀರಾ ಅಥವಾ ನಿಮ್ಗೆ ಯಾವುದೇ ತರಹದ ಬೊಜ್ಜುತನ ಬರೋದಿಲ್ಲ ಅಂತ ಹೇಳಿ ಕ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರ ಜೊತೆಗೆ ನೀವು ಡೆಲ್ ನ ಕೂಡ ಖಂಡಿತವಾಗ್ಲೂ ಫಾಲೋ ಮಾಡ್ಬೇಕು. ಡಯಟ್, ಎಕ್ಸರ್ಸೈಸಸ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ನ ಕೂಡ ಅಡಾಪ್ಟ್ ಮಾಡ್ಕೋಬೇಕು. ಇದರಲ್ಲಿ ಕಿಟ್ ಅಲ್ಲಿ ಬೇರೆ ಬೇರೆ ಆಗಿ ಯಾವುದೇ ಒಂದು ಸ್ಯಾಚೆಟ್ ಆಗ್ಲಿ ಅಥವಾ ಕ್ಯಾಪ್ಸ್ಯೂಲ್ ಒಬ್ರಿಗೆ, ಸ್ಯಾಚೆಟ್ ಒಬ್ರಿಗೆ, ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾ ಒಬ್ರಿಗೆ, ಶೇಕ್ ಒಬ್ರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಸೊ ಇಟ್ ಇಸ್ ಅ ಕಂಪ್ಲೀಟ್ ಕಿಟ್. ಸೊ ಒಬ್ರಿಗೆ ಒಂದು ಕಂಪ್ಲೀಟ್ ಕಿಟ್ ಕೊಟ್ಟು ಡೈರೆಕ್ಷನ್ಸ್ ಹೇಗೆ ಯೂಸ್ ಮಾಡ್ಲಿಕ್ಕೆ ಹೇಳಿದೀವಿ ಹಾಗೆ ಯೂಸ್ ಮಾಡ್ಬೇಕಾಗತ್ತೆ. ಸಪೋಸ್ ಏನಾದ್ರು ಮೆಡಿಕೇಶನ್ಸ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟು 1 ಅವರ್ ಗ್ಯಾಪ್ ಬಿಟ್ಟು ನೀವು ಈ ಮೆಡಿಕೇಶನ್ ನ ಕಂಟಿನ್ಯೂ ಮಾಡ್ಬೋದು. ಸೊ ಕಂಪ್ಲೈನ್ಸ್ ಇಸ್ ದ ಕೀ ಟು ಸಕ್ಸಸ್. ನಾನು ಆಗ್ಲೇ ಹೇಳ್ದೆ, ಯಾವುದೇ ಒಂದು ನೀವು ಡಯಟ್ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಎಕ್ಸರ್ಸೈಸಸ್ ಮಾಡ್ತಾ ಇದ್ದೀರಾ ಅಥವಾ ನಮ್ಮ ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಕಂಟಿನ್ಯೂಟಿ ಇರಬೇಕು. ಸೊ ನೀವು ಕಂಟಿನ್ಯೂಟಿ ಇದ್ದು ನೀವು ಲಾಂಗ್ ಟರ್ಮ್ ಯೂಸ್ ಮಾಡಿ ನೋಡ್ದಾಗ್ಲೇನೆ ನಿಮಗೆ ಅದ್ರದ್ದು ರಿಸಲ್ಟ್ ಸಿಗೋದು. ಸಪೋಸ್ ನನಗೆ ಬೇಗ ರಿಸಲ್ಟ್ ಸಿಗ್ಬೇಕು, ಈ 1 ಮಂತ್ ಹೇಳಿರೋ ಕಿಟ್ ನ ನಾನು 15 ದಿನದಲ್ಲಿ ತಗೊಂಡು ಖಾಲಿ ಮಾಡ್ಬಿಟ್ಟು ಬೇಗ ರಿಸಲ್ಟ್ ತಗೋತೀನಿ ಅಂತ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಎಲ್ಲಾ ಮೀಲ್ ಆದ್ಮೇಲೆ ಎಲ್ಲಾರು ಸರ್ವೇ ಸಾಮಾನ್ಯವಾಗಿ ಇದನ್ನ ಫಾಲೋ ಮಾಡ್ತಿರ್ತೀರಾ. ಇದು ಕಿಟ್ ತಗೊಂಡ್ಮೇಲೆ ಅಥವಾ ನಿಮ್ಮ ಶೇಕ್ ತಗೊಂಡ್ಮೇಲೆ ಯಾವುದೇ ಒಂದು ಲಂಚ್ ಆದ್ಮೇಲೆ, ಡಿನ್ನರ್ ಆದ್ಮೇಲೆ ಅಟ್ ಲೀಸ್ಟ್ 2 ಗ್ಲಾಸಸ್ ಆಫ್ ವಾರ್ಮ್ ವಾಟರ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತಾ ಇದೀವಿ. ಏನೇನ್ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು, ಏನೇನಿದೆ ಅಂತ ಹೇಳಿದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಅಲ್ಲಿ ಇಟ್ ಇಸ್ ಪ್ರಿಪೇರ್ಡ್ ಅಂಡರ್ FSDU ಗೈಡ್ಲೈನ್ಸ್ ಇಂದ ಮಾಡಿದೀವಿ. ಅಟ್ ಲೀಸ್ಟ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ರಿಪ್ಲೇಸ್ ಮಾಡಬೇಕು, ಎರಡನ್ನ ಖಂಡಿತವಾಗ್ಲೂ ರಿಪ್ಲೇಸ್ ಮಾಡಬೇಡಿ. ನಮ್ಮ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಇಂದ ಬಂದಿರುವಂತಹ ಒಂದು ಇನ್ಪುಟ್ ಇಂದ ಬಂದಿರುವಂತದ್ದೇ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಅಲ್ಲಿ. ಆಲ್ಮೋಸ್ಟ್ 20% ಆಫ್ ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ನಮ್ಗೆ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಶೇಕ್ ಇಂದ ಸಿಗುತ್ತೆ. ನೆಕ್ಸ್ಟ್ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾದಲ್ಲಿ ಇದು ಒಂದು ನ್ಯೂಟ್ರಿಷಿಯಸ್ ಫಿಲ್ಲಿಂಗ್ ಆಗಿ ಸಿಗುವಂತದ್ದು, ಬೇಗ ಹಸಿವು ಆಗದಲ್ಲೇ ಇರೋಂಗೆ ನಿಮಗೆ ಒಂದು ಫುಲ್ನೆಸ್ ಅನ್ನ ಕೊಡುತ್ತೆ ಈ ಇನ್ಸ್ಟಂಟ್ ಮಿಕ್ಸ್ ಫಾರ್ಮುಲಾ. ಇದು ಒಂದು ಪ್ರೀ ಡಿನ್ನರ್ ಸ್ನಾಕ್ ಆಗಿ ಇರುವಂತದ್ದು. ಇದು ತಗೊಂಡ್ಮೇಲೆ ನೀವು ಒಂದು ಲೈಟ್ ಡಿನ್ನರ್ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಬೇಕಾಗಿರುವಂತ ಎಲ್ಲಾ ನ್ಯೂಟ್ರಿಷನ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದರಲ್ಲಿ ನಾವು ಆಡ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ಯಾಪ್ಸ್ಯೂಲ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ, ಕ್ಯಾಪ್ಸ್ಯೂಲ್ ಇಂಗ್ರೀಡಿಯೆಂಟ್ಸ್ ನ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಶಾರ್ಟ್ ಫಾರ್ಮ್ ಅಂತ ಹೇಳಿದ್ರೆ ACE. ಎ ಅಂದ್ರೆ ಆಯುರ್ವೇದಿಕ್ ಹರ್ಬ್ಸ್ ಇದೆ, ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ, ಪಿಪ್ಪಲಿ ಇದೆ ಇದರಲ್ಲಿ. ಆಮೇಲೆ ಕ್ಯಾಟಚಿನ್ಸ್ ಅಂತ ಹೇಳಿದ್ರೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇಂದ ಬಂದಿರುವಂತದ್ದು ಈ ಕ್ಯಾಟಚಿನ್ಸ್. 2 ಎನ್ಸೈಮ್ಸ್ ಅನ್ನ ಆಡ್ ಮಾಡಿದೀವಿ, ಲೈಪೇಸ್ ಮತ್ತೆ ಡಯಾಸ್ಟೇಸ್. ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಡೈಜೆಷನ್ ಗೆ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಬೇರೆ ಇನ್ನೇನ್ ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನಾ ಆಗ್ಲೇ ಹೇಳ್ದೆ, ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಜೊತೆ ನಾವು ಡೆಲ್ ನ ಕೂಡ ಫಾಲೋ ಮಾಡ್ಬೇಕು. ಡಯಟ್, ಎಕ್ಸರ್ಸೈಸಸ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡ್ಕೋಬೇಕು. ಡೈಲಿ ಎಕ್ಸರ್ಸೈಸಸ್ ಮಾಡ್ಬೇಕು. ನೀವು ಯಾವ್ದ್ರಲ್ಲಿ ಕಂಫರ್ಟಬಲ್ ಇದ್ದೀರಾ, ಸೊ 1 ವಾರದಲ್ಲಿ 5 ರಿಂದ 6 ದಿನಗಳ ಕಾಲ ಆದ್ರೂ ಮಾಡ್ಲೇಬೇಕಾಗತ್ತೆ. ಬಿಂಜ್ ಈಟಿಂಗ್, ಟಿವಿ ನೋಡ್ಕೊಂಡು, ಲ್ಯಾಪ್ಟಾಪ್ ನೋಡ್ಕೊಂಡು, ಸುಮ್ನೆ ಮಾತಾಡ್ಕೊಂಡು ತುಂಬಾ ಸ್ಟ್ರೆಸ್ ಆಗಿದ್ದೀರಾ ಅಂತ ಪದೇ ಪದೇ ತಿನ್ನೋ ಅಭ್ಯಾಸವನ್ನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿನಲ್ಲಿ ಎವ್ರಿ 4 ಮೀಲ್ ಕೂಡ ನೀವು ತಗೋಬಹುದು.
ಸ್ಮೋಕಿಂಗ್ ಅನ್ನ, ಡ್ರಿಂಕಿಂಗ್ ಅನ್ನ, ಆಲ್ಕೋಹಾಲಿಕ್ ಕನ್ಸಂಪ್ಷನ್ ನ, ಡೀಪ್ ಫ್ರೈಡ್ ಐಟಮ್ಸ್ ತಗೊಳ್ಳೋ ಅಂಥದ್ದು, ಆಚೆ ಆಹಾರ ಸೇವನೆ ಮಾಡೋದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಒಂದು ಥೆರಪಿ ಅಥವಾ ಒಂದು ಲೈಫ್ ಸ್ಟೈಲ್ ನ ಕರೆಕ್ಟ್ ಆಗಿ ಕಮಿಟ್ಮೆಂಟ್ ಇಂದ ಒಂದು ಫಾಲೋ ಮಾಡ್ಬೇಕಾಗತ್ತೆ. ರೆಗ್ಯುಲರ್ ಮಾನಿಟರಿಂಗ್ ಮಾಡ್ಬೇಕಾಗತ್ತೆ. ನೀವು ನಮ್ಮ ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ತಗೊಳ್ಳೋದಕ್ಕಿಂತ ಮುಂಚೆ ಕೂಡ ನೀವು ವೆಯ್ಟ್ ಚೆಕ್ ಮಾಡ್ಕೋಬಹುದು. ನೀವು ವೇಸ್ಟ್ ಸರ್ಕಂಫರೆನ್ಸ್ ನ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಎಲ್ಲೆಲ್ಲಿ ವೆಯ್ಟ್ ಲಾಸ್ ಆಗಿದೆ ಅಂತ, ಕೆಲವೊಬ್ರಲ್ಲಿ ಇಂಚ್ ಲಾಸ್ ಆಗುತ್ತೆ, ಕೆಲವೊಬ್ರಲ್ಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ವಿಮೆನ್ ಅಲ್ಲಿ ನೀವು ಬಟಕ್ ಸರ್ಕಂಫರೆನ್ಸ್ ನ ಮೆಜರ್ ಮಾಡ್ಕೋಬಹುದು. ವೇಸ್ಟ್ ಸರ್ಕಂಫರೆನ್ಸ್ ನ ಮೆನ್ ಅಲ್ಲಿ ನೀವು ಮೆಜರ್ ಮಾಡ್ಕೋಬಹುದು. 1 ಮಂತ್ ಆದ್ಮೇಲೆ ಅಥವಾ 2 ಮಂತ್ ಆದ್ಮೇಲೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಕೂಡ ನೀವು ನೋಡ್ಬೋದು. ಸೊ ಇದರಲ್ಲಿ ಯಾವುದೇ ತರಹದ ಒಂದು ಶುಗರ್ ನ ನಾವು ಆಡ್ ಮಾಡಿಲ್ಲ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಅವ್ರಿಗೂ ಕೂಡ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಮಾರ್ಕೆಟ್ ಆಪರ್ಚುನಿಟಿ ಹೇಗಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 50% ಸಿಟಿ ಲೈಫ್ ಅಲ್ಲಿ ಇರೋ ಅಂತವ್ರು ವೆಯ್ಟ್ ಲಾಸ್ ಆಗ್ಬೇಕು, ಒಬೇಸ್ ಇದೀನಿ, ವೆಯ್ಟ್ ಲಾಸ್ ಜರ್ನಿ ಅಥವಾ ಯಾವುದೇ ತರಹದ ಒಂದು ವೆಯ್ಟ್ ಲಾಸ್ ಆಗ್ಬೇಕು ನನ್ಗೆ ಅಂತ ಕಾಯ್ತಾ ಇರ್ತಾರೆ. ಆಲ್ಮೋಸ್ಟ್ 50% ಆಫ್ ಅರ್ಬನ್ ಅಂದ್ರೆ ಸಿಟಿನಲ್ಲಿ ಇರೋಂಥವ್ರು. ಸೊ ಈ ಇಂಡಿಯಾದಲ್ಲಿ, ಈ ವರ್ಲ್ಡ್ ಅಲ್ಲೇ, ನಮ್ಮ ಇಡೀ ಜಗತ್ನಲ್ಲೇ ವೆಯ್ಟ್ ಲಾಸ್ ಅನ್ನೋದು ಒಂದು ಸೆಕೆಂಡ್ ಬಿಗ್ಗೆಸ್ಟ್ ಹೆಲ್ತ್ ಕೇರ್ ನೀಡ್ ಆಗಿದೆ. ಆಲ್ಮೋಸ್ಟ್ 2ನೇ ಬಹಳ ದೊಡ್ಡ ಮಹಾಮಾರಿ ಅಂತ ನಾವೇನ್ ವರ್ಡ್ ಕೇಳ್ತಾ ಇದೀವಿ, ಅದು ಒಬೇಸಿಟಿ ಅನ್ನೋದು ನಮ್ಮ ಇಡೀ ಜಗತ್ತಲ್ಲಿ ಆಗಿದೆ. ಮಾರ್ಕೆಟ್ ಆಪರ್ಚುನಿಟಿ ನಮ್ಗೆ ಎಷ್ಟಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 3 lakh crores ಅಷ್ಟು ಮಾರ್ಕೆಟ್ ಆಪರ್ಚುನಿಟಿ ನಮ್ಗೆ ಇದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ 73% ಆಫ್ ಅರ್ಬನ್ ಇಂಡಿಯನ್ಸ್ಗೆ, ಇಂಡಿಯಾದಲ್ಲಿ 73% ಸಿಟಿ ಲೈಫ್ ಅಲ್ಲಿ ಇರೋಂಥವ್ರಿಗೆ ಓವರ್ ವೆಯ್ಟ್ ಇರೋ ಅಂಥವ್ರು. ಯಾಕೆ ನಾವು ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ, ಎಲ್ಲಾರ್ಗೂ ಗೊತ್ತು, ಎಲ್ಲಾರು ಚೆನ್ನಾಗಿ ಕಾಣ್ಬೇಕು, ಅದಕ್ಕೆ ವೆಯ್ಟ್ ಲಾಸ್ ಆಗ್ಬೇಕು. ಇನ್ನೊಬ್ರದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಕೆಲವೊಬ್ರು ಇಷ್ಟಪಡ್ತಾ ಇರ್ತಾರೆ. ಆಮೇಲೆ ಆರೋಗ್ಯ ಚೆನ್ನಾಗಿರ್ಬೇಕು, ನನ್ಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತಿದೆ ವೆಯ್ಟ್ ಜಾಸ್ತಿ ಆಗಿ, ಹಾರ್ಟ್ ಪ್ರಾಬ್ಲಮ್, ಡಯಾಬಿಟಿಸ್ ಆಗ್ಲಿ, ನೀ ಜಾಯಿಂಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬೆಟರ್ ಹೆಲ್ತ್ ಮೆಂಟಿಗೋಸ್ಕರ ಕೂಡ ನಾವು ವೆಯ್ಟ್ ಅನ್ನ ನಾರ್ಮಲೈಸ್ ಮಾಡ್ಕೋಬೇಕು. ಸೊ ಇಂಥ ತೀರಾ ಒಬೇಸ್ ಇರೋ ಅಂತ ಪೇಷಂಟ್ಸ್ಗೆ ಅಥವಾ ಪೀಪಲ್ಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಬಟ್ ನಾ ಆಗ್ಲೇ ಹೇಳ್ದೆ, ಕಂಪ್ಲೈನ್ಸ್ ಇಸ್ ದ ಕೀ ಟು ರಿಸಲ್ಟ್ಸ್. ಅಂದ್ರೆ ನೀವು ಕಂಟಿನ್ಯೂಟಿ ಇರಬೇಕು, ಅದ್ರ ಜೊತೆ ನೀವು ಡಯಟ್, ಎಕ್ಸರ್ಸೈಸಸ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಮಾಡ್ಕೋಬೇಕು. ಫಾಸ್ಟ್ ಅನ್ನೋದು ಒಂದು ಪ್ರಾಡಕ್ಟ್ ಅಲ್ಲ, ಇದು ಒಂದು 6 ಪಾಯಿಂಟ್ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಏನಿದು 6 ಪಾಯಿಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಪ್ರಾಡಕ್ಟ್ ಕೂಡ, ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿರೋ ಎಲ್ಲಾ ಪ್ರಾಡಕ್ಟು, ಅದರಲ್ಲೂ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಪ್ರಾಡಕ್ಟ್ ಕೂಡ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್. ನಾವು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸು ನಮ್ಮ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಇಂದ ಬಂದಿರೋಂಥ ಇನ್ಪುಟ್ಸ್ ಇಂದ ಬಂದಿರೋ ಅಂಥದ್ದೇ ನಮ್ಮ ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್. ಸೆಕೆಂಡ್ ಅಂತ ಹೇಳಿದ್ರೆ ಇಯಾನ್ ಟ್ರೈನಿಂಗ್ಸ್. ನಾವು ಬಹಳಷ್ಟು ವರ್ಷಗಳಿಂದ ನಾವು ಟ್ರೈನಿಂಗ್ಸ್ ಅನ್ನ ಮಾಡ್ಕೊಂಡು ಬಂದಿದೀವಿ. MI ಲೈಫ್ ಸ್ಟೈಲ್ ಅವರು, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ಅವರ ಎಲ್ಲಾ ಪ್ರಾಡಕ್ಟ್ ಟ್ರೈನಿಂಗ್ಸ್ ಕೊಡ್ತಾರೆ. ಹಾಗೆ ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಬಗ್ಗೆನೂ ನಮ್ಗೆ ಪ್ರಾಡಕ್ಟ್ ನಾಲೆಡ್ಜ್ ನ ಕೊಡುವಂಥದ್ದು, ಟ್ರೈನಿಂಗ್ ಅನ್ನ ಕೊಡುವಂಥದ್ದು. ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಅಲ್ಲಿ ಈ ಕಾಂಬಿನೇಷನ್ ಕಿಟ್ ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಾ ಅವರಿಗೆ ಒಂದು ಎಲಿಮೆಂಟ್ಸ್ ವೆಲ್ನೆಸ್ ಬುಕ್ಲೆಟ್ ಕೂಡ ಸಿಕ್ಕಿರುವಂಥದ್ದು. ಹೇಗೆ ವೆಯ್ಟ್ ಮ್ಯಾನೇಜ್ ಮಾಡಬೇಕು, ನಾ ಆಗ್ಲೇ ಹೇಳಿದೆ BMI ಹೇಗಿರುತ್ತೆ, ಅದನ್ನ ನಾರ್ಮಲ್ ರೇಂಜ್ ಎಷ್ಟು, ಒಬೇಸಿಟಿ ರೇಂಜ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ಒಂದು ನಾಲೆಡ್ಜ್ ನ ಕೊಡ್ಲಿಕ್ಕೆ ಒಂದು ಬುಕ್ಲೆಟ್ ಫಾರ್ಮ್ ಅನ್ನ ಮಾಡಿರುವಂಥದ್ದು. ಸೊ ಈ ಬುಕ್ಲೆಟ್ ಕೂಡ ನಿಮ್ಗೆ ಈ ಕಾಂಬಿನೇಷನ್ ಕಿಟ್ ಅಲ್ಲಿ ಸಿಕ್ತಿರುವಂಥದ್ದು. 4ನೇದು ಏನು ಅಂತ ಹೇಳಿದ್ರೆ, ಫಾಸ್ಟ್ ಗುರು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ MI ಲೈಫ್ ಸ್ಟೈಲ್ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು. ನಿಮ್ಗೆ ಚಿಕ್ಕ ಚಿಕ್ಕ ಹೆಲ್ತ್ ಟಿಪ್ಸ್ ಅನ್ನ ಕೊಡುವಂಥದ್ದು, ಯಾವ್ದಾದ್ರು ಫುಡ್ ಫ್ಯಾಕ್ಟ್ಸ್ ಬಗ್ಗೆ ಹೇಳುವಂಥದ್ದು, ಡೆಲ್ ಬಗ್ಗೆ, ಯೂಶಲಿ ಡಯಟ್ ಬಗ್ಗೆ, ಎಕ್ಸರ್ಸೈಸಸ್ ಆಗ್ಲಿ ಅಥವಾ ಲೈಫ್ ಸ್ಟೈಲ್ ಅಲ್ಲಿ ಏನೇನ್ ಚೇಂಜಸ್ ಮಾಡ್ಕೋಬೇಕು, ಅದಕ್ಕೆ ನಿಮಗೆ ಬೇಕಾಗಿರುವಂತಹ ನಾಲೆಡ್ಜ್ ನ ಕೊಡ್ಲಿಕ್ಕೆ ಈ ಫಾಸ್ಟ್ ಗುರು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ನೀವು ಹೆಲ್ತ್ ಟಿಪ್ಸ್ ನ ತಗೊಂಡು ನಿಮ್ಮ ಹೆಲ್ತ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಡಿಜಿಟಲ್ ಮೀಡಿಯಾ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ, ಎಲ್ಲಾರ್ಗೂ ಗೊತ್ತು ನಮ್ಮ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ ಇವಾಗ. ಮುಂಚೆ ನಾವು ನಾರ್ಮಲ್ ಆಗಿ ಜನಗಳ ಮಧ್ಯೆ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ವಿ. ಇವಾಗ ನಾವು ಡಿಜಿಟಲ್ ಮೀಡಿಯಾದಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ, ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ಇನ್ಸ್ಟಾಗ್ರಾಮ್ ಆಗ್ಲಿ ಅಥವಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ನಿಮ್ಗೆ ಸ್ಮಾಲ್ ಹೆಲ್ತ್ ಟಿಪ್ಸ್ ಕೊಡುವಂಥದ್ದು. ಸೊ ನಾವು ಏನೇ ನಿಮಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳಿದ್ರು ಇವಾಗ ಡಿಜಿಟಲ್ ಮೀಡಿಯಾದಿಂದ ಕಮ್ಯುನಿಕೇಟ್ ಮಾಡ್ತೀವಿ.
ಇನ್ನೊಂದು 6th ಇಂಪಾರ್ಟೆಂಟ್ ಮತ್ತೆ ಯುನೀಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ನಿಮ್ಗೆ ಬಹಳಷ್ಟು ಕ್ವೈರೀಸ್ ಇರ್ಬೋದು. ಇದು ಹೊಸ ಪ್ರಾಡಕ್ಟ್ ಇದೆ, ನಾವು ಮುಂಚೆ ಟ್ರೈನರ್ಸ್ ನ ಹಾಗೆ ಮೀಟ್ ಮಾಡ್ತಾ ಇದ್ವಿ, ಅಥವಾ ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾವು ನಮ್ಮ ಸೀನಿಯರ್ಸ್ ನ ಕೇಳ್ತಾ ಇದ್ವಿ, ನಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋತಾ ಇದ್ವಿ, ಇವಾಗ ಹೇಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಯ ಪಡುವಂತದ್ದು ಬೇಡ. ಈ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಬಗ್ಗೆ ಯಾವುದೇ ಒಂದು ಡೌಟ್ ಇದೆ ಅಥವಾ ಏನೇ ಒಂದು ಕ್ವೈರಿ ಇದೆ ಅಂತ ಹೇಳಿದ್ರೆ ನೀವು ನಮ್ಗೆ ಈ ಇಮೇಲ್ ID ಮುಖಾಂತರ ನಮ್ಗೆ ಸೆಂಡ್ ಮಾಡಬಹುದು. askonfast@gmail.com. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ನಾವು ಆನ್ಸರ್ ಮಾಡ್ತೀವಿ. ಬಟ್ ಖಂಡಿತವಾಗ್ಲೂ ಇದು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಬಗ್ಗೆನೇ ಕ್ವೆಶನ್ಸ್ ಇರಬೇಕು. ಬೇರೆ ಎಲಿಮೆಂಟ್ಸ್ ವೆಲ್ನೆಸ್ ಆನ್ ಅಂಡ್ ಆನ್ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೇ ಆದಂತ ಒಂದು ಕ್ವೆಶನ್ ಅನ್ನ ಈ ಇಮೇಲ್ ಐಡಿಗೆ ಸೆಂಡ್ ಮಾಡಬೇಡಿ. ನೋಡೋಣ, ಇವಾಗ ಇಷ್ಟೆಲ್ಲ ಮಾತಾಡಿದ್ವಿ, ಹೇಗೆ ವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಏನೇನಿದೆ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ ಕಿಟ್ ಅಲ್ಲಿ, ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಅಲ್ಲಿ ಅಂತ. ಬಟ್ ಇದನ್ನ ನಾನು ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಅನ್ನ ಪರ್ಚೇಸ್ ಮಾಡೋದನ್ನ ಒಂದು ಎಕ್ಸ್ಪೆನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದು ಖರ್ಚು ನಮ್ಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇದು ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಾವು ನಮ್ಮ ಹೆಲ್ತ್, ಹ್ಯಾಪಿನೆಸ್ ಮತ್ತೆ ಲೈಫ್ಗೆ ಇನ್ವೆಸ್ಟ್ ಮಾಡುವಂತ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ, ನಾವು ಬಹಳಷ್ಟು ಅರ್ನ್ ಮಾಡ್ತೀವಿ, ಬಟ್ ನಮ್ಗೆ ಹೆಲ್ತೇ ಇಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್ ಆಗಿ ಹೋಗುತ್ತೆ, ಹೌದಲ್ವಾ? ಹಾಗಾಗಿ ನಾವು ನಮ್ಮ ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಶರೀರಕ್ಕೆ ಬೇಕಾಗಿರೋಂಥ ಹ್ಯಾಪಿನೆಸ್, ಲಾಂಗ್ಲಿನೆಸ್ ಮತ್ತೆ ಲೈಫ್ ಇರಕ್ಕೆ, ನಾವು ಬದುಕಿರೋದಕ್ಕೆ, ಆರೋಗ್ಯಕರವಾಗಿ ಬದುಕಿರೋದಕ್ಕೆ ಮಾಡುವಂತ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬಂದು ಒಂದು ತಿಂಗಳಿಗೆ 9,400 rupees only. So it is not an expense, it is an investment. Separate pre-order voucher ಕೂಡ ಸಿಗುತ್ತೆ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್ ಪರ್ಚೇಸ್ ಮಾಡೋರ್ಗೆ. ಇದು ಒಂದು ಬಹಳ ಒಳ್ಳೆ ಸ್ಟೇಟ್ಮೆಂಟ್ ಇದೆ. ಆಲ್ವೇಸ್ ರಿಮೆಂಬರ್, ಹ್ಯಾವಿಂಗ್ ಅ ಹೆಲ್ತಿ ವೇಟ್ ಕ್ಯಾನ್ ಸೇವ್ ಯು ಫ್ರಮ್ ಇನ್ಕನ್ವೀನಿಯನ್ಸ್ ಅಂಡ್ ಕಾಸ್ಟ್ ಆಫ್ ಮೈನರ್ ಅಂಡ್ ಮೇಜರ್ ಮೆಡಿಕಲ್ ಟ್ರೀಟ್ಮೆಂಟ್. ಬಹಳಷ್ಟು ದುಡ್ಡಿದೆ ಅಂತ ಹೇಳಿ ನಾನು ನನ್ನ ಹೆಲ್ತ್ ನ ಬೇಕಾದಂಗೆ ಇಟ್ಕೋತೀನಿ, ಆರೋಗ್ಯವಾಗಿ ಇಟ್ಕೊಳ್ಳಲ್ಲ ಅಂದ್ರೆ ಚಿಕ್ಕ ಕಾಯಿಲೆಯಿಂದ ದೊಡ್ಡ ಕಾಯಿಲೆ ಖರ್ಚೆಷ್ಟು ಬರುತ್ತೆ, ಅದ್ರದಕ್ಕಿನ್ನ ಇದು ಬಹಳ ವಾಸಿಯಾದಂತ ಒಂದು ಇನ್ವೆಸ್ಟ್ಮೆಂಟ್. ಸೊ ಸ್ನೇಹಿತರೆ, ಇದು ಇಂಡಿಯಾದಲ್ಲಿ ಆಗಿರುವಂತದ್ದು, ಇಂಡಿಯಾದ ಜನಗಳಿಗೋಸ್ಕರ ಮಾಡಿರುವಂತದ್ದು, ಬೆಸ್ಟ್ ಇನ್ ಇಂಡಿಯಾ. ಬಹಳ ಒಳ್ಳೆ ಎಕ್ಸ್ಪರ್ಟ್ಸ್ ನಾಲೆಡ್ಜ್ ಇಂದ, ಅವರ ಎಕ್ಸ್ಪೀರಿಯನ್ಸ್ ಇಂದ, ಅವರ ಸ್ಟಡೀಸ್ ಇಂದ, ಅವರ ಕಷ್ಟಪಟ್ಟು ಅವರ ನಾಲೆಡ್ಜ್ ಇಂದ ಬಂದಿರುವಂತ ಪ್ರಾಡಕ್ಟೇ ಫಿಟ್ ಅಂಡ್ ಸ್ಲಿಮ್ ಥೆರಪಿ ಕಿಟ್. ನಮ್ಮ ಯಾವುದೇ ಒಂದು ಪ್ರಾಡಕ್ಟ್ ನ ಇ-ಕಾಮರ್ಸ್ ವೆಬ್ಸೈಟ್ ಇಂದ ಖರೀದಿ ಮಾಡಬೇಡಿ. ಅದು ಎಕ್ಸ್ಪೈರ್ ಆಗಿದ್ರೆ ಅಥವಾ ಫೇಕ್ ಆಗಿದ್ರೆ ಅದಕ್ಕೆ ಯಾವುದೇ ತರಹದ ಒಂದು ಗ್ಯಾರಂಟಿ ಕಂಪನಿ ಕೊಡೋದಿಲ್ಲ. ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ನ ನೀವು indiashoppy.com ಇಂದ ಸ್ಟೋರ್ ಲೊಕೇಟ್ ಮಾಡಿ ತಗೋಬಹುದು, ಅಥವಾ ನಿಮ್ಗೆ ಯಾರು ನಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳಿದ್ದಾರೆ, ನಾಲೆಡ್ಜ್ ನ ಕೊಟ್ಟಿದ್ದಾರೆ, ಅವರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಸೊ ಲೂಸ್ ವೇಟ್, ಫೀಲ್ ಗ್ರೇಟ್, ಫಿಟ್ ಆಗಿ ಇರಿ, ಹೆಲ್ದಿ ಆಗಿ ಇರಿ, ಆರೋಗ್ಯಕರವಾಗಿ ಇರಿ. ಸೊ ಯಾರ್ಯಾರು ಇವತ್ತು ನನ್ನ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಇವತ್ತು ನನ್ನ ಟ್ರೈನಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ನಮ್ಮ ಕ್ವೈರಿ ಇರೋಂಥ ಇಮೇಲ್ ಐಡಿಗೆ ಖಂಡಿತವಾಗ್ಲೂ ಬರಿಬಹುದು. ಸೊ ಧನ್ಯವಾದಗಳು, ಎಲ್ಲರಿಗೂ ಶುಭರಾತ್ರಿ.